Hi friends, welcome to Insta KS. So in previous video ನಾವೇನು ಮಾಡ್ತಾ ಹೋಗಿದ್ವಿ, ಇಂಡಿಯನ್ ಫಿಲಾಸಫೀಸು ಜೈನಿಸಮ್ ಮತ್ತು ಬುದ್ಧಿಸಮ್ನ ನೋಡ್ಕೊ ಬಂದಿದ್ವಿ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಏರಿಯಾ ಯಾವುದು ಅಂದರೆ ಜೈನಿಸಮ್ ಮತ್ತು ಬುದ್ಧಿಸಮ್. ಸೊ ನಿಮಗೆ ಕ್ವಶನ್ ಪೇಪರ್ಸ್ ತೆಗೆದು ನೋಡ್ತಾ ಹೋಗಿ, ಅಂದರೆ ಹಳೆ ಕ್ವಶನ್ ಪೇಪರ್ಸ್ಗಳು ಇರ್ಬೋದು, ರೀಸೆಂಟಾಗಿ ನಡೆದಿರುತ್ತೆ ಎಕ್ಸಾಮ್ಸು. ಸೊ ಜೈನಿಸಮ್ ಮತ್ತು ಬುದ್ಧಿಸಮ್ನ ಜಾಸ್ತಿ ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಯಾವ್ಯಾವ ಟಾರ್ಗೆಟ್ ಮಾಡ್ತಿದ್ದಾರೆ, ಅವರ ಫಿಲಾಸಫಿಗಳು ಟಾರ್ಗೆಟ್ ಮಾಡ್ತಿದ್ದಾರೆ, ಮತ್ತು ಅವರ ಸೆಕ್ಟ್ಸ್ಗಳು ಅಥವಾ ಪಂಥಗಳೇನಿದೆ ಅದನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಬರುವಂಥದ್ದು ಅವರ ಒಂದಿಷ್ಟು ಬರುವಂಥ ಪ್ರಾಕ್ಟೀಸಸ್ಗಳು ಅಥವಾ ಅವರ ಒಂದು ಜೀವನ ಶೈಲಿಗಳಲ್ಲಿ ಬರುವಂಥ ಕೆಲವೊಂದು ಏರಿಯಾಗಳನ್ನು ಅವರು ಏನು ಮಾಡ್ತಾರೆ, ಟಾರ್ಗೆಟ್ ಮಾಡ್ತಿದ್ದಾರೆ. ಆ ಕಾರಣದಿಂದ ಅದಿಷ್ಟು ನೋಡ್ಕೊಳ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಪ್ರತ್ಯುತ್ತ ಸಮುಪದ ಕೇಳ್ತಾ ಹೋಗ್ತಾರೆ. ಅದನ್ನು ಬಿಟ್ಟರೆ ಅನೇಕಾಂತವಾದ, ಶಾದವಾದ, ಸೊ ಈ ರೀತಿ ಕೇಳ್ತಾ ಹೋಗ್ತಾರೆ. ಮೊನ್ನೆ ರದ್ದಾಗಿರೋ ಎಕ್ಸಾಮ್ಸಲ್ಲಿ ಐ ಥಿಂಕ್ ಜೈನಿಸಮ್ ಮೇಲೆ 2ರಿಂದ 3 ಕ್ವಶನ್ಸ್ ಬಂದಿದೆ. ಮಿನಿಮಮ್ 2ರಿಂದ 3 ಕ್ವಶನ್ಸ್ ಅಲ್ಲಿಂದ ಬಂದಿದೆ. ಸೊ ಆ ಕಾರಣದಿಂದ ಇದು ಸ್ವಲ್ಪ ನೋಡ್ತಾ ಹೋಗಿ. ಬುದ್ಧಿಸಮ್ ಮೇಲೆ ನಿಮಗೆ ಗೊತ್ತು, ಸೊ ಅದ್ರ ಮೇಲೂ ಸಹಿತ ಕ್ವಶನ್ಸ್ ಬಂದಿದೆ. ಸೊ ನಿಮಗೆ ಬಂದಿದೆ ಅಲ್ಲಿ ಬೋಧಿಸತ್ವದ ಮೇಲೆ ಕ್ವಶನ್ಸ್ ಬಂದಿದೆ. ಸೊ ಆ ಕಾರಣದಿಂದ ಈ ಏರಿಯಾಗಳನ್ನು ಸ್ವಲ್ಪ ಟಾರ್ಗೆಟ್ ಮಾಡ್ತಾ ಹೋಗಿ. ಇದಾದಮೇಲೆ ವಿಲ್ ಕಮ್ ಟು ದ ನೆಕ್ಸ್ಟ್ ಚಾಪ್ಟರ್. ಅದು ಯಾವುದಂದ್ರೆ ಮೌರ್ಯನ್ ಎಂಪೈರ್ ಅಂತ ಕರಿತಾ ಹೋಗ್ತೀವಿ. ಮೌರ್ಯರ ಯುಗ ಅಥವಾ ಮೌರ್ಯನ್ ಏಜ್ ಅಂತಲೂ ಕರಿತಾ ಹೋಗ್ತೀವಿ. ಈ ಚಾಪ್ಟರ್ ಸಹಿತ ಒನ್ ಆಫ್ ದ ಇಂಪಾರ್ಟೆಂಟ್ ಏರಿಯಾ. ಏನಕ್ಕೆ ಇಂಪಾರ್ಟೆಂಟ್ ಏರಿಯಾ ಅಂತಂದರೆ, ಈ ಚಾಪ್ಟ್ರಲ್ಲಿ UPSC ಅವರು ಈಗ ಒಂದು 3-4 ವರ್ಷ ಇದ್ರ ಮೇಲೆ ಕ್ವಶನ್ಸ್ಗಳನ್ನ ರೈಸ್ ಮಾಡ್ತಾ ಹೋಗಿದ್ದಾರೆ. ಸೊ ಇದರಲ್ಲಿ ರೈಸ್ ಮಾಡಿರುವಂಥ ಕ್ವಶನ್ಸ್ಗಳು ಯಾವುದೇ ಸಹಿತ ಪೊಲಿಟಿಕಲ್ ಹಿಸ್ಟ್ರಿ ಅಲ್ಲ. UPSC ಇರ್ಬೋದು, KPSC ಇರ್ಬೋದು, ಯಾವುದೇ ಎಕ್ಸಾಮ್ಸ್ ಇರಲಿ ಕರ್ನಾಟಕ ಗೌರ್ಮೆಂಟು. ಸೊ ಈ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸಲ್ಲೂ ಅಷ್ಟೇ. ಸೊ ಪೊಲಿಟಿಕಲ್ ಹಿಸ್ಟ್ರಿ ಕಡಿಮೆ ಮಾಡ್ತೀಯಾರ ಅಂತ ಹೇಳಿದ್ಮೇಲೆ ನಿಮಗೆ ಅದನ್ನೇ ನೀವು ಬೇಕಾ ಅಬ್ಸರ್ವ್ ಮಾಡ್ತಾ ಹೋಗಿ. ರೀಸೆಂಟಾಗಿ ಮೊನ್ನೆ ACCAT ನಡೀತು, KPSC ರದ್ದಾಗಿರುವಂಥದ್ದು KS ಇರ್ಬೋದು, ಅಥವಾ ಮತ್ತಿನ್ನಿತರ ಎಕ್ಸಾಮ್ಸ್ಗಳು ಇರ್ಬೋದು. ಅಲ್ಲೆಲ್ಲ ಈ ಚಾಪ್ಟರ್ನ ಟಾರ್ಗೆಟ್ ಮಾಡಿದ್ದಾರೆ. ಎಲ್ಲೂ ಸಹಿತ ಪೊಲಿಟಿಕಲ್ ಹಿಸ್ಟ್ರಿ ಟಾರ್ಗೆಟ್ ಮಾಡಲಿಲ್ಲ, ಅಂದರೆ ರಾಜಕೀಯ ಇತಿಹಾಸ ಟಾರ್ಗೆಟ್ ಮಾಡಲಿಲ್ಲ ಅವರು. ಕಲ್ಚರಲ್ ಹಿಸ್ಟ್ರಿ ನಿಮಗೆ ಮುಂಚೆನೇ ಹೇಳಿದ್ದೆ, ಅದೇ ಏರಿಯಾಗಳನ್ನು ಮತ್ತಿಲ್ಲಿ ಟಾರ್ಗೆಟ್ ಮಾಡ್ತಾ ಹೋಗಿದ್ದಾರೆ. ಫಸ್ಟ್ ನೋಡ್ತಾ ಹೋಗೋಣ ಇವ್ರದ್ದು ಬಗ್ಗೆ ತಿಳ್ಕೊಳ್ಲಿಕ್ಕಿರುವಂತಹ ಆಧಾರಗಳೇನು, ಸೋರ್ಸಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಸೋರ್ಸಸ್ಸಿಗೆ ಬಂದಾಗ ಫಸ್ಟ್ ಲಿಟ್ರರಿ ಸೋರ್ಸಸ್ ನೋಡ್ತಾ ಹೋಗೋಣ, ಅಂದರೆ ಸಾಹಿತ್ಯಿಕ ಆಧಾರ ಅಂತ ಕರಿತಾ ಹೋಗ್ತೀವಿ. ಈ ಸಾಹಿತ್ಯಿಕ ಆಧಾರಗಳನ್ನು ನಾವು ಏನು ಮಾಡ್ತಾ ಹೋಗ್ತೀವಿ ಅಂದರೆ 2 ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಒಂದು ವಿದೇಶಿ ಸಾಹಿತ್ಯಿಕ ಆಧಾರ, ಇನ್ನೊಂದು ದೇಶೀಯ ಸಾಹಿತ್ಯಿಕ ಆಧಾರ ಅಂತ. ದಟ್ ಈಸ್ ಫಾರಿನ್ ಲಿಟ್ರರಿ ಸೋರ್ಸಸ್, ಫಾರಿನ್. ಆ್ಯಂಡ್ ಒನ್ ಇಸ್ ಇಂಡಿಜಿನಸ್ ಸೋರ್ಸಸ್. 2 ರೀತಿಯಾಗಿ ಮಾಡ್ತಾ ಹೋಗ್ಬೋದು. ಇನ್ನೊಂದು ಯಾವ ರೀತಿ ಅಂದರೆ ಪ್ರೈಮರಿ ಸೋರ್ಸಸ್, ಪ್ರೈಮರಿ ಲಿಟ್ರರಿ ಸೋರ್ಸ್. ದ ಸೆಕೆಂಡ್ ಒನ್ ಇಸ್ ಸೆಕೆಂಡರಿ ಲಿಟ್ರರಿ ಸೋರ್ಸ್, ಅಂದರೆ ಪ್ರಾಥಮಿಕ ಅಂತ ಕರಿತಾ ಹೋಗ್ತೀವಿ. ಪ್ರಾಥಮಿಕ. ಇನ್ನೊಂದು ದ್ವಿತೀಯ ಸೆಕೆಂಡರಿ ಸೋರ್ಸ್ ಅಂತ ಕರಿತೀವಿ. ಸೊ ನಾನೇನು ಮಾಡಿದ್ದೀನಿ ಇಲ್ಲಿ ಫಾರಿನ್ ಮತ್ತು ಇಂಡಿಜಿನಸ್ ಅಂತ ತೊಗೊಳ್ತಾ ಹೋಗಿದ್ದೀನಿ. 2 ಒಂದೇ, 2 ರೀತಿ ಯಾವ ರೀತಿ ಬೇಕಾದ್ರೆ ತೊಗೊಬೋದು. ಬಟ್ ನೆನ್ಪಿಟ್ಕೊಳ್ಳಿ, ಪ್ರಾಥಮಿಕ ಅಂತಂದರೆ ಏನಂದರೆ ಆ ಘಟನೆ ನಡೆದಿರುವಂಥ ಸಂದರ್ಭದಲ್ಲೇ ಅದನ್ನು ನೋಡ್ಬಿಟ್ಟು, ಕಣ್ಣಾರೆ ನೋಡ್ಬಿಟ್ಟು ಬರೆದು ಹೋಗಿದ್ರೆ, ಅದ್ರ ಬಗ್ಗೆ ದಾಖಲೆಗಳನ್ನು ಬರೆದಿದ್ರೆ, ಆ ದಾಖಲೆಗಳ ಆಧಾರಗಳನ್ನು ನಾವೇನಂತ ಕರಿತಾ ಹೋಗ್ತೀವಿ, ಪ್ರೈಮರಿ ಸೋರ್ಸ್ ಅಂತ ಕರಿತೀವಿ. ಸೊ ಆ ಘಟನೆ ನಡೆದ್ಬಿಟ್ಟು, ಇನ್ಸಿಡೆಂಟ್ ಆಗ್ಬಿಟ್ಟು 200-300 ವರ್ಷ ಆದಮೇಲೆ ನಾವು ಯಾರ್ದೋ ಇನ್ನೊಬ್ಬರು ಕೇಳ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ಬರೀತಾ ಹೋದರೆ ಅದನ್ನ ಸೆಕೆಂಡ್ರಿ ಸೋರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಿಮಗೆ ಪ್ರಾಥಮಿಕಕ್ಕೆ ಬಂದಾಗ ಮೆಗಸ್ತನಿಸ್ನ ಇಂಡಿಕಾ ಇರ್ಬೋದು, ಅರ್ಥಶಾಸ್ತ್ರ ಇರ್ಬೋದು, ಕೌಟಿಲ್ಯನದು, ಇದು ಪ್ರೈಮರಿ ಸೋರ್ಸ್. ಸೆಕೆಂಡ್ರಿ ಸೋರ್ಸ್ ಅಂದರೆ ಪರಿಶಿಷ್ಟ ಪರ್ವದನ್ ಇರ್ಬೋದು, ಮುದ್ರಾ ರಾಕ್ಷಸ ಇರ್ಬೋದು, ವಿಶಾಖದತ್ತಂದು. ಸೊ ಇದಕ್ಕೆ ನಾವು ಸೆಕೆಂಡ್ರಿ ಸೋರ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾದ್ರೆ ಈಗ ನೋಡ್ತಾ ಹೋಗೋಣ, ಇಲ್ಲಿ ಫಾರಿನ್ ಸೋರ್ಸ್ ಮತ್ತೊಂದು, ಇನ್ನೊಂದು ಯಾವುದು ಇಂಡಿಜಿನಸ್ ಅಂತೇಳಿ. ಫಾರಿನ್ ಅಂತಂದರೆ ವಿದೇಶಿಗರು ಬಂದ್ಬಿಟ್ಟು ಭಾರತ ಬಗ್ಗೆ ದಾಖಲೆಗಳನ್ನು ಬರೆದು ಇತಿಹಾಸದ ಬಗ್ಗೆ ಏನೋ ಮಾಹಿತಿ ಕೊಟ್ಟರೆ ಅದು ನಾವು ಫಾರಿನ್ ಸೋರ್ಸ್ ಅಂತ ಕರಿತೀವಿ. ಇಂಡಿಜಿನಸ್ ಅಂದರೆ ಭಾರತೀಯರೇ ಏನಾದರೂ ಆಗಿನ ಕಾಲದ ಇತಿಹಾಸದ ಬಗ್ಗೆ ಮಾಹಿತಿ ಕೊಟ್ಟಿದ್ರೆ ಅದನ್ನ ನಾವು ಇಂಡಿಜಿನಸ್ ಸೋರ್ಸ್ ಅಂತಲೂ ಕರಿತಾ ಹೋಗ್ತೀವಿ. ಸೊ ಫಸ್ಟ್ ಬರ್ತಾವಣ ಬುಕ್ ಇಂಪಾರ್ಟೆಂಟ್ ಯಾವುದು ಅಂತಂದರೆ, ಇಲ್ಲಿ ಇಂಡಿಕಾ ಆಫ್ ಮೆಗಾಸ್ತನಿಸ್ ಅಥವಾ ಮೆಗಾಸ್ತನಿಸ್ನ ಇಂಡಿಕಾ ಅಂತ ಏನು ಕರಿತೀವಿ. ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಬುಕ್ ಫಾರ್ ಅವರ್ ಎಕ್ಸಾಮ್ಸ್. ಮುಂಚೆ ಏನು ಮಾಡ್ತಾಯಿದ್ರು, ಇದು ಯಾವ ಭಾಷೆಯಲ್ಲಿದೆ, ಇದನ್ನ ಯಾರು ಬರೆದ್ರು, ಸೊ ಇದನ್ನ ಯಾರ ಕಾಲದಲ್ಲಿ ಬರೀತಾವ್ರು, ಇದನ್ನು ಕೇಳ್ತಾಯಿದ್ರು. ಬಟ್ ಈಗ ಏನು ಮಾಡ್ತೀಯಾರ, ಈ ಬುಕ್ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೋಗ್ತೀಯಾರ ಎಕ್ಸಾಮ್ಸಲ್ಲಿ. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ 2 ಬುಕ್ಸ್ಗಳು. ಸೊ 2 ಬುಕ್ಕನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದಾದಮೇಲೆ ನೀವು ನೋಡ್ಕೊಳ್ಳಿ ಇನ್ನುಳಿದ ಬುಕ್ಸ್ಗಳನ್ನ. ಸೊ ಯಾವ್ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ, ಯಾವ ರೀತಿ ಓದಬೇಕು ಇದ್ರ ಬಗ್ಗೆ ಅಂತ. ಅಂದರೆ ಬುಕ್ಸ್ಗಳು, ಲಿಟ್ರರಿ ಸೋರ್ಸಸ್ ಏನೇನು ಕೇಳ್ಬೋದು ಅವರು ಅನ್ನೋದನ್ನ ನೋಡ್ತಾ ನಿಮಗೊಂದು ಐಡಿಯಾ ಬರ್ತಾ ಹೋಗುತ್ತೆ. ಸೊ ಫಸ್ಟ್ ಬರ್ತಾ ಹೋಗ್ತೀವಿ ಇಂಡಿಕಾ ಆಫ್ ಮೆಗಾಸ್ತನಿಸ್. ಸೊ ಇದು ಗ್ರೀಕ್ ಭಾಷೆಯಲ್ಲಿರುವಂಥದ್ದು ನಿಮ್ಗೆ ಗೊತ್ತು. ಸೊ ಗ್ರೀಕ್ ಲ್ಯಾಂಗ್ವೇಜ್. ಸೊ ಮೆಗಾಸ್ತನಿಸ್ ಏನಾಗಿ ಬಂದಿದ್ದ ಅಂದರೆ ರಾಯಭಾರಿಯಾಗಿ ಬಂದಿದ್ದ ಅವನು ನಮ್ಮ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ. ಎಲ್ಲಿಂದ ಬಂದಿದ್ದ, ಸೆಲ್ಯೂಕಸ್ ನಿಕೇಟರ್ನ ಆಸ್ಥಾನದಿಂದ ಬಂದಿದ್ದ. ಸೊ ಅದು ನಿಮ್ಗೆ ಗೊತ್ತಿರುವಂಥದ್ದು. ಹಾಗಾದರೆ ಈ ಇಂಡಿಕಾ ಬುಕ್ ಅಂತ ಏನು ಕರಿತೀವಿ, ಇದು ಎದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗುತ್ತಾ. ಸೊ ಇಟ್ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್, ಮೌರ್ಯಾಸ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್. ಮೌರ್ಯರ ಕಾಲದ ಕೇಂದ್ರ ಆಡಳಿತದ ಬಗ್ಗೆ ಹೇಳ್ತಾ ಹೋಗುತ್ತೆ. ಕೇಂದ್ರ ಆಡಳಿತ ಅಂದರೆ ಏನು, ರಾಜನ ಬಗ್ಗೆ, ರಾಜ ಯಾವ ರೀತಿ ಇದ್ದ, ಮಂತ್ರಿಮಂಡಲ ದಟ್ ಈಸ್ ಕೌನ್ಸಿಲ್, ಸೊ ಅದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ.
ಸೊ ಯಾರ ಹತ್ರ ಎಷ್ಟೆಷ್ಟು ಅಧಿಕಾರ ಇತ್ತು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಇದಾದಮೇಲೆ ಪ್ರಾವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ, ಪ್ರಾಂತ್ಯಗಳ ಆಡಳಿತದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಅಂದರೆ ಏನು, ಯಾವ ರೀತಿ ರಾಜ್ಯವನ್ನು ಇವರು ಸಾಮ್ರಾಜ್ಯವನ್ನು ಇವರು ವಿಂಗಡಿಸಿದ್ದರು, ಯಾರು ವಿಂಗಡಿಸಿದ್ರು, ನಮ್ಮ ಮೌರ್ಯರು ವಿಂಗಡಿಸಿದ್ರು ಅಂತೇಳಿ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗುತ್ತೆ. ಪ್ರಾವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತಾ ಹೋಗ್ತೀವಿ, ಪ್ರಾಂತ್ಯಗಳ ಆಡಳಿತ. ಸೊ ಆಬ್ವಿಯಸ್ಲಿ ನಿಮ್ಗೆ ಗೊತ್ತು, ಜನಪದ ಅಂತ ಕರಿತಾ ಇದ್ರು, ಇವುಗಳ ಮುಖ್ಯಸ್ಥರನ್ನ ಏನಂತ ಕರಿತಾ ಇದ್ರು ಅದನ್ನೆಲ್ಲ ನೀವು ನೋಡಿರುವಂಥದ್ದು. ಆರ್ಯಪುತ್ರರು ಅಥವಾ ಕುಮಾರರು ಅಂತ ಕರಿತಾ ಇದ್ರು ಅಂತ ನಾವು ನೋಡ್ತಾ ಹೋಗ್ತೀವಿ. ಅದ್ರ ಬಗ್ಗೆ ಇನ್ ಡೀಟೇಲಾಗಿ ಹೇಳ್ತಾ ಹೋಗುತ್ತೆ. ನೆಕ್ಸ್ಟ್ ಇದು ನಗರ ಆಡಳಿತದ ಬಗ್ಗೆ ಈ ಬುಕ್ ಮಾಹಿತಿ ಕೊಡ್ತಾ ಹೋಗುತ್ತೆ. ಸೆಂಟ್ರಲ್ ಆದಮೇಲೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಆಯಿತು, ಪ್ರಾಂತ್ಯಗಳ ಆಡಳಿತ ಆಯಿತು, ನೆಕ್ಸ್ಟು ನಗರ ಆಡಳಿತಕ್ಕೆ ಬರ್ತಾ ಇದ್ದೀವಿ. ಸೊ ನಗರ ಆಡಳಿತದ ಬಗ್ಗೆ ಸಹಿತ ಇದು ಮಾಹಿತಿ ಕೊಡ್ತಾ ಹೋಗುತ್ತೆ. ನಗರ ಅಂದರೆ ಯಾವ ನಗರದ ಬಗ್ಗೆ ಕೊಡ್ಬೋದು, ಸಾಮಾನ್ಯವಾಗಿ ಪಾಟಲಿಪುತ್ರದ ಬಗ್ಗೆನೂ ಕೊಡಬೇಕಿದು. ಏನಕ್ಕೆ ಅಂದರೆ, ಸೊ ಹಿ ವಾಸ್ ಅ ಅಂಬಾಸಡರ್. ಸೊ ಇವನೊಬ್ಬ ಅಂಬಾಸಡರ್ ಆಗಿ ಬಂದಿದ್ದ. ಆಬ್ವಿಯಸ್ಲಿ ಅಂಬಾಸಡರ್ ಆಗಿ ಬಂದವನು ರಾಜಧಾನಿಯಲ್ಲೇ ಉಳ್ಕೊಬೇಕು. ಮೌರ್ಯ ರಾಜಧಾನಿ ನಮ್ಗೆ ಗೊತ್ತಿರುವಂಥದ್ದು ಯಾವುದೋ ಪಾಟಲಿಪುತ್ರ. ಆಬ್ವಿಯಸ್ಲಿ ಇವನು ಪಾಟಲಿಪುತ್ರ ಆಡಳಿತ ವ್ಯವಸ್ಥೆ ನೋಡಿರ್ತಾನೆ. ಹಾಗಾದ್ರೆ ಇದ್ರ ಬಗ್ಗೆ ಇವನು ಮಾಹಿತಿನ ಕೊಡ್ತಾ ಹೋಗ್ತಾನೆ. ಸೊ ಆಫ್ಟರ್ ದಿಸ್ ಇದಾದ್ಮೇಲೆ ಮತ್ತೆ ಅದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ ಈ ಬುಕ್ಕು. ಇದಾದ್ಮೇಲೆ ಇದು ಹೇಳ್ತಾ ಹೋಗುತ್ತೆ ಮಿಲಿಟ್ರಿ ಅಡ್ಮಿನಿಸ್ಟ್ರೇಷನ್, ಇದು ಸೇನಾ ಆಡಳಿತದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗುತ್ತೆ. ಹಾಗಾದರೆ ಈ ಬುಕ್ಕಲ್ಲಿರೋದು ಎಲ್ಲದೂ ಸಹಿತ ಸತ್ಯನಾ, ಎಲ್ಲದೂ ನಂಬಬಹುದಾ? ಸಾಧ್ಯವೇ ಇಲ್ಲ. ದೇ ಆರ್ ಸಮ್ ಕಾಂಟ್ರಡಿಕ್ಟರಿ ಇನ್ಫಾರ್ಮೇಷನ್, ಅಂದರೆ ನಂಬಲಿಕ್ಕೆ ಅರ್ಹವಿಲ್ಲದ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ಇದರಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಯಾವುದಿದೆ? ಸೊ ಫಾರ್ ಎಕ್ಸಾಂಪಲ್ ಅವ್ನು ಹೇಳ್ತಾ ಹೋಗ್ತಾನೆ, ನಮ್ಮ ಮೆಗಸ್ತನಿಸ್ ಹೇಳ್ತಾ ಹೋಗ್ತಾನೆ. ಸೊ ಇದು 7 ಜಾತಿಗಳಿದ್ದವು. ದೇರ್ ವರ್ 7 ಕ್ಯಾಸ್ಟ್. ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ, ಯಾರ ಸಾಮಾಜಿಕ ವ್ಯವಸ್ಥೆ ಇದು? ಮೌರ್ಯ ಸಾಮಾಜಿಕ ವ್ಯವಸ್ಥೆಯಲ್ಲಿ 7 ಜಾತಿಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ. ಬಟ್ 7ಕ್ಕಿಂತ ಹೆಚ್ಚು ಜಾತಿಗಳು ಆಗಲೇ ನಮ್ಮ ದೇಶದಲ್ಲಿ ಇದ್ವು ಅಂತ ನಾವು ಹೇಳ್ತಾ ಹೋಗ್ತೀವಿ. ಏನಕ್ಕೆ ನಾವು ನೋಡ್ತಾ ಹೋಗ್ತೀವಿ, ಇಲ್ಲಿ ಅಜೀವಿಕ ಚಾರ್ವಾಕ, ಬುದ್ಧಿಸಮ್, ಜೈನಿಸಮ್ ಇವೆಲ್ಲ ಬರಲಿಕ್ಕೆ, ಸೊ ಪ್ರಿವಿಯಸ್ ವಿಡಿಯೋದಲ್ಲಿ ನಾನು ಮಾಡಿರುವಂಥದ್ದು. ಸೊ ಈ ಹೊಸ ಧರ್ಮಗಳು ಬರಲಿಕ್ಕೆ ಕಾರಣ ಏನು ಅಂತಂದರೆ, ಸೊ ಈ ವೈದಿಕ ಧರ್ಮದಲ್ಲಿ ತಾರತಮ್ಯಗಳು ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಹಲವಾರು ಜಾತಿಗಳಲ್ಲಿ ಭಿನ್ನಾಭಿಪ್ರಾಯಗಳು ಅಥವಾ ತಾರತಮ್ಯ ಇತ್ತು, ಜಾತಿಗಳು ತುಂಬ ಜಾತಿಗಳಿದ್ದವು. ಸೊ ಅಸಮಾನತೆ ಇತ್ತು, ಆ ಕಾರಣದಿಂದ ಬರ್ತಾ ಹೋಯಿತು ಅಂತೇಳಿ. ಈ ಜಾತಿ ಪದ್ಧತಿ ಅಂತ ಬಂದಾಗ ಇಲ್ಲಿ 7ಕ್ಕಿಂತ ಹೆಚ್ಚು ಜಾತಿಗಳಿದ್ವು. ಬಟ್ ಇವು ಮತ್ತೊಂದು ಏನಂದರೆ, ಕೇವಲ ಜಾತಿಗಳಿದ್ವು ಅಂತ ಅವ್ನು ಬರೆದಿರೋ ಪರವಾಗಿರಲಿಲ್ಲ, ಆ ಜಾತಿಗಳ ಹೆಸರು ಕೊಡ್ತಾ ಹೋಗಿದ್ದಾನೆ. ಸೊ ಇಂಡಿಯಾದಲ್ಲಿ ಈ ಥರದ ಯಾವುದೇ ಜಾತಿಗಳು ನಾವು ನೋಡೋದಿಲ್ಲ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಹೇಳ್ತಾ ಹೋಗ್ತಾನೆ ಇವನು. ಸೊ ನೋಡ್ತಾ ಹೋಗಿ ಇಲ್ಲಿ ಬಂದಾಗ, ಸೊ ಅವ್ನು ಹೇಳ್ತಾ ಹೋಗ್ತಾನೆ ಏನಂತಂದರೆ, ಫಿಲಾಸಫರ್ಸ್ ಅನ್ನೋ ಒಂದು ಜಾತಿ, ತತ್ವಜ್ಞಾನಿಗಳು ಅನ್ನೋದೇ ಒಂದು ಜಾತಿ ಅಂತ ಹೇಳ್ತಾ ಹೋಗ್ತಾನೆ. ಇಟ್ಸ್ ಹೈಲಿ ಇಂಪಾಸಿಬಲ್. ನೆಕ್ಸ್ಟು ಸೋಲ್ಜರ್ಸ್, ಸೈನಿಕರು ಅನ್ನೋದು ಒಂದು ವರ್ಗ, ಅದು ಇಟ್ಸ್ ಎ ಕ್ಲಾಸ್, ಇಟ್ಸ್ ನಾಟ್ ಎ ಕ್ಯಾಸ್ಟ್ ಅಲ್ವಾ. ಸೊ ಹಾಗೆ ಸೈನಿಕರು ಅಂತ ಹೇಳ್ತಾ ಹೋಗ್ತಾನೆ. ಹರ್ಡ್ಸ್ಮನ್, ಪಶುಸಂಗೋಪಕರು, ಆರ್ಟಿಸನ್ಸ್, ಕುಶಲಕರ್ಮಿಗಳು, ಆಮೇಲೆ ಕೃಷಿಕರು, ಕೌನ್ಸಿಲರ್ಸ್ ಮತ್ತು ಮ್ಯಾಜಿಸ್ಟ್ರೇಟ್ಗಳು, ನ್ಯಾಯಾಧೀಶರುಗಳು, ಈ ಥರ ಒಂದು 7 ಜಾತಿಗಳಿದ್ವು ಅಂತ ಹೇಳ್ತಾ ಹೋಗ್ತಾನೆ. ಸೊ ಇದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಮತ್ತೇನು ಹೇಳ್ತಾ ಹೋಗ್ತಾನೆ ಇವನು ಅಂತಂದರೆ, ಇಲ್ಲಿ ಆಬ್ಸೆನ್ಸ್ ಆಫ್ ಉಜೂರಿ, ಇಟ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಏರಿಯಾ. ಆಬ್ಸೆನ್ಸ್ ಆಫ್ ಉಜೂರಿ ಅಂದರೆ ಏನು? ಬಡ್ಡಿಗೆ ಹಣವನ್ನು ಸಾಲವಾಗಿ ಕೊಡ್ತಾ ಇರಲಿಲ್ಲ, ಅಂದರೆ ಲೇವಾದೇವಿ ಪದ್ಧತಿ ಅಂತ ಕರಿತಾ ಹೋಗ್ತೀವಿ ಕನ್ನಡದಲ್ಲಿ ಅಲ್ವಾ. ಸೊ ದಟ್ ಈಸ್ ಮನಿ ಲೆಂಡಿಂಗ್ ಸಿಸ್ಟಮ್ ಇರಲಿಲ್ಲ, ಪ್ರಾಕ್ಟೀಸ್ ಇರಲಿಲ್ಲ ಅಂತ ಹೇಳ್ತಾ ಹೋಗ್ತಾನೆ. ಬಟ್ ಇವನು ಬರೆದಿರೋ ಸಮಯದಲ್ಲೇ ಇನ್ನೊಂದು ಪುಸ್ತಕ ಬರ್ತಾ ಹೋಗುತ್ತೆ. ಸೊ ಇಂಡಿಜಿನಸ್ ಸೋರ್ಸ್ ಅಂತ ಏನು ಕರಿತಾ ಹೋಗ್ತೀವಿ. ಬಂದಾಗ ಕೌಟಿಲ್ಯನ ಅರ್ಥಶಾಸ್ತ್ರ ಹೇಳ್ತಾ ಹೋಗುತ್ತೆ. ಇಲ್ಲ, ಇಲ್ಲಿ ಏನು ಹೇಳ್ತಾ ಹೋಗ್ತಾ ಅಂದರೆ, ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಸಾಲವನ್ನು ಕೊಡಬೇಕಾದ್ರೆ ಬಡ್ಡಿಗೆ ಕೊಡ್ತಾ ಹೋಗಿ ಹಣವನ್ನು, ಅಂದರೆ ಮನಿ ಲೆಂಡಿಂಗ್ ಇತ್ತು ಅಂತ ಅರ್ಥ ಅವಾಗ, ರೈಟ್. ಸೊ ದಟ್ ಮೀನ್ಸ್ ಇವನು ಹೇಳ್ತಾ ಇರೋದು ಇಲ್ಲ ಅಂತೇಳಿ. ಬಟ್ ಅಲ್ಲಿ ಏನು ಹೇಳ್ತೀಯಾನ ಅವನು, ನಮ್ಮ ಚಾಣಕ್ಯ ಅಥವಾ ಕೌಟಿಲ್ಯ ಏನು ಹೇಳ್ತೀನಿ ಅಂದರೆ, ಇಲ್ಲ ಬಡ್ಡಿ ಇಲ್ಲಿ ಲೇವಾದೇವಿ ಪದ್ಧತಿ ಇತ್ತು ಅಥವಾ ಮನಿ ಲೆಂಡಿಂಗ್ ಇತ್ತು ಅಂತ ಹೇಳ್ತಾ ಹೋಗ್ತಾನೆ. ದಟ್ ಮೀನ್ಸ್ ಇದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಆಗಲೇ ಇದ್ರ ಮೇಲೆ ಕ್ವಶನ್ಸ್ ಸಹಿತ ಆಗಿದೆ ಮನಿ ಲೆಂಡಿಂಗ್ ಮೇಲೆ. ಓಕೆ, UPSC ಆಗಲೇ ಒಂದ್ಸಲಿ ಕ್ವಶನ್ಸ್ ಕೂಡ ಇದು ಮಾಡ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಹೇಳ್ತಾ ಹೋಗ್ತಾನೆ, ಆಬ್ಸೆನ್ಸ್ ಆಫ್ ಫೆಮೈನ್ ಆ್ಯಂಡ್ ಡ್ರಾಟ್ಸ್ ಅಂದ್ರೇನು, ಇಲ್ಲಿ ಬರಗಾಲ ಮತ್ತು ಕ್ಷಾಮ ಇರಲಿಲ್ಲ. ಸೊ ಯಾರ ಸಾಮ್ರಾಜ್ಯದಲ್ಲಿ? ಮೌರ್ಯ ಎಂಪೈರಲ್ಲಿ ಅಂತ ಹೇಳ್ತಾ ಹೋಗ್ತಾನೆ. ಬಟ್ ಇದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಏನಕ್ಕಂದರೆ ಈ ಪರಿಶಿಷ್ಟ ಪರ್ವನ್ ಅಂತ ಒಂದು ಬುಕ್ ಬರ್ತಾ ಹೋಗುತ್ತೆ, ಪರಿಶಿಷ್ಟ ಪರ್ವನ್. ಸೊ ಇಟ್ ಇಸ್ ಸೆಕೆಂಡ್ರಿ ಸೋರ್ಸ್ ಇದು ಪರ್ವನ್. ಸೊ ಈ ಬುಕ್ಕನ್ನು ಬರೆಯುವಂಥದ್ದು ಹೇಮಚಂದ್ರ ಅಂತ ಒಬ್ಬ ಕವಿ ಬರ್ತಾ ಹೋಗ್ತಾನೆ. ದೇ ವಾಸ್ ಅ ಫೇಮಸ್ ಸ್ಕಾಲರ್ ಕಾಲ್ಡ್ ಹೇಮಚಂದ್ರ ಇನ್ ದ 12th century. ಹೇಮಚಂದ್ರ ಅಂತ ಬರ್ತಾ ಹೋಗ್ತಾನೆ. ಈ ಹೇಮಚಂದ್ರ ಅನ್ನೋನು ಏನು ಮಾಡ್ತಾ ಹೋಗ್ತಾನೆ, ಈ ಬುಕ್ಕನ್ನು ಬರಿತಾ ಹೋಗ್ತಾನೆ. 12th and 13th century ಬರೆಯುವಂಥನು. ಸೊ ಇವನು ಪರಿಶಿಷ್ಟ ಪರ್ವನ್ ಅಂತ ಒಂದು ಬುಕ್ಕನ್ನು ಈ ಸಂಸ್ಕೃತದ ಬರಿತಾ ಹೋಗ್ತಾನೆ, ಪರಿಶಿಷ್ಟ ಪರ್ವನ್. ಸೊ ಇದನ್ನು ಬರಿತಾ ಹೋಗ್ತಾನೆ. ಸೊ ಈ ಬುಕ್ಕಲ್ಲಿ ಏನು ಹೇಳ್ತಾನೆ ಅಂದರೆ, ಚಂದ್ರಗುಪ್ತ ಮೌರ್ಯ ಅಂತ ಏನು ಕರಿತೀವಿ, ಇವನು ಭೀಕರ ಬರಗಾಲ ಬಂದ ಪರಿಣಾಮದಿಂದ ಅಥವಾ ಕಾರಣದಿಂದ ತನ್ನ ರಾಜ ಪದವಿಯನ್ನು ತನ್ನ ಮಗನಾದಂಥ ಬಿಂದುಸಾರನಿಗೆ ಕೊಟ್ಬಿಟ್ಟು, ರಾಜ್ಯವನ್ನು ತನ್ನ ಮಗನಿಗೆ ಕೊಟ್ಬಿಟ್ಟು ತನ್ನ ಗುರುವಾದ ಭದ್ರಬಾಹುವಿನೊಂದಿಗೆ
ಕರ್ನಾಟಕದ ಶ್ರವಣಬೆಳಗೊಳಕ್ಕೆ ಬಂದ ಹಾಗೂ ಸಲ್ಲೇಖನವನ್ನು ಆಚರಣೆ ಮಾಡ್ದ ಅಂತ ಹೇಳ್ತಾ ಹೋಗುತ್ತೆ. ಅಂದರೆ ಈ ಬುಕ್ಕು ಪರಿಶಿಷ್ಟ ಪರ್ವನ್ ಕರ್ನಾಟಕಕ್ಕೆ ಸಂಬಂಧಿಸಿದ ಬುಕ್ ಇದು. ಈ ಬುಕ್ ಆಗಲೇ ಕೇಳ್ತಾ ಇದ್ದಾರೆ ಇದನ್ನ ಜೈನ ಧರ್ಮದವ್ರು. ನೀವು ಆ್ಯಕ್ಚುಲಿ ಯಾರು? ಹೇಮಚಂದ್ರ. ನೆನ್ಪಿಟ್ಕೊಳ್ಳಿ, ಸಂಸ್ಕೃತ ಭಾಷೆಯಲ್ಲಿದೆ. ಸೊ ಇದೇನು ಹೇಳ್ತಾ ಹೋಗುತ್ತೆ, ಇಲ್ಲ ಬರಗಾಲ ಇತ್ತು, ತೀವ್ರ ಬರಗಾಲ ಬಂದ ಪರಿಣಾಮ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾ ಹೋದ, ಸೊ ಇವನು ತನ್ನ ರಾಜ್ಯವನ್ನು ಮಗನಿಗೆ ಬಿಟ್ಕೊಟ್ಟ ಹಾಗೂ ಶ್ರವಣಬೆಳಗೊಳಕ್ಕೆ ಬಂದ ಸಲ್ಲೇಖನ ಮಾಡ್ದ. ದಟ್ ಮೀನ್ಸ್ ಇದು ನಂಬಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ನೋಡ್ಕೊಳ್ಳಿ, ಆಬ್ಸೆನ್ಸ್ ಆಫ್ ಸ್ಲೇವರಿ. ಅಂದರೆ ಇಲ್ಲಿ ಏನು ಹೇಳ್ತಾ ಹೋಗ್ತಾ ಅಂದರೆ ಇವರ ಒಂದು ರಾಜ್ಯದಲ್ಲಿ ಗುಲಾಮ ಪದ್ಧತಿ ಇರಲಿಲ್ಲ ಅಂತ ಹೇಳ್ತಾ ಹೋಗ್ತಾನೆ. ಇಟ್ಸ್ ಹೈಲಿ ಇಂಪಾಸಿಬಲ್, ನಂಬಲಿಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಅಂದರೆ ಇದ್ರ ವಿರುದ್ಧವಾಗಿ ಇಲ್ಲ, ಇಲ್ಲಿ ಇತ್ತು ಸ್ಲೇವರಿ ಇತ್ತು ಅಂತೇಳಿ 2 ಬುಕ್ಗಳು ಮಾಹಿತಿ ಕೊಡ್ತಾ ಹೋಗ್ತವೆ. ಯಾವ್ಯಾವ್ದು ಮಾಹಿತಿ ಕೊಡ್ತಾ ಹೋಗ್ತವೆ? 2 ಆಧಾರಗಳು. ಎರಡು ಆಧಾರಗಳು. ದ ಫಸ್ಟ್ ಒಂದು ಬಂದ್ಬಿಟ್ಟು ಅರ್ಥಶಾಸ್ತ್ರ ಹೇಳ್ತಾ ಹೋಗುತ್ತೆ. ಅರ್ಥಶಾಸ್ತ್ರ ಇಲ್ಲ ಇಲ್ಲಿ ಸ್ಲೇವರಿ ಇತ್ತು ಅಂತ ಹೇಳ್ತಾ ಹೋಗುತ್ತೆ. ಅದೇ ರೀತಿ ಅಶೋಕ ತನ್ನ ಶಾಸನದಲ್ಲಿ, ಇಟ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಏರಿಯಾ. ಸೊ ಅಶೋಕ ತನ್ನ ಶಾಸನದಲ್ಲಿ ಹೇಳ್ತಾ ಹೋಗ್ತಾನೆ ಏನಂತಂದರೆ ಈ ಗುಲಾಮರನ್ನು ಮಾಲೀಕರು ಗುಲಾಮರಿಗೆ ಮಾನವೀಯತೆಯನ್ನು ತೋರಿಸ್ತಾ ಹೋಗಿ, ಶೋ ಸಮ್ ಹ್ಯುಮ್ಯಾನಿಟಿನ ತೋರಿಸ್ತಾ ಹೋಗಿ, ಯಾರಿಗೆ? ಸ್ಲೇವ್ಸಿಗೆ ಅಂತ ಹೇಳ್ತಾ ಹೋಗ್ತಾನೆ. ಹಾಗಾದರೆ ಇವನೇನು ಹೇಳ್ತೀಯಾನೆ? ಇಲ್ಲ ಅಂತ ಹೇಳ್ತೀಯಾನೆ. ಬಟ್ ಇಲ್ಲಿ ಈ ದಾಖಲೆಗಳೇನು ಹೇಳ್ತೇವೆ? ಇತ್ತು ಈ ಪದ್ಧತಿ ಅಂತ ಹೇಳ್ತಾ ಹೋಗ್ತವೆ. ಹಾಗೆ ಇದನ್ನ ನಂಬಲಿಕ್ಕೆ ಸಾಧ್ಯವಿಲ್ಲ. ಸೊ ಇದನ್ನ ಈಗ ಸ್ವಲ್ಪ ಇನ್ ಡೀಟೇಲಾಗಿ ಕೇಳಲಿಕ್ಕೆ ಈ ಥರ ಏರಿಯಾಗಳನ್ನ ಸ್ಟಾರ್ಟ್ ಮಾಡಿದ್ದಾನೆ. ಸೊ ರಾಜಕೀಯ ಇತಿಹಾಸ ಮುಡ್ತಾ ಇಲ್ಲ ಇಲ್ಲಿ. ಸೊ ನಮಗೆ ಇಲ್ಲಿ ನಾ ಏನು ಮಾಡ್ತಾಯಿದ್ದೀನಿ, ಯಾವ್ದು ಎಕ್ಸಾಮ್ಸಿಗೆ ತುಂಬ ಟಾರ್ಗೆಟ್ ಮಾಡ್ತಿದ್ದಾರೆ ಏರಿಯಾಗಳನ್ನ, ಅದನ್ನು ನಿಮಗೆ ಹೇಳ್ತಾ ಇರುವಂಥದ್ದು. ಸೊ ನೆಕ್ಸ್ಟ್ ಬರ್ತಾ ಇದ್ದೀವಿ, ಅಲ್ಲಿ ನಾವು ಯಾರು ನೋಡ್ತಾ ಇದ್ದೀವಿ? ಈಗ ಮೆಗಸ್ತನಿಸ್ನ ಇಂಡಿಕಾನ ನೋಡ್ತಾ ಹೋಗ್ತೀವಿ. ಸೊ ಇದಾದ್ಮೇಲೆ ಬರುವಂಥದ್ದು 2ನೇ ಇಂಪಾರ್ಟೆಂಟ್ ಬುಕ್ ನಮಗೆ ಅರ್ಥಶಾಸ್ತ್ರ. ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ಏನು ಕರಿತೀವಿ, ಈ ಬುಕ್ಕು ತುಂಬ ಇಂಪಾರ್ಟೆಂಟ್. ಇದು ಸಂಸ್ಕೃತ ಭಾಷೆ, ಇಟ್ಸ್ ಇನ್ ಸಂಸ್ಕೃತ್. ಸೊ ಕೌಟಿಲ್ಯ ಅಥವಾ ನಾವು ಏನು ಕರಿತೀವಿ ಚಾಣಕ್ಯ ಅಂತ ಇವನು ಬರಿತಾ ಹೋಗ್ತಾನೆ. ಸೊ ಇವನು ಎಲ್ಲಿಂದ ಬಂದವನು? ಇವನು ಬರುವಂಥದ್ದು ತಕ್ಷಶಿಲಾದ ಸ್ಟೂಡೆಂಟ್ ಆಗಿದ್ದ, ಯೂನಿವರ್ಸಿಟಿ ಸ್ಟೂಡೆಂಟ್ ಇವನು. ಸೊ ಗ್ರಂಥಲಿಪಿಯಲ್ಲಿದೆ, ಇಟ್ಸ್ ಇನ್ ಗ್ರಂಥಲಿಪಿ. ಈ ಒಂದು ಪುಸ್ತಕಕ್ಕೂ ಕರ್ನಾಟಕಕ್ಕೂ ಮತ್ತೆ ಸಂಬಂಧ ಇದೆ. ಏನಕ್ಕೆ ಅಂದರೆ ಈ ಬುಕ್ಕನ್ನ ಎಲ್ಲಿ ಸಿಗ್ತಾ ಹೋಯ್ತು, ನಮ್ಗೆ ಕಾಣಿಸ್ತಾ ಹೋಯ್ತು ಅಂದರೆ ನಮ್ಮ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಸಿಗ್ತಾ ಹೋಗುತ್ತೆ. ಶ್ಯಾಮಶಾಸ್ತ್ರಿಯವರು ಇದನ್ನ ಡಿಸ್ಕವರ್ ಮಾಡ್ತಾ ಹೋಗ್ತಾರೆ. ಶಾಸ್ತ್ರಿ ಅವರು ಈ ಪುಸ್ತಕವನ್ನು ಕಂಡುಹಿಡಿತಾ ಹೋಗ್ತಾರೆ. ಸೊ ಇವ್ರು ಈ ಪುಸ್ತಕವನ್ನು ಕಂಡುಹಿಡಿತಾ ಹೋದರು. ಹಾಗಾಗಿ ಈ ಪುಸ್ತಕ ನಮಗೆ ಸಿಗ್ತಾ ಹೋಯಿತು. ಇಟ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಬುಕ್. ಇದ್ರ ಮೇಲೆ ಸಹಿತ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಮುಂಚೆ ಏನು ಮಾಡ್ತಾಯಿದ್ರು, ಇದನ್ನ ಯಾರು ಬರೆದಿದ್ರು ಅದನ್ನ ಕೇಳ್ತಾಯಿದ್ರು. ಬಟ್ ಈಗ ಹಾಗಲ್ಲ, ಇನ್ ಡೀಟೇಲಾಗಿ ಕೇಳ್ತೀಯಾನ. ಈಗ ನೋಡ್ತಾ ಹೋಗೋಣ. ಈ ಬುಕ್ಕಲ್ಲಿ ಇಟ್ ಹ್ಯಾಸ್ 3 ಪಾರ್ಟ್ಸ್, 3 ಭಾಗಗಳಿದ್ದಾವೆ. ಅದೇ ರೀತಿ 15 ಅಧಿಕರಣಗಳಿದ್ದಾವೆ. ಅಂದರೆ ಚಾಪ್ಟರ್ಗಳು ಅಂತ ಏನು ಕರಿತೀವಿ, ಈ ಚಾಪ್ಟರ್ಗಳು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇವುಗಳಿಗೆ ಏನಂತ ಕರೆದಿದ್ದಾನು? ಅಧಿಕರಣ ಅಂತ ಕರಿತಾ ಹೋಗಿದ್ದಾನೆ. ಅಧಿಕರಣಗಳು ಇದ್ದಾವೆ. ಹಾಗಾದ್ರೆ ಇವು ಎದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತವೆ? ಇವು ಆಡಳಿತದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತವೆ. ಸೊ ಫಸ್ಟ್ ನೋಡ್ತಾ ಹೋಗೋಣ ಪಾರ್ಟ್ 1. 1ನೇ ಭಾಗ ಏನು ಹೇಳ್ತಾ ಹೋಗುತ್ತೆ? ರಾಜನ ಬಗ್ಗೆ, ಮಂತ್ರಿಮಂಡಲದ ಬಗ್ಗೆ ಹೇಳ್ತಾ ಹೋಗುತ್ತಾ. 2ನೇ ಭಾಗ ಪಾರ್ಟ್ 2 ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಲಾಸ್. ಸಿವಿಲ್ ಮತ್ತು ಕ್ರಿಮಿನಲ್ ಕಾನೂನುಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಯಾವ ರೀತಿ ಇಲ್ಲಿ ಇದು ಕೊಡ್ತಾಯಿದ್ರು, ಪನಿಷ್ಮೆಂಟ್ ಕೊಡ್ತಾಯಿದ್ರು, ನ್ಯಾಯವನ್ನು ಯಾವ ರೀತಿ ದಾನ ಮಾಡ್ತಾಯಿದ್ರು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಹೋಗುತ್ತಾ. ಪಾರ್ಟ್ 3 ಬಂದ್ಬಿಟ್ಟು ಅಂತಾರಾಷ್ಟ್ರೀಯ ಕಾನೂನುಗಳು, ಡಿಪ್ಲೊಮಸಿ, ವಿದೇಶಾಂಗ ನೀತಿಗಳಿರ್ಬೋದು, ಯುದ್ಧ ಯುದ್ಧಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. ಸೊ ಯಾವುದು? ನಮ್ಮ ಅರ್ಥಶಾಸ್ತ್ರ. ಈಗ ನೋಡ್ತಾ ಹೋಗೋಣ, ಈಗ ಸ್ವಲ್ಪ ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಮುಂಚೆ ಏನು ಮಾಡೋರು ಮೇಲ್ಮೇಲೆ ಸರ್ಫೇಸ್ ಲೆವೆಲಾಗಿ ಕೇಳ್ತಾಯಿದ್ರು. ಸೊ ಈಗ ಪೊಲಿಟಿಕಲ್ ಹಿಸ್ಟ್ರಿ ಕಡಿಮೆ ಮಾಡಿಬಿಟ್ಟು ಈ ಏರಿಯಾಗಳು ಸ್ವಲ್ಪ ಒಳಗಡೆಗೆ ಹೋಗ್ತಾ ಇದ್ದಾನೆ. ಆ ಕಾರಣದಿಂದ ಇದನ್ನ ಇನ್ನೂ ಸ್ವಲ್ಪ ಡೀಟೇಲ್ ಅಧಿಕರಣಗಳನ್ನು ನೋಡ್ತಾ ಹೋಗೋಣ. 15 ಅಧಿಕರಣಗಳು, ಯಾವ್ಯಾವ ಅಧಿಕರಣ ಇದ್ರ ಬಗ್ಗೆ ಮಾಹಿತಿ ಕೊಡುತ್ತೆ ಅಂತ. ಫಸ್ಟ್ನೇ ಬರ್ತಾ ಹೋಗ್ತೀವಿ. ಇಲ್ಲಿ ಬಂದಾಗ 1ನೇ ಅಧಿಕರಣಕ್ಕೆ ಬಂದಾಗ ನೋಡ್ಕೊಳ್ಳಿ. 1ನೇ ಅಧಿಕರಣ ರಾಜ ಪದವಿ ಬಗ್ಗೆ ಹೇಳ್ತಾ ಹೋಗುತ್ತೆ, ರಾಜನ ಕರ್ತವ್ಯಗಳ ಬಗ್ಗೆ ಹೇಳ್ತಾ ಹೋಗುತ್ತೆ, ರಾಜನಾದವನ ಕರ್ತವ್ಯಗಳೇನು ಅಂತೇಳಿ. ನೆಕ್ಸ್ಟ್ ನೋಡ್ತಾ ಹೋಗಿ ಸೇಫ್ಟಿ ಆಫ್ ದ ಕಿಂಗ್. ರಾಜನ ಒಂದು ಸೇಫ್ಟಿ ಅಂತ ಏನು ಕರಿತೇವೆ, ರಕ್ಷಣೆ. ಸೊ ಅವನೊಂದು ಸೇಫ್ಟಿ, ಸುರಕ್ಷತೆ ಬಗ್ಗೆ ಹೇಳ್ತಾ ಹೋಗುತ್ತೆ. ಯಾವ ರೀತಿ ಹೇಳ್ತಾ ಹೋಗುತ್ತೆ ಅಂದರೆ ರಾಜನಾದವನು 2ಕ್ಕಿಂತ ಹೆಚ್ಚು ರಾತ್ರಿಗಳನ್ನು ಒಂದೇ ಕೋಣೆಯಲ್ಲಿ ಕಳೆಯುವಂತಿಲ್ಲ, ಮಲಗುವಂತಿಲ್ಲ. ಸೊ ದಿಸ್ ಈಸ್ ದ ಸ್ಟೇಟ್ಮೆಂಟ್ ಗಿವನ್ ಬೈ ಇಟ್ ಈಸ್ ದೇರ್ ಇನ್ ದಿಸ್ ಬುಕ್. ಇದೊಂದು ಸ್ಟೇಟ್ಮೆಂಟ್ ಇದೆ, ತುಂಬ ಇಂಪಾರ್ಟೆಂಟ್ ಏರಿಯಾ. ಸೊ ಅದೇ ರೀತಿ ಕಿಂಗ್ ಶುಡ್ ಹ್ಯಾವ್ ಎ ವುಮನ್ ಪರ್ಸ್ನಲ್ ಬಾಡಿ ಗಾರ್ಡ್ಸ್. ಅಂದರೆ ಮಹಿಳಾ ಬಾಡಿ ಗಾರ್ಡ್ಸ್ಗಳನ್ನು ಹೊಂದಿರತಕ್ಕದ್ದು. ಅಂದರೆ ಅರ್ಥ ಏನು? ಮೌರ್ಯ ಕಾಲದಲ್ಲಿ ಮಹಿಳೆಯರು ಸಹಿತ ಬಾಡಿ ಗಾರ್ಡ್ಸ್ ಆಗಿದ್ದರು, ರಾಜನಿಗೆ ರಕ್ಷಣೆಯಲ್ಲಿದ್ದರು ಅಂತ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಆಫ್ ದ ಮಿನಿಸ್ಟರ್ ಬಗ್ಗೆ, ಅಂದರೆ ಮಂತ್ರಿಗಳ ಅಥವಾ ಮಂತ್ರಿ ಪರಿಷತ್ ಅಂತ ಕರಿತೀವಿ, ಮಂತ್ರಿಗಳನ್ನು ಯಾವ ರೀತಿ ನೇಮಕ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹಿತ ಈ ಒಂದು 1ನೇ ಅಧಿಕರಣ ಹೇಳ್ತಾ ಹೋಗುತ್ತೆ. ಏನು ಹೇಳ್ತಾ ಹೋಗುತ್ತೆ ಅಂದರೆ ಈ ಮಂತ್ರಿಗಳಿಗೆ ಟೆಸ್ಟ್ ಮಾಡಬೇಕು ರಾಜ ಆದವನು.
ಅವ್ರ ಕ್ವಾಲಿಟೀಸನ್ನ ಚೆಕ್ ಮಾಡಬೇಕು, ಅವ್ರು ಪಾಸ್ ಆದ್ರೆ ಮಾತ್ರ ತೊಗೋಬೇಕು. ಮತ್ತೊಂದು ಏನು ಹೇಳ್ತಾ ಅಂದರೆ ನೆಪೋಟಿಸಮ್ ಮಾಡುವಂತಿಲ್ಲ, ಪಕ್ಷಪಾತಗಳಿರ್ಬೋದು, ತನ್ನ ಸಂಬಂಧಿಕರು ಅಂದ್ಬಿಟ್ಟು ಅವ್ರನ್ನೆಲ್ಲ ಸೇರಿಸ್ಕೊಬೇಕು ಅಂತ ಇಲ್ಲ, ಅರ್ಹತೆ ಇದ್ದರೆ ಮಾತ್ರ ಸೇರಿಸ್ಕೊಬೇಕು ಅಂತ ಹೇಳ್ತಾ ಹೋಗ್ತಾನೆ. ಅದೇ ರೀತಿ ಡೇ ಟು ಡೇ ಆ್ಯಕ್ಟಿವಿಟೀಸ್ ಅಥವಾ ಡೈಲಿ ಆ್ಯಕ್ಟಿವಿಟೀಸ್ ಆಫ್ ದ ಕಿಂಗ್, ರಾಜನ ದೈನಂದಿನ ಕರ್ತವ್ಯಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. ಅಂದರೆ ಒಬ್ಬ ರಾಜನಾದವನು ಅಥವಾ ಆಡಳಿತಗಾರನಾದವನು ಯಾವ ರೀತಿ ಕಾರ್ಯಗಳನ್ನು ನಿರ್ವಹಿಸಬೇಕು. ನೆಕ್ಸ್ಟ್ ಹೇಳ್ತಾ ಹೋಗುತ್ತೆ ಎರಡನೇ ಅಧಿಕರಣ ಅಂತ ಏನು ಕರಿತೀವಿ, ಇದು ಬಂದ್ಬಿಟ್ಟು 34 ಇಲಾಖೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗುತ್ತೆ ಮತ್ತು ಅವುಗಳ ಅಧ್ಯಕ್ಷ ಅಥವಾ ಮುಖ್ಯಸ್ಥರನ್ನ ಬಗ್ಗೆನೂ ಸಹಿತ ಮಾಹಿತಿ ಕೊಡ್ತಾ ಹೋಗುತ್ತೆ. ನೆಕ್ಸ್ಟು ಮೂರನೇ ಅಧಿಕರಣ ಬಂದ್ಬಿಟ್ಟು ಸಿವಿಲ್ ನ್ಯಾಯಾಲಯದ ಬಗ್ಗೆ ಅಥವಾ ಸಿವಿಲ್ ನ್ಯಾಯಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. ಸಿವಿಲ್ ನ್ಯಾಯಾಲಯಗಳನ್ನು ಏನಂತ ಕರಿತಾ ಇದ್ರು ಅಂದರೆ ಧರ್ಮಸ್ಥೇಯ ಅಂತ ಕರೆದ್ರು ಅಂತ ಹೇಳ್ತಾ ಹೋಗ್ತಾನೆ. ಹಂಗಾರೆ ಇದರಲ್ಲಿ ಏನು ಹೇಳ್ತಾ ಹೋಗ್ತಾರೆ, ಧರ್ಮಸ್ಥೇಯ ಸಿವಿಲ್. ನಾಲ್ಕನೇ ಅಧಿಕರಣ ಕ್ರಿಮಿನಲ್ ಕಾನೂನುಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. ಕಂಟಕ ಶೋಧನ ಅಂತ ಕರೆದಿಯಾನು, ಅಂದರೆ ಶೋಧನೆ ಮಾಡುವಂಥದ್ದು, ಯಾರು ತಪ್ಪು ಯಾರು ಸರಿ ಅಂತೇಳಿ ಕಂಟಕ ಶೋಧನ ಅಂತ ಕರಿತಾ ಹೋಗ್ತೀವಿ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ ಈ ಸಿವಿಲ್ ಮತ್ತು ಕ್ರಿಮಿನಲಲ್ಲಿ ಅಂತಂದ್ರೆ ಅವನು ಎಷ್ಟು ಪ್ರಮಾಣದ ಶಿಕ್ಷೆಗಳನ್ನು ಕೊಡ್ತಾಯಿದ್ರು ಯಾವ್ಯಾವ ತಪ್ಪುಗಳಿಗೆ ಅಂತ. ಉದಾಹರಣೆಗೆ ಅವನೇನು ಹೇಳ್ತಾ ಅಂದರೆ ಈ ತೆರಿಗೆಯನ್ನು ಯಾರು ಕಟ್ಟಲಿಲ್ಲ ಅಂದರೆ, ಇಫ್ ಸಮ್ಮನ್ ಎವೇಡ್ಸ್ ದ ಟ್ಯಾಕ್ಸ್ ಅಂದ್ರೇನು, ತೆರಿಗೆಯಿಂದ ಅವನು ಇಲ್ಲ ತೆರಿಗೆ ಕಟ್ಟಲಿಕ್ಕೆ ಅವ್ನು ಕಳ್ಳ ಬಿದ್ದ ಅಂತ ಅಂದರೆ ಅಂಥ ವ್ಯಕ್ತಿಗೆ ಯಾವ ರೀತಿ ಪನಿಷ್ಮೆಂಟ್ ಕೊಡೋದು ಅಂದರೆ ದಟ್ ಪರ್ಸನ್ ವಾಸ್ ಎಕ್ಸಿಕ್ಯೂಟೆಡ್ ಅಂತಂದ್ರೇನು, ಅವನು ಶಿರಚ್ಛೇದವನ್ನು ಮಾಡ್ತಾಯಿದ್ರು ತೆರಿಗೆ ಕಳ್ತನ ಮಾಡಿದರೆ. ಸೊ ಈ ಥರದ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಅದೇ ರೀತಿ ಐದನೇ ಅಧಿಕರಣ ಬ್ಯೂರೋಕ್ರಸಿ ಮತ್ತು ಸ್ಯಾಲ್ರಿ ಅಂದ್ರೇನು, ಅಧಿಕಾರಶಾಹಿಗಳು ಅಥವಾ ಅಧಿಕಾರಿಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. ಯಾರ್ಯಾರು ಯಾವ ವರ್ಗದ ಅಧಿಕಾರಿಗಳು ಮತ್ತು ಅವರ ಸಂಬಳಗಳು, ಅವರಿಗೆ ಆಯಾ ಹುದ್ದೆಗೆ ಅಥವಾ ಶ್ರೇಣಿಗೆ ತಕ್ಕ ಹಾಗೆ ಅಥವಾ ಅಕಾರ್ಡಿಂಗ್ ಟು ದೇರ್ ರ್ಯಾಂಕ್ಸ್ ಸ್ಯಾಲ್ರಿಗಳನ್ನು ಫಿಕ್ಸ್ ಮಾಡುವಂಥದ್ದು, ಅದ್ರ ಬಗ್ಗೆ ಸಹಿತ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಆರನೇ ಅಧಿಕರಣ ಅಂತ ಏನು ಕರಿತೀವಿ, ಇದು 7 ಆರ್ಗನ್ಸ್ ಆಫ್ ದ ಸ್ಟೇಟ್ಸ್ ಅಥವಾ ಸಪ್ತಾಂಗ ಸಿದ್ಧಾಂತ ಅಂತ ಕರಿತೀವಿ. ಅಂದರೆ ಸಪ್ತಾಂಗ ಸಿದ್ಧಾಂತದ ಬಗ್ಗೆ ಹೇಳ್ತಾ ಹೋಗುತ್ತೆ. ಒನ್ ಆಫ್ ದಿ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ಳಿ. ಸೊ ಸಪ್ತಾಂಗ ಸಿದ್ಧಾಂತ ಅಂದರೆ ಏನು? ಸಪ್ತಾಂಗ ಸಿದ್ಧಾಂತ ಅಂದರೆ ಈ ಒಂದು ಪುಸ್ತಕದಲ್ಲಿ ಬರುವಂಥ ಪ್ರಕಾರ ದೇಹಕ್ಕೆ ಯಾವ ರೀತಿ 7 ಅಂಗಗಳು ಇಂಪಾರ್ಟೆಂಟು, ಅದೇ ರೀತಿ ಒಂದು ರಾಜ್ಯ ಸರಿಯಾಗಿರಬೇಕು ಅಥವಾ ಬಲಿಷ್ಠವಾಗಿರಬೇಕು ಅಥವಾ ಸ್ಟ್ರಾಂಗಾಗಿ ನಡಿಬೇಕು ಅಂತಂದರೆ ಅದಕ್ಕೂ ಸಹಿತ ಏನಿರಬೇಕು, 7 ಅಂಗಗಳಿರಬೇಕು. ಈ 7 ಅಂಗಗಳು ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಏನಾಗುತ್ತೆ, ಒಂದು ರಾಜ್ಯ ಬಲಿಷ್ಠವಾಗಿರುತ್ತೆ, ಲಾಂಗರ್ ಡ್ಯೂರೇಷನ್ವರೆಗೂ ಇವರು ಅಧಿಕಾರ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಯಾವ್ಯಾವುದು ಸಪ್ತಾಂಗ ಸಿದ್ಧಾಂತ? ಒಂದೇ ನೋಡ್ಕೊಳ್ಳಿ, ರಾಜ ಅನ್ನೋದು ಒಂದು ಇಂಪಾರ್ಟೆಂಟು. ಅಂದರೆ ರಾಜ ಅದನ್ನು ಹೇಗಿರಬೇಕು, ಅವ್ನ ಮೈಂಡ್ಸೆಟ್ ಹೇಗಿರಬೇಕು, ಅವ್ನು ಯಾವ ರೀತಿ ವರ್ಕ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ. ಮಂತ್ರಿ ಪರಿಷತ್, ಮಂತ್ರಿಗಳು ಯಾವ ರೀತಿ ಇರಬೇಕಂತ ಹೇಳ್ತಾ ಹೋಗುತ್ತೆ. ಬಲ ಅಂದರೆ ಸೇನೆ ಯಾವ ರೀತಿ ಇರಬೇಕು. ಸೊ ಅವಾಗ ಟ್ರೈನಿಂಗ್ ಕೊಡ್ತಾ ಇರಬೇಕು, ಮಾಡರ್ನ್ ಎಕ್ವಿಪ್ಮೆಂಟ್ಸ್ಗಳನ್ನು ಕೊಡ್ತಾ ಇರಬೇಕು, ರೆಕ್ರೂಟ್ಮೆಂಟನ್ನು ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ. ಕೋಶ ಅಂತಂದರೆ ಟ್ರೆಷುರಿ ಅಂತಂದರೆ ಆಗಿನ ರಾಜ್ಯದ ಸಂಪತ್ತು, ಅದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ. ಸೊ ಎಷ್ಟು ಚೆನ್ನಾಗಿ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಈ ಬುಕ್ಕಲ್ಲಿ ಅವನೇನು ಹೇಳ್ತಾ ಹೋಗ್ತಾ ಅಂದರೆ, ರಾಜನಾದವನು ಈ ಕೋಶದ ಸಂಪತ್ತು ಅಂತ ಏನು ಕರಿತೀವಿ ಅಥವಾ ರಾಜ್ಯದ ಸಂಪತ್ತು ಅಂತ ಏನು ಕರಿತೀವಿ, ತನ್ನ ಪರ್ಸ್ನಲ್ ಇದಕ್ಕೆ ಯೂಸ್ ಮಾಡುವಂತಿಲ್ಲ, ಪ್ರತಿಯೊಂದಕ್ಕೂ ಸಹಿತ ಲೆಕ್ಕ ಕೊಡಬೇಕಾಗಿತ್ತು. ಮತ್ತೊಂದು, ಅವನಿಗೆ ಏನು ಗಿಫ್ಟ್ಸ್ ಬರ್ತಾ ಇತ್ತು, ಉಡುಗೊರೆಗಳು ಏನು ಬರ್ತಾ ಇತ್ತು, ಹೊರದೇಶಕ್ಕೆ ಹೋದಾಗ ಅಥವಾ ಹೊರ ರಾಜ್ಯಗಳಿಗೆ ಹೋದಾಗ ಅಥವಾ ಬೇರೆ ರಾಜ್ಯದಿಂದ ಬಂದಂಥ ಉಡುಗೊರೆಗಳನ್ನು ಇದನ್ನು ನಮ್ಮ ರಾಜ್ಯದ ಟ್ರೆಷರಿಗೆ ಸೇರಿಸ್ಬೇಕು, ಅವನು ಸ್ವಂತ ಯೂಸ್ ಮಾಡುವಂತಿಲ್ಲ. ಸೊ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಜನಪದ ಅಂದರೆ ಜನರ ಬಗ್ಗೆ ಸಹಿತ ಇದು ಮಾಹಿತಿ ಕೊಡ್ತಾ ಹೋಗುತ್ತೆ. ಅಂದರೆ ರಾಜ್ಯಕ್ಕೆ ಜನರು ಸಹಿತ ಅಂದರೆ ಪ್ರಜೆಗಳು ಅಂತ ಏನು ಕರಿತೀವಿ, ಪ್ರಜೆಗಳಿಗೆ ಜನಪದ ಅಂತ ಕರಿತಾ ಹೋದ. ಸೊ ಈ ಜನಪದಗಳು ಸಹಿತ ತುಂಬ ಇಂಪಾರ್ಟೆಂಟು. ಅಂದರೆ ಏನು ಹೇಳ್ತಾ ಅಂದರೆ ರಾಜನಾದವನು ತನ್ನ ಪ್ರಜೆಗಳಲ್ಲಿ ತನ್ನ ಖುಷಿಯನ್ನು ಕಾಣ್ತಾ ಹೋಗಬೇಕು ಅಂತ ಹೇಳ್ತಾ ಹೋಗ್ತಾನೆ. ನೆಕ್ಸ್ಟ್ ದುರ್ಗ ಅಂದರೆ ಫೋರ್ಟ್ಸ್, ಕೋಟೆಗಳನ್ನು ಕಟ್ಟೋದ್ರ ಬಗ್ಗೆ ಹೇಳ್ತಾ ಹೋಗ್ತಾನೆ. ಸೊ ಫಾರ್ ಎಕ್ಸಾಂಪಲ್ ಪಕ್ಕದ ಗಡಿ ಭಾಗಗಳಲ್ಲಿ ಯಾವ ರೀತಿ ಕೋಟೆಗಳನ್ನು ಕಟ್ಟಬೇಕು. ಸೊ ಫಾರ್ ಎಕ್ಸಾಂಪಲ್ ಈ ಕಾಡಿದೆ 2 ರಾಜ್ಯಗಳ ನಡುವೆ, ಅಲ್ಲಿ ವನದುರ್ಗವನ್ನು ಕಟ್ಟಿ ಅಂತ ಹೇಳ್ತಾ ಹೋಗ್ತಾನೆ. ಅದೇ ರೀತಿ ನದಿ ನಡುವೆ ಮಧ್ಯೆ ಬಂತು ಅಂದರೆ ಜಲದುರ್ಗ ಕಟ್ಟಿ ಅಂತ ಹೇಳ್ತಾ ಹೋಗ್ತಾನೆ. ಅದೇ ರೀತಿ ಮಿತ್ರ, ಒಂದು ರಾಜ್ಯವಾಗಿದ್ದು ಅವ್ರು ಯಾವುದೇ ರಾಜ್ಯವಿರಲಿ ಅವ್ರಿಗೆ ಗೊತ್ತಿರಬೇಕು ನನ್ನ ನಿಜವಾದ ಮಿತ್ರ ಯಾರು, ಶತ್ರುಗಳು ಯಾರು ಅಂತೇಳಿ, ನನ್ನ ಕಷ್ಟಕ್ಕೆ ಯಾರು ಬರ್ತಾರೆ. ಸೊ ಪ್ರತಿಯೊಂದು ರಾಜ್ಯವು ಸಹಿತ ಇಲ್ಲಿ ಮಿತ್ರರನ್ನು ಹೊಂದಿರತಕ್ಕದ್ದು. ನೀವು ಎಷ್ಟೇ ಬಲಶಾಲಿಯಾಗಿರಿ, ನಿಮಗೊಬ್ಬರು ಮಿತ್ರರು ಬೇಕೇ ಬೇಕು ಅಂತ ಹೇಳ್ತಾ ಹೋಗ್ತಾನೆ. ನೆಕ್ಸ್ಟ್ 7ನೇದು ಬಂದ್ಬಿಟ್ಟು ವಿದೇಶಾಂಗ ನೀತಿಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ಈ ವಿದೇಶಾಂಗ ನೀತಿಗಳ ಬಗ್ಗೆ ಏನು ಹೇಳ್ತಾ ಹೋಗುತ್ತೆ ಅಂತಂದರೆ ಯಾವ ರೀತಿ ನೀವು ಬೇರೆ ರಾಜ್ಯಗಳೊಂದಿಗೆ ವ್ಯವಹಾರ ಮಾಡಬೇಕು, ನಾವು ಏನೇ ನೀತಿಗಳನ್ನು ತೊಗೊಬಂದು ಸಹಿತ ನಮ್ಮ ರಾಜ್ಯದಿಂದ ಯಾವುದೇ ನಷ್ಟ ಆಗದೇ ರೀತಿ ನೋಡ್ಕೊಬೇಕು ಅಂತ ಹೇಳ್ತಾ ಹೋಗ್ತಾನೆ. ಅದೇ ರೀತಿ 8ನೇ ಅಧಿಕರಣದಲ್ಲಿ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂದರೆ ಇಲ್ಲಿ ವಿಪತ್ತು ನಿರ್ವಹಣೆ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ. 9 ಮತ್ತು 10ನೇದು ವಾರ್ ಸ್ಟ್ರಾಟಜಿ, ಯುದ್ಧ ತಂತ್ರಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಸೊ ಆಫ್ಟರ್ ದಿಸ್ 11ನೇದು ರಿಲೇಷನ್ಶಿಪ್ ವಿತ್ ದ ರಿಪಬ್ಲಿಕನ್ ಸ್ಟೇಟ್ಸ್, ಗಣರಾಜ್ಯಗಳ ಜೊತೆಗೆ ಇರುವಂಥ ಸಂಬಂಧಗಳು ಯಾವ ರೀತಿ ಹೊಂದಿರಬೇಕು ಅಂತೇಳಿ
ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. 14ರಿಂದ 15 ಬಂದ್ಬಿಟ್ಟು ಆಡಳಿತದ ವಿವಿಧ ವಿಭಾಗಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಸೊ ಇದರಲ್ಲಿ ನಾನು ನಿಮ್ಗೆ ಹೇಳಿದ್ದು ಸ್ಲೇವರಿ ಪದ್ಧತಿ ಬಗ್ಗೆ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಇದರಲ್ಲಿ 12ರಿಂದ 15ನೇ ಅಧಿಕರಣ ಅಂತ ಏನು ಕರಿತೀವಿ, ಈ ಪಾರ್ಟಲ್ಲಿ ಅವನು ಕೊಟ್ಟಿರುವಂಥದ್ದು ಗುಲಾಮಿ ಪದ್ಧತಿ ಬಗ್ಗೆ. ಮತ್ತು ಇದರಲ್ಲಿ ಆಡಳಿತ ಮತ್ತೆ ಹೇಳ್ತಾ ಹೋಗ್ತಾನೆ, ಈ ವಾರ್ ಸ್ಟ್ರಾಟಜಿ ಎಲ್ಲ ಇದೆಯಲ್ಲ, ಸೊ ಇಲ್ಲಿ ಸಹಿತ ಹೇಳ್ತಾ ಹೋಗ್ತಾನೆ. ಅದೇ ರೀತಿ 14-15ರಲ್ಲಿ ಹೇಳ್ತಾ ಹೋಗ್ತೀನಿ ಏನಂತಂದರೆ ಯುದ್ಧ ಆನೆಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ. ಇಟ್ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ವಾರ್ ಎಲಿಫೆಂಟ್ಸ್, ಅಂದರೆ ಯಾವ ರೀತಿ ಆನೆಗಳನ್ನ ಸೆಲೆಕ್ಟ್ ಮಾಡಬೇಕು, ಯುದ್ಧ ಆನೆಗಳು ಯಾವುದು, ಮತ್ತು ಆನೆಗಳು ಹೌ ಟು ಕ್ಯಾಪ್ಚರ್ ದ ಎಲಿಫೆಂಟ್ಸ್, ಆನೆಗಳನ್ನು ಯಾವ ರೀತಿ ಸೆರೆ ಹಿಡಿಬೇಕು ಅಂತ ಹೇಳ್ತಾ ಹೋಗ್ತಾನೆ. ಅದೇ ರೀತಿ ಟೇಮಿಂಗ್ ದ ಎಲಿಫೆಂಟ್ಸ್, ಅಂದರೆ ಆನೆಗಳನ್ನು ಪಳಗಿಸೋದ್ರ ಬಗ್ಗೆ ಸಹಿತ ಈ ಪುಸ್ತಕ ಮಾಹಿತಿ ಕೊಡ್ತಾ ಹೋಗುತ್ತೆ. ಯಾವ ಪುಸ್ತಕ ಅಂತ ಕೇಳಿದ್ರೆ ನಮ್ಮ ಕೌಟಿಲ್ಯನ ಅರ್ಥಶಾಸ್ತ್ರ. ಆ್ಯಂಡ್ ನೌ ದ ಕ್ವಶನ್ ಈಸ್ ಲೈಕ್, ಓಕೆ ಇಷ್ಟೆಲ್ಲ ಹೇಳ್ತಾ ಇದೆ, ಹಾಗಾದರೆ ಈ ನಮಗೆ ಗೊತ್ತಿರೋಂಥದ್ದು ಏನಂದರೆ ಈ ಪುಸ್ತಕದಲ್ಲಿ ಮೌರ್ಯ ಅನ್ನೋ ಶಬ್ದ ಎಷ್ಟು ಸರಿ ಬಂದಿದೆ, ಅಥವಾ ಚಂದ್ರಗುಪ್ತ ಅಂತ ಎಷ್ಟು ಸಲ ಯೂಸ್ ಮಾಡಿ, ಚಂದ್ರಗುಪ್ತ ಮೌರ್ಯ ಅಂತ ಎಷ್ಟು ಸಲ ಯೂಸ್ ಮಾಡಿದ್ದಾನೆ. ಸೊ ನೆನ್ಪಿಟ್ಕೊಳ್ಳಿ. ಸೊ ಸ್ಟೇಟ್ಮೆಂಟ್ ವೈಸ್ ಬಂದಾಗ ಸೊ ಏನು ಅಂತಂದರೆ ಈ ಪುಸ್ತಕದಲ್ಲಿ ಒಂದೇ ಒಂದು ಹತ್ರ ಸಹಿತ ಮೌರ್ಯ ಅಂತ ಒಂದೇ ಒಂದು ಶಬ್ದ ಇಲ್ಲ, ಅಥವಾ ಚಂದ್ರಗುಪ್ತ ಮೌರ್ಯ ಅಂತ ಒಂದು ಸರಿನೂ ಶಬ್ದ ಇಲ್ಲ. ಬಟ್ ಅದೇ ಕಾಲದಲ್ಲಿ ಬರೆದಿರೋದ್ರಿಂದ ಮೋಸ್ಟ್ಲಿ ಅವನೇ ಇರ್ಬೋದು ಅಂತ ಹೇಳ್ತೀವಿ. ಮತ್ತೊಂದು ಏನು ಹೇಳ್ತೀವಿ ಅಂತಂದರೆ ಈ ವಿಶಾಖದತ್ತ ಬರೆದಿರೋಂಥ ಮುದ್ರಾ ರಾಕ್ಷಸ. ಸೊ ಇದೇನು ಹೇಳ್ತಾ ಹೋಗುತ್ತಂದರೆ ಚಂದ್ರಗುಪ್ತ ಮೌರ್ಯ ನಂದರನ್ನು ಸೋಲಿಸ್ಬಿಟ್ಟು ಹಿ ಡಿಫಿಟೆಡ್ ನಂದಾಸ್ ಆ್ಯಂಡ್ ಕೇಮ್ ಟು ದ ಪವರ್, ಅಧಿಕಾರಕ್ಕೆ ಬಂದ ಅಂತ ಹೇಳ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಯಾರಿಂದ ಸಹಾಯ ಪಡ್ಕೊಂಡ ಅಂದರೆ ತಕ್ಷಶಿಲದಲ್ಲಿ ಇದ್ದಂತಹ ನಮ್ಮ ಕೌಟಿಲ್ಯನ ಸಹಾಯದಿಂದ ಇವನು ನಂದರನ್ನು ಸೋಲಿಸಿದ, ಇವನು ತನ್ನ ಪ್ರಧಾನಮಂತ್ರಿಯಾಗಿ ಮಾಡ್ಕೊಂಡಿದ್ದ ಅಂತ ಹೇಳ್ತಾ ಹೋಗುತ್ತೆ. ಸೊ ಆ ಬುಕ್ ಹೇಳುತ್ತೆ ಹೊರತು ಇವನು ಎಲ್ಲೂ ಸಹಿತ ನಾನು ಪ್ರಧಾನಮಂತ್ರಿ ಆಗಿದ್ದೆ, ನಾನು ಇವನಿಗೆ ಸಹಾಯ ಮಾಡಿದ್ದೆ ಚಂದ್ರಗುಪ್ತನಿಗೆ ಅಂತ ಎಲ್ಲೂ ಸಹಿತ ಇವನು ಹೇಳೋದಿಲ್ಲ. ಇವನ ಪಾಡಿಗೆ ಇವನು ಬರ್ಕೊಂಡು ಹೋಗಿದ್ದಾನೆ, ರಾಜನಾದವನು ಹೀಗಿರಬೇಕು, ರಾಜ್ಯ ಅಂದರೆ ಹೇಗಿರಬೇಕು ಅಷ್ಟೇ. ಇಲ್ಲಿ ಚಂದ್ರಗುಪ್ತ ಮೌರ್ಯ ಅಂತ ಎಲ್ಲೂ ಹೇಳಿಲ್ಲ ಅವನು. ನೆನ್ಪಿಟ್ಕೊಳ್ಳಿ, ಸ್ಟೇಟ್ಮೆಂಟ್ ವೈಸ್ ಬಂದಾಗ ಇಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಈ ಪಾರ್ಟ್ಗಳು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತಾ ಹೋಗ್ತೀವಿ ಮೌರ್ಯ ಸಾಮ್ರಾಜ್ಯ. ಸೊ ನೀವು ರೀಸೆಂಟ್ ಕ್ವಶನ್ ಪೇಪರ್ಸ್ಗಳು ನೋಡ್ತಾ ಹೋದರೆ ACCR ತೊಗೊಳ್ಳಿ, KPSC ರದ್ದಾಗಿರೋದು KAS ತೊಗೊಳ್ಳಿ, ಅದು ಬೇರೆ ಯಾವುದೋ ತೊಗೊಳ್ಳಿ ಪೇಪರ್ಗಳನ್ನ, ಅದು UPSC ಒಂದು 2-3 ವರ್ಷ ಹಿಂದ್ಗಡೆ ಪೇಪರ್ಗಳು ತೆಗಿತಾ ಹೋಗಿ. ಸೊ ಇಲ್ಲಿ ನೋಡ್ತಾ ಹೋದ್ರೆ ನಿಮಗೆ ಈ ಅಶೋಕನ ಇವ್ರ ಪೊಲಿಟಿಕಲ್ ಹಿಸ್ಟ್ರಿಗಿಂತ ಜಾಸ್ತಿ ನಿಮಗೆ ಇವ್ರದ್ದು ಸೋರ್ಸ್ಗಳ ಬಗ್ಗೆ ಕ್ವಶನ್ ಕೇಳ್ತೀರ ಅಂತ ಹೇಳಿದೆ ನಿಮಗೆ. ಆದರೆ ಈಗಲೂ ಅಷ್ಟೇ ಈ ಕ್ವಶನ್ ಈಗಷ್ಟೇ ಏನು ಹೇಳಿದೆ ಆ ಎಕ್ಸಾಮ್ಸ್ಗಳು ನೋಡ್ತಾ ಹೋಗಿ ಎಲ್ಲ ಸಹಿತ ಈ ಸೋರ್ಸ್ಗಳ ಮೇಲೆ ಕ್ವಶನ್ ಬರುವಂಥದ್ದು. ಎಸ್ಪೆಷಲಿ ಎದ್ರ ಮೇಲೆ ಕೇಳಿದ ಅಂತಂದರೆ ಅಶೋಕನ ಶಾಸನಗಳ ಮೇಲೆ ಅಥವಾ ಇನ್ಸ್ಕ್ರಿಪ್ಷನ್ಸ್ ಅಂತ ಏನು ಕರಿತೀವಿ ಅದ್ರ ಮೇಲೆ ತುಂಬ ಕ್ವಶನ್ಸ್ಗಳು ಬರ್ತಾ ಹೋಗಿದೆ. ನೋಡ್ತಾ ಹೋಗೋಣ ಅಶೋಕನ ಇನ್ಸ್ಕ್ರಿಪ್ಷನ್ಸ್ ಅಥವಾ ಇನ್ಸ್ಕ್ರಿಪ್ಷನ್ಸ್ ಆಫ್ ಅಶೋಕ. ಸೊ ಫಸ್ಟ್ ಬರುವಂಥದ್ದು ಅಶೋಕ ಏನು ಮಾಡ್ತಾ ಹೋಗಿದೆ, ಇಟ್ಸ್ ಅ ವಾಸ್ಟ್ ಎಂಪೈರ್. ಮೌರ್ಯನ್ ಎಂಪೈರ್ ವಾಸ್ ಎನ್ ವಾಸ್ಟ್ ಎಂಪೈರ್, ಅತಿ ದೊಡ್ಡ ಸಾಮ್ರಾಜ್ಯ. ಇವನು ಭಾರತದ ಹಲವಾರು ಭಾಗಗಳಲ್ಲಿ, ಹಲವಾರು ದಿಕ್ಕುಗಳಲ್ಲಿ ಅಥವಾ ಹಲವಾರು ಭಾಗಗಳಲ್ಲಿ ತನ್ನ ಶಾಸನಗಳನ್ನು ಹೊರಡಿಸ್ತಾ ಹೋಗಿದ್ದಾನೆ. ಸುಮಾರು ಮೋರ್ ದೆನ್ 181 ಪ್ಲೇಸ್ ಅಂತ ಕರೀತಾರೆ. ಮೋರ್ ದೆನ್ 181 ಪ್ಲೇಸ್ ಅಥವಾ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಶಾಸನಗಳನ್ನು ಹೊರಡಿಸ್ತಾ ಹೋಗಿದ್ದಾನೆ ಅಂತ. ಸೊ ಎಲ್ಲದನ್ನು ನೆನಪಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ನೋಡ್ತಾ ಹೋಗೋಣ ಎಲ್ಲೆಲ್ಲಿ ಯಾವ ರೀತಿ ಶಾಸನಗಳನ್ನು ಹೊರಡಿಸ್ತಾ ಹೋಗಿದ್ದಾನೆ ಅಂತೇಳಿ. ಸೊ ಈ ಅಶೋಕನ ಶಾಸನಗಳು ನೀವು ಈ ಮ್ಯಾಪ್ ಏನು ನೋಡ್ತಾ ಇದ್ದೀರಿ, ಈ ಮ್ಯಾಪಲ್ಲಿ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ದೊಡ್ಡ ಭಾರತ ಈ ಪ್ರದೇಶ ಓಡಿಸಿ. ಫಾರ್ ಎಕ್ಸಾಂಪಲ್ ಅಫ್ಘಾನಿಸ್ತಾನದಲ್ಲಿ ಕಂದಾರಲ್ಲಿ ಓಡಿಸಿಯಾನೆ, ಈ ಕಡೆ ನೋಡ್ತಾ ಹೋಗಿ ಇಲ್ಲಿ UP ಬಿಹಾರಲ್ಲಿದ್ದಾವೆ. ಅದೇ ರೀತಿ ದಕ್ಷಿಣದಲ್ಲಿ ಬರ್ತಾ ಹೋದ್ರೆ ನಿಮಗೆ ನಮ್ಮ ಕರ್ನಾಟಕದಲ್ಲಿ ಬರ್ತಾ ಇದೆ. ಅದೇ ರೀತಿ ನಿಮಗೆ ಬಂದಾಗ ಪಾಕಿಸ್ತಾನ ಅಥವಾ ಇಲ್ಲಿ ನಿಮಗೆ ಶಾಬಾಜ್ಗರಿ ಮನ್ಷೇರ್ ಅಂತ ಏನು ಕರಿತೀವಿ ಇಲ್ಲಿ ಓಡಿಸಿಯಾನೆ. ಅದೇ ರೀತಿ ನಿಮಗೆ ಇಲ್ಲಿ ಬಂದಾಗ ನಿಮಗೆ ರುಮಿಂಡಾಯ್ ನೇಪಾಳದ ಸಹಿತ ಶಾಸನ ಇದೆ ಒಂದು. ಸೊ ಇಷ್ಟು ಇದು ಮತ್ತು ಗಿರ್ನಾರ್. ಸೊ ಈ ರೀತಿ ಹಲವಾರು ಊರುಗಳಲ್ಲಿ ಇವನು ತನ್ನ ಶಾಸನಗಳನ್ನು ಹೊರಡಿಸ್ತಾ ಹೋಗಿದ್ದಾನೆ. ಸೊ ಇವನು ಶಾಸನಗಳನ್ನು ಹೊರಡಿಸಿದಂಥ ಭಾರತದ ಮೊದಲ ರಾಜ ಅಂತ ಕರಿತಾ ಹೋಗ್ತೀವಿ. ಇವನ್ನ ಯಾರನ್ನ ಕರಿತಾ ಹೋಗ್ತೀವಿ ಅಂದರೆ ಅಶೋಕನನ್ನು ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ಇವನ್ನ ಶಾಸನಗಳ ಪಿತಾಮಹ ಅಂತ ಕರಿತೀವಿ. ಫಾದರ್ ಆಫ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಫಾದರ್ ಆಫ್ ಇನ್ಸ್ಕ್ರಿಪ್ಷನ್ಸ್. ಹಾಗಾದ್ರೆ ಕರ್ನಾಟಕದ ಯಾರು ಅಂತ ಕೇಳಿದ್ರೆ BL ರೈಸ್ ಅಂತ ಕರಿತಾ ಹೋಗ್ತೀವಿ. BL ರೈಸ್ ಅವರು ಕರ್ನಾಟಕ ಶಾಸನಗಳ ಪಿತಾಮಹ ಅಂತ ಕರಿತಾ ಹೋಗ್ತೀವಿ. ಸೊ ಈಗ ಫಸ್ಟ್ ಈಗ ಅಶೋಕನ ಬಗ್ಗೆ ಬರ್ತಾ ಇದ್ನ ಲೆಟ್ಸ್ ವಿ ಲುಕ್ ಇನ್ ಟು ದ ಅಶೋಕ. ಸೊ ಇಲ್ಲಿ ಬಂದಾಗ ಈ ಅಶೋಕ ಏನು ಮಾಡ್ತಾನೆ ಅಂದರೆ, ಸೊ ಇವನು 3 ರೀತಿಯಲ್ಲಿ ಶಾಸನಗಳನ್ನು ಓಡಿಸ್ತಾ ಹೋಗ್ತಾನೆ. ಒಂದಕ್ಕೆ ರಾಕ್ ಎಡಿಕ್ಟ್ ಅಂತ ಕರಿತೀವಿ. ದ ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ರಾಕ್ ಎಡಿಕ್ಟ್. ದ ಸೆಕೆಂಡ್ ಒನ್ ಇಸ್ ಕಾಲ್ಡ್ ಆಸ್ ಪಿಲ್ಲರ್ ಎಡಿಕ್ಟ್, ಸ್ತಂಭ ಶಾಸನಗಳು ಅಂತ ಕರಿತೀವಿ. ಮೂರನೇ ಬಂದ್ಬಿಟ್ಟು ಗುಹಾ ಶಾಸನಗಳು ಅಥವಾ ಕೇವ್ ಎಡಿಕ್ಟ್ಸ್ ಅಂತ ಕರಿತಾ ಹೋಗ್ತೀವಿ. ಕೇವ್ ಎಡಿಕ್ಟ್ಸ್ 3 ರೀತಿಯಾಗಿ ಮಾಡ್ತಾ ಹೋಗ್ತೀವಿ. ಫಸ್ಟ್ನೇ ರಾಕ್ ಎಡಿಕ್ಟ್, ಪಿಲ್ಲರ್ ಎಡಿಕ್ಟ್ ಆ್ಯಂಡ್ ಕೇವ್ ಎಡಿಕ್ಟ್. ಮತ್ತು ಈ ರಾಕ್ ಎಡಿಕ್ಟ್ ಅಂತ ಏನು ಕರಿತೀವಿ, ಈ ರಾಕ್ ಎಡಿಕ್ಟ್. ಸೊ ಇದು ಮತ್ತೆ 2 ರೀತಿಯಾಗಿ ಕ್ಲಾಸಿಫೈ ಮಾಡ್ತೀವಿ. ಮೇಜರ್ ರಾಕ್ ಎಡಿಕ್ಟ್, ಇನ್ನೊಂದು ಮೈನರ್ ರಾಕ್ ಎಡಿಕ್ಟ್. ಅಂದರೆ ಇದನ್ನು ಬೃಹತ್ ಶಿಲಾಶಾಸನ, ಇದನ್ನು ಗೌಣ ಶಿಲಾಶಾಸನ ಅಂತ ಕರಿತೀವಿ. ಗೌಣ ಶಿಲಾಶಾಸನ. ಸೊ ಹಾಗಾದ್ರೆ ಎಲ್ಲದೂ ಇಂಪಾರ್ಟೆಂಟಾ? ನೋ. ಸೊ ನೆನ್ಪಿಟ್ಕೊಳ್ಳಿ,
ರಾಕ್ ಎಡಿಕ್ಟ್ಸ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ, ಫೋಕಸ್ ಮಾಡ್ಕೊಳ್ಳಿ. ಕೇವ್ ಎಡಿಕ್ಟ್ಸ್ ಸ್ವಲ್ಪ ಕಡಿಮೆನೇ ಇರೋದೇ, ಒಂದು ವರ್ಡ್ಸ್ ಇದೆ, ಒಂದು ಗುಹಾ ಶಾಸನ ಯಾವುದಂದ್ರೆ ಬರಬರ ಗುಹೆಗಳು. ಸೊ ಅದೊಂದೇ ಊರಿರುವಂಥದ್ದು. ಸೊ ಆಗ ಪಿಲ್ಲರ್ ಎಡಿಕ್ಟ್ಸು ಅಷ್ಟೇ ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ, ಬಟ್ ರಾಕ್ ಎಡಿಕ್ಟ್ಸ್ ಏನಿದೆ ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿಂದ ತುಂಬ ಕ್ವಶನ್ಸ್ಗಳು ರೈಸ್ ಆಗಿದಾವೆ ಕೂಡ. ಅದು ನೋಡ್ತಾ ಹೋಗೋಣ ಈಗ. ಸೊ ಇಲ್ಲಿ ಬಂದಾಗ ಈಗ ನಿಮಗೆ ಅನಿಸ್ಬೋದು ಕ್ವಶನ್ಗಳು ಲೈಕ್ ರಾಕ್ ಎಡಿಕ್ಟ್ ಎಲ್ಲ ಊರುಗಳು ಮಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾವ ಊರಲ್ಲಿ ಏನಿದೆ ಅಂತೇಳಿ. ಸೊ ಎಲ್ಲ ಊರುಗಳು ಮಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಐ ವಿಲ್ ಗಿವ್ ಎನ್ ಐಡಿಯಾ. ನೆನ್ಪಿಟ್ಕೊಳ್ಳಿ, ಪಿಲ್ಲರ್ ಎಡಿಕ್ಟ್ಸ್ ಕ್ಲೀನ್ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಬ್ಲೂ ಕಲರ್ ಏನಿದೆ, ಈ ಬ್ಲೂ ಕಲರ್ ಡಾಟ್ಸು, ಸೊ ಇದು ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಂತ, ಪಿಲ್ಲರ್ ಎಡಿಕ್ಟ್ಸ್ ಅಂತ ಕರಿತೀವಿ. ಎಲ್ಲಿ ಕಾಣಿಸ್ತಿದೆ ಸಾಮಾನ್ಯವಾಗಿ ನೀವು ನೋಡಿದಾಗೆ ಗಂಗಾ ಯಮುನಾ ಬಯಲು ಪ್ರದೇಶದಲ್ಲಿ ಕಾಣಿಸ್ತಿದ್ದಾವೆ. ಅಂದರೆ ಗಂಗಾ ಯಮುನಾ ಪ್ಲೇನ್ ಅಂತ ಏನು ಕರಿತೀವಿ, ಇಲ್ಲಿ ಕಾಣಿಸ್ತಿದ್ದಾವೆ. ಏನಕ್ಕೆ ಇಲ್ಲಿ ಕಾಣಿಸ್ತವೆ ಅಂತಂದರೆ ಇಲ್ಲಿ ಯಾವುದೇ ಬೆಟ್ಟ ಗುಡ್ಡ ಇರಲಿಲ್ಲ. ಅದಕ್ಕೆ ಅವನು ಏನು ಮಾಡ್ತಾ ಹೋದ, ಮಥುರದಿಂದ ಕಲ್ಲು ತರಿಸ್ಬಿಟ್ಟು ಇಲ್ಲಿ ಶಾಸನಗಳನ್ನು ಹಾಕಿಸ್ತಾ ಹೋದ, ಕಂಬಗಳನ್ನು ಹಾಕಿಸ್ದ. ಅದೇ ನೀವು ಇಲ್ಲಿ ನೋಡ್ತಾ ಹೋಗಿ ಬೆಟ್ಟ ಪ್ರದೇಶದಲ್ಲಿ ನಿಮಗೆ ಯಾವ್ದು ಸಿಗ್ತಾ ಇದೆ, ಇದು ರಾಕ್ ಎಡಿಕ್ಟ್ ಸಿಗ್ತಾ ಇದೆ. ನೋಡ್ಕೊಳ್ಳಿ, ಕರ್ನಾಟಕ ಇರ್ಬೋದು, ಸೋಪಾರ. ಸೊ ಇಲ್ಲೆಲ್ಲ ಬೆಟ್ಟ ಪ್ರದೇಶ ಇದೆಲ್ಲ, ಇಲ್ಲಿ ಏರಿಯಾ ಅಂತ ಕರಿತೀವಿ. ಸೊ ಇಲ್ಲೇನು ಮಾಡ್ತಾ ಹೋದ, ಅಲ್ಲಿರುವಂಥ ಬೆಟ್ಟ ಗುಡ್ಡಗಳ ಮೇಲೆ ಶಾಸನಗಳನ್ನು ಹೊಡೆಸ್ತಾ ಹೋದ. ಹಾಗಾಗಿ ಇವೆಲ್ಲ ರಾಕ್ ಎಡಿಕ್ಟ್ಸ್. ಸೊ ಹಾಗೆ ಪಿಲ್ಲರ್ ಎಡಿಕ್ಟ್ಸ್ ಆಬ್ವಿಯಸ್ಲಿ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ, ರೈಟ್. ಅದೇ ರೀತಿ ನಿಮಗೆ ಕೇವ್ ಎಡಿಕ್ಟ್ಸಿಗೆ ಬಂದಾಗ, ಕೇವ್ ಎಡಿಕ್ಟ್ಸ್ ಸಿಗೋದು ಒಂದೇ ಒಂದು ಅಂತ ಹೇಳಿದ್ರೆ ಇಲ್ಲಿ ಬರಬರ ಅಂತ ಕರಿತಾ ಹೋಗ್ತೀವಿ. ಹಾಗೆ ಅಶೋಕನ ಶಾಸನಗಳ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಏನೇನಿದೆ ಅಂತ. ಸೊ ಫಸ್ಟ್ ಇವನು ಶಾಸನಗಳನ್ನು ಫಸ್ಟ್ ಕಂಡಿಡಿದವ್ರು ಯಾರು ಅಥವಾ ಓದ್ದವ್ರು ಯಾರು? ಸೊ ಇನ್ ದ ಇಯರ್ 1837, 1837ರಲ್ಲಿ ಎ ಬ್ರಿಟಿಷ್ ಆಫೀಸರ್ ಕಾಲ್ಡ್ ಜೇಮ್ಸ್ ಪ್ರಿನ್ಸೆಪ್ ಅಂತ ಏನು ಕರಿತೀವಿ, ಈ ವ್ಯಕ್ತಿ ಅಶೋಕನ ಶಾಸನ ಮೊಟ್ಟ ಮೊದಲನೇ ಬಾರಿಗೆ ಓದ್ತಾ ಹೋಗ್ತಾನೆ ಭೈರುತ್ ಅಂತ ಒಂದು ಊರಿನಲ್ಲಿ. ಭೈರುತ್ತಲ್ಲಿ ಅಂದರೆ ರಾಜಸ್ಥಾನದ ಒಂದು ಊರು ಭೈರುತ್. ಸೊ ಇಟ್ ವಾಸ್ ಅ ಮೈನರ್ ರಾಕ್ ಎಡಿಕ್ಟ್, ಗೌಣ ಶಿಲಾ ಶಾಸನ ಆಗಿತ್ತು, ರಾಕ್ ಎಡಿಕ್ಟ್ ಆಗಿತ್ತು. ಸೊ ಇದ್ರ ಬಗ್ಗೆ ಓದ್ತಾ ಹೋಗ್ತಾನೆ. ಬಟ್ ಇದರಲ್ಲಿ ಅಶೋಕ ಅಂತ ಹೆಸರೇ ಇರೋದಿಲ್ಲ. ಸೊ ಕೇವಲ ಏನಂತ ಇರುತ್ತೆ, ದೇವನಾಂಪಿಯ ಪಿಯದಸ್ಸಿ ಅಂತ ಅಷ್ಟೇ ಇರುತ್ತೆ. ಸೊ ಇದಕ್ಕೆ ಬಗ್ಗೆ ಹುಡುಕ್ತಾ ಹೋಗ್ತಾರೆ. ಆಮೇಲೆ ಇದಾದ್ಮೇಲೆ ಸಬ್ಸಿಕ್ವೆಂಟ್ ಆಗಿ ತುಂಬ ಶಾಸನಗಳು ಸಿಗ್ತಾ ಹೋಗ್ತವೆ. ಯು ಫೌಂಡ್ ಮೋಸ್ಟ್ ಆಫ್ ದ ಇನ್ಸ್ಕ್ರಿಪ್ಷನ್ಸ್. ಸೊ ಎಲ್ಲೂ ಸಹಿತ ರಾಜನ ಹೆಸರಿಲ್ಲ. ಸೊ ಒಂದು ಅರ್ಥ ಆಗ್ತಾ ಹೋಯ್ತು ಎಲ್ಲರಿಗೂ, ಇಸ್ ಅ ಗ್ರೇಟ್ ಕಿಂಗ್ ಅಂತೇಳಿ, ಬಟ್ ಅವನ ಹೆಸರು ಗೊತ್ತಿಲ್ಲ. ಸೊ ಇನ್ ದ ಇಯರ್ 1915ನಲ್ಲಿ 1915ರಲ್ಲಿ ಸೊ ಬಿಡನ್ ರೀಡ್ ಅಂತ ಒಬ್ಬರು ವ್ಯಕ್ತಿ ಬರ್ತಾ ಹೋಗ್ತಾರೆ, ಬ್ರಿಟಿಷ್ ಆಫೀಸರ್ ಕಾಲ್ಡ್ ಬಿಡನ್ ರೀಡ್. ಸೊ ಇವರು ಅಶೋಕನ ಹೆಸರನ್ನ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಮಸ್ಕಿಯಲ್ಲಿ ಕಂಡುಹಿಡಿತಾ ಹೋಗ್ತಾರೆ. ಸೊ ನೆನಪಿಟ್ಕೊಳ್ಳಿ, ರಾಯಚೂರು ಡಿಸ್ಟಿಕಲ್ಲಿ ಕಂಡುಹಿಡಿತಾ ಹೋಗ್ತಾರೆ, ಕರ್ನಾಟಕಕ್ಕೆ ಸಂಬಂಧಿಸಿದೆ. ಸೊ ಹಾಗಾದರೆ ಸೊ ಇದಕ್ಕಿಂತ ಮುಂಚೆ ಇರಲಿಲ್ಲ, ಈಗ ಗೊತ್ತಾಯ್ತು. ಇಲ್ಲಿ ಏನಂತ ಬರ್ದಿದ್ದಾರೆ, ದೇವನಾಂಪಿಯ ಪಿಯದಸ್ಸಿ ಅಶೋಕೆ ಅಂತ ಇದೆ, ಅಶೋಕ ಅಂತ ಇಲ್ಲ. ಏನಕ್ಕಂದರೆ ಇವನು ಪ್ರಾಕೃತ ಭಾಷೆಯಲ್ಲಿ ಹೊರಡಿಸಿರುವಂಥ ಒಂದು ಶಾಸನ ಅಂತ ಕರಿತಾ ಹೋಗ್ತೀವಿ ಅಲ್ವಾ. ಸೊ ದಟ್ಸ್ ವೈ ಅಶೋಕನ ಶಾಸನಗಳಿಗೆ ಬರ್ತಾ ಹೋದ್ವಿ. ಸೊ ಇನ್ ದ ಇಯರ್ 1837, 1837ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಅಂತ ಏನು ಕರಿತಾ ಹೋಗ್ತೀವಿ, ಈ ವ್ಯಕ್ತಿ ಮೊಟ್ಟ ಮೊದಲನೇ ಬಾರಿಗೆ ಅಶೋಕನ ಶಾಸನಗಳನ್ನು ಓದ್ತಾ ಹೋಗ್ತಾನೆ ಅಥವಾ ಕಂಡುಹಿಡಿತಾ ಹೋಗ್ತಾರೆ. ಸೊ ಇಲ್ಲಿ ಭೈರುತ್ ಅಂತ ಒಂದು ಊರು ಬರ್ತಾ ಹೋಗುತ್ತೆ ರಾಜಸ್ಥಾನದಲ್ಲಿ, ಮೈನರ್ ರಾಕ್ ಎಡಿಕ್ಟ್ ಇದು. ಬಟ್ ಇಲ್ಲಿ ಅಶೋಕನ ಹೆಸರೇ ಇರೋದಿಲ್ಲ. ಸೊ ಇದಾದಮೇಲೆ ಈ ಭೈರುತ್ ಇನ್ಸ್ಕ್ರಿಪ್ಷನ್ ಆದಮೇಲೆ ಹಲವಾರು ಊರುಗಳಲ್ಲಿ ಇವ್ನ ಶಾಸನಗಳು ಸಿಗ್ತಾ ಹೋಗ್ತವೆ, ಎಲ್ಲೂ ಸಹಿತ ಇವನ ಹೆಸರು ಇರೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಎಲ್ಲ ಕಡೆ ಹುಡುಕ್ತಾ ಹೋಗ್ತಾರೆ, ಹೂ ಇಸ್ ದಿಸ್ ಫೆಲೋ ಅಂತ. ಎಲ್ಲರಿಗೂ ಗೊತ್ತು ಈಸ್ ಅ ಗ್ರೇಟ್ ಪರ್ಸನಾಲಿಟಿ ಅಂತ, ಬಟ್ ಅವ್ರ ಹೆಸರು ಗೊತ್ತಿಲ್ಲ. ಸೊ ಇನ್ ದ ಇಯರ್ 1915ನಲ್ಲಿ 1915ರಲ್ಲಿ ಬಿಡನ್ ರೀಡ್ ಅಂತ ಒಬ್ಬ ವ್ಯಕ್ತಿ ಬರ್ತಾ ಹೋಗ್ತಾರೆ. ಈ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರನ್ನ ಕಂಡುಹಿಡಿತಾ ಹೋಗ್ತಾರೆ. ಎಲ್ಲಿ ಅಂದರೆ ನಮ್ಮ ಮಸ್ಕಿ ಒಳಗೆ ಕಂಡುಹಿಡಿತಾ ಹೋಗ್ತಾರೆ. ಎಲ್ಲದು ಮಸ್ಕಿ ಒಳಗೆ ಇವನ ಹೆಸರು ಸಿಗ್ತಾ ಹೋಗುತ್ತೆ. ಏನಂತೇಳಿ, ದೇವನಾಂಪಿಯ ಪಿಯದಸ್ಸಿ ಅಶೋಕೆ ಅಂತೇಳಿ. ಸೊ ನಮ್ಮ ರಾಯಚೂರು ಡಿಸ್ಟಿಕ್ ಅದು ಮಸ್ಕಿಯಲ್ಲಿ. ಸೊ ಹಾಗಾದರೆ ಇವನು ಆಗಲೇ ಹೇಳಿದೆ ನಿಮಗೆ, ಫಸ್ಟ್ ಇಂಡಿಯನ್ ಕಿಂಗ್ ಟು ಇಶ್ಯೂ ಇನ್ಸ್ಕ್ರಿಪ್ಷನ್ಸ್ ಇನ್ ಇಂಡಿಯಾ, ಭಾರತದಲ್ಲಿ ಶಾಸನಗಳನ್ನು ಹೊರಡಿಸಿದ ಮೊದಲ ರಾಜ ಅಂತ ಕರೀತೀವಿ. ಆದರೆ ಇವನ ಶಾಸನಗಳು ಏನಿದ್ದಾವೆ, ಸೊ ಇವು ಬೋಸ್ಟ್ರೋಫೆಡಾನ್ ಶೈಲಿಯಲ್ಲಿದ್ದಾವೆ. ನೆನ್ಪಿಟ್ಕೊಳ್ಳಿ, ಇವನು ಯಾವ ಶೈಲಿಯಲ್ಲಿ ಹೊರಡಿಸಿದಾನೆ ಅಂದರೆ ಬೋಸ್ಟ್ರೋಫೆಡಾನ್ ಅಂತ ಕರಿತಾ ಹೋಗ್ತಾರೆ. ಬೋಸ್ಟ್ರೋಫೆಡಾನ್ ಅಂದರೆ ಏನು? ಸೊ ಬೋಸ್ಟ್ರೋಫೆಡಾನ್ ಅಂತಂದರೆ ದ ಫಸ್ಟ್ ಲೈನ್ ಬಂದ್ಬಿಟ್ಟು ಲೆಫ್ಟ್ ಟು ರೈಟ್ ಆಗಿದೆ, ಸೆಕೆಂಡ್ ಲೈನ್ಸ್ ದ ಸಬ್ಸಿಕ್ವೆಂಟ್ ಆಗಿ ಬರುವಂಥ ಲೈನ್ಗಳು ಅಂತ ಏನು ಕರಿತೀವಿ, ಅದು ರೈಟ್ ಟು ಲೆಫ್ಟ್ ಇರುತ್ತೆ. ದ ಥರ್ಡ್ ಒನ್ ವಿಲ್ ಬಿ ದ ಲೆಫ್ಟ್ ಟು ರೈಟ್ ಆ್ಯಂಡ್ ದ ಫೋರ್ತ್ ಒನ್ ವಿಲ್ ಬಿ ರೈಟ್ ಟು ಲೆಫ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಥರ ಬರಿತೀವಿ ಅಂತ ಅಂದ್ಕೊಂಡ್ರೆ, ಈ ಥರ ಒಂದು ಲೈನ್, ಫಸ್ಟ್ ಲೈನ್, ಸೆಕೆಂಡ್ ಲೈನ್ ಈ ರೀತಿ ಬರಿತೀವಿ, ಥರ್ಡ್ ಲೈನ್ ಈ ರೀತಿ, ಫೋರ್ತ್ ಈ ರೀತಿ, ಫಿಫ್ತ್ ಈ ರೀತಿ, ಸಿಕ್ಸ್ತ್ ಈ ರೀತಿ ಸಬ್ಸಿಕ್ವೆಂಟಾಗಿ ಹೋಗ್ತಾ ಇರುತ್ತೆ. ಅಂದರೆ ಸೆಕೆಂಡ್ ಲೈನ್ ಮತ್ತು ಫೋರ್ತ್ ಲೈನ್, ಸಿಕ್ಸ್ತ್ ಲೈನ್ ಇದನ್ನು ಓದಬೇಕಂದ್ರೆ ನೀವು ಮಿರರ್ ಹಿಡ್ಕೊಬೇಕು, ಉಲ್ಟಾ ಬರೀತಾ ಹೋಗ್ತಾರೆ. ಅದಕ್ಕೆ ನಾವು ಬೋಸ್ಟ್ರೋಫೆಡಾನ್ ಅಂತ ಕರಿತೀವಿ. ಈ ಬೋಸ್ಟ್ರೋಫೆಡಾನ್ ಶೈಲಿ ಎರಡು ಹತ್ರ ಕಾಣಿಸ್ತಾ ಹೋಗುತ್ತೆ. ಒಂದು ಇಂಡಸ್ ಸೀಲ್ಸ್ಗಳ ಮೇಲೆ, ಸಿಂಧು ನಾಗರಿಕತೆಯ ಸೀಲ್ಸ್ಗಳು ಅಂತ ಏನು ಕರಿತೀವಿ, ಮುದ್ರಿಕೆಗಳು ಅಲ್ಲಿ ಕಾಣಿಸ್ತಾ ಹೋಗುತ್ತೆ. ಪಿಕ್ಟೋಗ್ರಫಿ ಸ್ಕ್ರಿಪ್ಟ್ ಅಲ್ಲ ಅವ್ರದ್ದು, ಚಿತ್ರಿತ ಲಿಪಿ ಅಂತ ಕರಿತೀವಿ ಅವ್ರದ್ದು, ಯಾರ್ದು, ಸಿಂಧು ಬದ ನಾಗರಿಕತೆಯವ್ರದ್ದು. ಸೊ ಆ ರೀತಿ ಅವರು ಸಹಿತ ಬೋಸ್ಟ್ರೋಫೆಡಾನ್, ಅದೇ ರೀತಿ ಇವರು ಸಹಿತ ಬೋಸ್ಟ್ರೋಫೆಡಾನ್ ಹೊಡೆಸ್ತಾ ಹೋದ. ಸೊ ಅರ್ಥ ಆಗಿಲ್ಲ ಅಂತಂದರೆ ಲೆಟ್ ಮಿ ಶೋ ದಟ್ ಒನ್. ಯಾವ ರೀತಿ ಅಂತಂದರೆ ಇಲ್ಲಿ ನಾನೊಂದು ಶಬ್ದ ಬರೀತಾ ಹೋಗ್ತೀನಿ, ಅಶೋಕ ಅಂತ.
ಅಶೋಕ. ಇದು ಆರಾಮಾಗಿ ಎಲ್ಲರೂ ಓದ್ತಾ ಹೋಗ್ತೀವಿ. ಇದನ್ನು ಉಲ್ಟಾ ಬರಿಬೇಕು. ಈಗ ನಮಗೆ ಓದ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಸೊ ಇದು ಅಶೋಕನೇ. ಬಟ್ ಪ್ರಾಬ್ಲಮ್ ಏನಂದರೆ ಉಲ್ಟಾ ಬರ್ದಿ. ಇದು ನಾವು ಸೆಕೆಂಡ್ ಲೈನ್ ಓದಬೇಕಂದ್ರೆ ಮಿರರ್ ಹಿಡ್ಕೊಬೇಕು. ದಿಸ್ ಈಸ್ ದ ಕಾನ್ಸೆಪ್ಟ್. ಸೊ ಇದಕ್ಕೆ ನಾವು ಬೋಸ್ಟ್ರೋಫಿಡಾನ್ ಶೈಲಿ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಶೈಲಿಯಲ್ಲಿ ಇವನು ಹೊರಡಿಸ್ತಾ ಹೋಗಿದ್ದಾನೆ. ಹಾಗಾದರೆ ಇವನು ತನ್ನ ಶಾಸನಗಳಲ್ಲಿ ಯಾವ ಭಾಷೆ ಯೂಸ್ ಮಾಡಿದೆ, ಲಿಪಿ ಯಾವುದು ಯೂಸ್ ಮಾಡ್ತಾ ಹೋಗಿದ್ದಾನೆ. ವಿ ಲುಕ್ ಇನ್ ಟು ದಟ್ ಒನ್. ಸೊ ಈ ವ್ಯಕ್ತಿ ನೆನ್ಪಿಟ್ಕೊಳ್ಳಿ, 3 ಭಾಷೆಗಳನ್ನು ಯೂಸ್ ಮಾಡಿದ, 4 ಲಿಪಿಗಳನ್ನು ಯೂಸ್ ಮಾಡ್ತಾ ಹೋಗಿದ್ದಾನೆ. ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಲ್ಯಾಂಗ್ವೇಜ್ ಆ್ಯಂಡ್ ದ ಸ್ಕ್ರಿಪ್ಟ್. ಅವ್ರು ಇಲ್ಲಿ ನೋಡ್ತಾ ಹೋಗಿ 3 ಭಾಷೆಗಳು ಅಂತ ಬಂದಾಗ ಯಾವ್ಯಾವ್ದು ಬರ್ತಾ ಹೋಗುತ್ತೆ. ಇವನು ಯೂಸ್ ಮಾಡಿರುವಂಥದ್ದು ಪ್ರಾಕೃತ, ಗ್ರೀಕ್ ಆ್ಯಂಡ್ ಅರಾಮಿಕ್. ಸ್ಕ್ರಿಪ್ಟ್ ಬಂದರೆ ಬ್ರಾಹ್ಮಿ, ಗ್ರೀಕ್, ಅರಾಮಿಕ್ ಮತ್ತೊಂದು ಖರೋಷ್ಠಿ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಏನಕ್ಕೆ ಈ ರೀತಿ ಬೇರೆ ಬೇರೆ ಭಾಷೆಗಳು ಮತ್ತು ಲಿಪಿಯಲ್ಲಿ ಓಡಿಸ್ತಾ ಹೋದ? ಬಿಕಾಸ್ ಇಟ್ ವಾಸ್ ಎನ್ ವಾಸ್ಟ್ ಎಂಪೈರ್. ಇದೊಂದು ಅತಿ ದೊಡ್ಡ ಸಾಮ್ರಾಜ್ಯ. ಒಂದೊಂದು ಪ್ರದೇಶದ ಒಂದೊಂದು ಲಿಪಿ ಯೂಸ್ ಮಾಡ್ತಾಯಿದ್ರು, ಭಾಷೆಗಳನ್ನು ಯೂಸ್ ಮಾಡ್ತಾಯಿದ್ರು. ಹಾಗಾಗಿ ಜನರಿಗೆ ಅವರಿಗೆ ಅರ್ಥ ಆಗುವಂಥ ಲಿಪಿ ಮತ್ತು ಓದ್ಲಿಕ್ಕೆ ಬರುವಂಥ ಲಿಪಿ ಮತ್ತು ಅವರಿಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಶಾಸನಗಳನ್ನು ಹೊಡೆಸ್ತಾ ಹೋದ. ಸೊ ಯಾಕೆ ಈ ರೀತಿ ಲಿಪಿನೇ ಬೇರೆ ಭಾಷೆನೇ ಬೇರೆ ಅಂತ ಹೇಳ್ತಾ ಇದ್ದೀನಿ. ಸೊ ಯಾವ ರೀತಿ ಅಂತ ಅಂದರೆ, ಸೊ ಶೋ ದಟ್ ಒನ್. ಸೊ ಈಗ ಇಲ್ಲೊಂದು ಇನ್ಸೈಟ್ಸ್ ಅಂತ ಒಂದು ವರ್ಡ್ ಇದೆ. ನಮ್ಮ ಇನ್ಸೈಟ್ ಓಕೆ, ಇನ್ಸೈಟ್ ಅಂತ ಒಂದು ಶಬ್ದ ಇದೆ. ಸೊ ಇನ್ಸೈಟ್ ಇದನ್ನು ಕನ್ನಡದ ಬರೆದ್ರೆ ಓಕೆ. ಸೊ ಇಲ್ಲಿ ನೋಡಿ, ಇದು ಇಂಗ್ಲೀಷ್ ಭಾಷೆ, ಇಂಗ್ಲೀಷ್ ಲಿಪಿ. ಇಲ್ಲಿ ಬಂದರೆ ಕನ್ನಡ ಲಿಪಿ, ಇಂಗ್ಲೀಷ್ ಭಾಷೆ. ನೋಡ್ಕೊಳ್ಳಿ, ಲಿಪಿನೇ ಬೇರೆ, ಅದೇ ರೀತಿ ಭಾಷೆನೇ ಬೇರೆ. ಇದು ಇಂಗ್ಲೀಷ್ ಲಿಪಿ ಮತ್ತು ಸ್ಕ್ರಿಪ್ಟ್ ಆಸ್ ವೆಲ್ ಆಸ್ ದ ಲ್ಯಾಂಗ್ವೇಜ್. ಇದು ಬಂದ್ಬಿಟ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್, ಬಟ್ ದ ಸ್ಕ್ರಿಪ್ಟ್ ಈಸ್ ಕನ್ನಡ. ಸೊ ಹಾಗಾಗಿ ಇದು ಲಿಪಿನೇ ಬೇರೆ ಮತ್ತು ಭಾಷೆನೇ ಬೇರೆ ಅಂತ ಕರಿತಾ ಹೋಗ್ತೀವಿ. ಹಾಗೆ ನೋಡ್ತಾ ಹೋಗಿ ಯಾವ್ಯಾವ ಭಾಷೆಗಳು ನೆನ್ಪಿಟ್ಕೊಳ್ಳೇಬೇಕು. ಪ್ರಾಕೃತ, ಗ್ರೀಕ್ ಆ್ಯಂಡ್ ಅರಾಮಿಕ್. ಇದು ನೋಡ್ಕೊಳ್ಳಿ, ಗ್ರೀಕ್ ಮತ್ತು ಅರಾಮಿಕ್ಗೂ ಭಾರತಕ್ಕೂ ಸಂಬಂಧನೇ ಇಲ್ಲ ಹಂಗೆ ನೋಡಿದಾಗ ಅಲ್ವಾ. ಯಾಕೆ ಈ ಭಾಷೆದು ಓಡಿಸ್ತಾ ಹೋದ? ಏನಕ್ಕೆ ಅಂದರೆ ಅವರು ಯಾರ ಜೊತೆಗೆ ಸಂಬಂಧ ಹೊಂದಿದ್ರು ಅಥವಾ ರಿಲೇಷನ್ ಹೊಂದಿದ್ರು, ಪಕ್ಕಕ್ಕಿರುವಂಥ ಸ್ಟೇಟ್ ಯಾವುದಾಗಿತ್ತು? ಗ್ರೀಕ್ ಎಂಪೈರ್ ಆಗಿತ್ತು. ಹಾಗಾಗಿ ಅಲ್ಲಿ ಗ್ರೀಕ್ ಮಾತಾಡ್ತಿದ್ರು, ಗ್ರೀಕ್ ಒಂದು ಭಾಷೆ ಇತ್ತು ಮತ್ತು ಲಿಪಿಯನ್ನು ಯೂಸ್ ಮಾಡ್ತಾಯಿದ್ರು. ಆ ಕಾರಣದಿಂದ ಅದರ ಓಡಿಸ್ತಾ. ಅದೇ ರೀತಿ ಅರಾಮಿಕ್ ಸಹಿತ ಅಲ್ಲಿ ಒಂದಿಷ್ಟು ಬುಡಕಟ್ಟು ಪ್ರದೇಶಗಳು ಬರ್ತಾ ಹೋಗ್ತವೆ ಪಾಕಿಸ್ತಾನ ಕಡೆಗೆ. ಸೊ ಅಲ್ಲಿ ಇದನ್ನ ಯೂಸ್ ಮಾಡ್ತಾ ಹೋಗ್ತಾನೆ. ಅದೇ ರೀತಿ ಸ್ಕ್ರಿಪ್ಟಿಗೆ ಬಂದಾಗ ಬ್ರಾಹ್ಮಿ, ಗ್ರೀಕ್, ಅರಾಮಿಕ್ ಮತ್ತೊಂದು ಖರೋಷ್ಠಿ ಅಂತ ಏನು ಕರಿತೀವಿ, ಇದನ್ನ ಯೂಸ್ ಮಾಡ್ತಾ ಹೋಗ್ತಾನೆ. ನೆನ್ಪಿಟ್ಕೊಳ್ಳಿ, ಕಂದಹಾರ್ ಇದನ್ನಾಗಲೇ ಕೇಳಿದ್ದಾರೆ. ಇದನ್ನ ಮೊನ್ನೆ ಏನು ನಿಮ್ಗೆ ಕ್ಯಾನ್ಸಲ್ ಆಯಿತು ಆ ಎಕ್ಸಾಮಲ್ಲಿ. ಸೊ ಅದರಲ್ಲಿ ಒಂದು ಏರಿಯಾ ಬರುತ್ತೆ ಶಾರಿಕೂನ ಅಂತ. ಕಂದಾರ್ ಅಂತ ಸಿಟಿ ಆ್ಯಕ್ಚುಲಿ ಕೇಳಬೇಕಾಗಿರೋದು ಕಂದಾರ್ ಕೇಳಬೇಕು, ಬಟ್ ಸ್ವಲ್ಪ ಒಳಗಡೆ ಹೋಗಿದ್ದಾರೆ, ಡೀಪಾಗಿ ಹೋಗಿದ್ದಾರೆ. ಶಾರಿಕೂನ ಅಂತ ಒಂದು ಊರು. ಸೊ ಈ ಶಾರಿಕೂನದಲ್ಲಿ ಗ್ರೀಕ್ ಮತ್ತು ಅರಾಮಿಕ್ ಭಾಷೆ ಮತ್ತು ಲಿಪಿಯಲ್ಲಿ ಏನು ಮಾಡಿಸ್ತಾ ಹೋಗಿದ್ದಾನೆ? ಶಾಸನವನ್ನು ಹೊಡಿಸ್ತಾ ಹೋಗಿದ್ದಾನೆ. ಹಿ ಇಶ್ಯೂಡ್ ಅನ್ ಇನ್ಸ್ಕ್ರಿಪ್ಷನ್ ಇನ್ ಗ್ರೀಕ್ ಆಸ್ ವೆಲ್ ಆಸ್ ಇನ್ ಅರಾಮಿಕ್ ಲ್ಯಾಂಗ್ವೇಜ್ ಆಸ್ ವೆಲ್ ಆಸ್ ಸ್ಕ್ರಿಪ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಇದನ್ನು ಕೇಳಿದ್ದಾರೆ, ಮೊನ್ನೆ ನೋಡ್ಕೊಳ್ಳಿ ಬೇಕಾದ್ರೆ, ಅದು ಕ್ಯಾನ್ಸಲ್ ಆಗಿರೋ ಎಕ್ಸಾಮಲ್ಲಿ. ಇದಾದಮೇಲೆ ಶಾಬಾಜ್ಗರಿ ಮತ್ತು ಮನ್ಷೇರ ಅಂತ ಏನು ಕರಿತೀವಿ, ಇಲ್ಲಿ ಖರೋಷ್ಠಿ ಲಿಪಿಯಲ್ಲಿ ಈ ಒಂದು ಶಾಸನವನ್ನು ಹೊಡಿಸ್ತಾ ಹೋಗಿದ್ದಾನೆ. ಹಿ ಇಶ್ಯೂಡ್ ಅನ್ ಇನ್ಸ್ಕ್ರಿಪ್ಷನ್ ಇನ್ ಖರೋಷ್ಠಿ ಸ್ಕ್ರಿಪ್ಟ್ ಅಂತ ಕರಿತಾ ಹೋಗ್ತೀವಿ. ಖರೋಷ್ಠಿ ಸ್ಕ್ರಿಪ್ಟಲ್ಲಿ ಹೊಡಿಸ್ತಾ ಹೋಗಿದ್ದಾನೆ. ಈಗ ನಾವು ನೋಡ್ತಾ ಹೋಗೋದು ಮ್ಯಾಪಲ್ಲಿ, ಸೊ ಎಲ್ಲಿದೆ ಅಂತೇಳಿ. ಸೊ ದಿಸ್ ಈಸ್ ಅ ಸ್ಟೋರಿ. ಕಂದಾರ್ ಅಂತ ಕರಿತೀವಿ. ಈ ಕಂದಾರ ನೋಡ್ತಾ ಹೋಗಿ, ಸೊ ಇಲ್ಲಿ ಬಂದಾಗ, ಈ ಕಂದಾರಲ್ಲಿ ಬಂದಾಗ, ಸೊ ದಿಸ್ ಇಸ್ ಅ ಪ್ಲೇಸ್ ವೇರ್ ಎಕ್ಸಾಕ್ಟ್ಲಿ ಹಿ ಇಶ್ಯೂಡ್ ಅನ್ ಇನ್ಸ್ಕ್ರಿಪ್ಷನ್ ಇನ್ ಗ್ರೀಕ್ ಆ್ಯಂಡ್ ಅರಾಮಿಕ್. ಏನಕ್ಕೆ ಇಲ್ಲೇ ಗ್ರೀಕ್ ಸ್ಟೇಟ್ ಸ್ಟಾರ್ಟ್ ಆಗ್ತಾ ಇತ್ತು. ಇಲ್ಲಿ ನೋಡ್ತಾ ಹೋಗಿ ಮನ್ಷೇರ ಮತ್ತು ಶಾಬಾಜ್ಗರಿ. ಸೊ ಇಲ್ಲಿ ಬಂದಾಗ ಯಾವ್ದು ಯೂಸ್ ಮಾಡ್ತಾ ಅಂತ ಹೇಳಿದ್ರೆ ನಿಮಗೆ ಖರೋಷ್ಠಿಯನ್ನು ಯೂಸ್ ಮಾಡ್ತಾ ಹೋದ. ಕಂದಹಾರ್ ಅನ್ನಲ್ಲಿ ನಾವು ಏನು ಬರೆಯೋದನ್ನ ಶಾರಿಕೂನ ಅಂತಲೂ ಕೇಳ್ತಾ ಹೋಗ್ತಾರೆ ಎಕ್ಸಾಮಲ್ಲಿ. ಬಿಕಾಸ್ ಒನ್ ಆಫ್ ದ ಏರಿಯಾ ಇನ್ ದಟ್ ಕಂದಹಾರ್ ಸಿಟಿ, ಇದು ಅಫ್ಘಾನಿಸ್ತಾನದಲ್ಲಿರುವಂಥದ್ದು, ರೈಟ್. ಸೊ ಇದಾದ್ಮೇಲೆ ಬರ್ತಾ ಹೋಗ್ತೀವಿ ನಾವು. ಈಗ ಅವನು ಎಲ್ಲ ಊರುಗಳಲ್ಲೂ 3 ರೀತಿ ಶಾಸನ ಹೊಡಿಸಿದಾನೆ ಇಲ್ಲ. ಕೆಲವೊಂದು ಊರುಗಳಲ್ಲಿ ಮೇಜರ್ ಹೊಡಿಸಿದಾನೆ, ಕೆಲವೊಂದು ಊರುಗಳಲ್ಲಿ ಮೈನರ್ ಹೊಡಿಸಿದಾನೆ. ಮೈನರ್ ರಾಕ್ ಎಡಿಕ್ಟ್ ಅಥವಾ ಮೇಜರ್ ರಾಕ್ ಎಡಿಕ್ಟ್ ಅಂತ ಕರಿತೀವಿ. ಬಟ್ ಕೇವಲ ಒಂದೇ ಒಂದು ಊರಿನಲ್ಲಿ ಮೇಜರ್ ಆಸ್ ವೆಲ್ ಆಸ್ ಮೈನರ್ ರಾಕ್ ಎಡಿಕ್ಟ್ನ ಹೊಡಿಸ್ತಾ ಹೋಗಿದ್ದಾನೆ. ಯಾವುದದು ಅಂತ ಕೇಳಿದ್ರೆ ಒನ್ಸ್ ಅಗೇನ್ ದ ಕಂದಹಾರ್. ನೆನ್ಪಿಟ್ಕೊಳ್ಳಿ, ಕಂದಹಾರಲ್ಲೇ ಅಥವಾ ಶಾರಿಕೂನದಲ್ಲೇ ಇಲ್ಲಿ ಮೇಜರು ಮತ್ತು ಮೈನರ್ ಎರಡೂ ಸಹಿತ ಹೊಡಿಸ್ತಾ, ಮೇಜರ್ ರಾಕ್ ಎಡಿಕ್ಟ್ ಆ್ಯಂಡ್ ಮೈನರ್ ರಾಕ್ ಎಡಿಕ್ಟ್ ಎರಡೂ ಸಹಿತ ಇಲ್ಲಿ ಹೊಡಿಸ್ತಾ ಹೋಗಿದ್ದಾನೆ. ಸೊ ಇದು ಬಂದಾಗ ಈ ಮೇಜರ್ ರಾಕ್ ಎಡಿಕ್ಟ್ ಆ್ಯಂಡ್ ಮೈನರ್ ರಾಕ್ ಎಡಿಕ್ಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಬಂದಾಗ ನೋಡ್ತಾ ಹೋಗಿ, ಸೊ ಇಲ್ಲಿ ಹೊಡಿಸ್ತಾ ಹೋದ. ಅದೇ ರೀತಿ ಧೌಳಿ ಮತ್ತು ಜೌಗಢದಲ್ಲಿ ಇಲ್ಲಿ ಮೇಜರ್ ರಾಕ್ ಎಡಿಕ್ಟ್ ಬರ್ತವೆ, ಬೃಹತ್ ಶಿಲಾಶಾಸನಗಳು ಬರ್ತಾ ಹೋಗ್ತವೆ. ಸೊ ಮೇಜರ್ ರಾಕ್ ಎಡಿಕ್ಟ್ ಇಲ್ಲಿ 13ನೇ ಶಾಸನ, ದ 13th ಎಡಿಕ್ಟ್ ಅಂತ ಏನು ಕರಿತೀವಿ, ಇಟ್ ಈಸ್ ಮಿಸ್ಸಿಂಗ್ ದೇರ್. ಅಂದರೆ 13ನೇ ಶಾಸನ ಇಲ್ಲಿ ಮಿಸ್ ಆಗಿದೆ. ಮೇಜರ್ ರಾಕ್ ಎಡಿಕ್ಟಲ್ಲಿ 13th ಎಡಿಕ್ಟ್ ಈಸ್ ಮಿಸ್ಸಿಂಗ್. ಹಾಗೆ ಇದು ಎದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ, ಎಲ್ಲರಿಗೂ ಗೊತ್ತಿದೆ. ಸೊ 13th edict gives information about ಕಳಿಂಗ ವಾರ್.
ಕಳಿಂಗ ವಾರ್, ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗುತ್ತೆ. ಈಗ ಏನು ಮಾಡ್ತಾ ಹೋಗ್ತಾರೆ ಅಂದರೆ ನೀವೆಲ್ಲ ಮಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ದೌಳಿ ಮತ್ತು ಜೌಗಡ. ಸೊ 13th ಎಡಿಕ್ಟ್ ಈಸ್ ಮಿಸ್ಸಿಂಗ್. 13th ಎಡಿಕ್ಟ್ ಆ ರೀತಿ ಮಗ್ ಮಾಡೋಂಥ ಬೇಕಾಗಿಲ್ಲ. ಸ್ವಲ್ಪ ಮ್ಯಾಪಿಗೆ ಬನ್ನಿ, ವಿಲ್ ಕಮ್ ಬ್ಯಾಕ್ ಟು ಅವರ್ ಮ್ಯಾಪ್. ಸೊ ಈ ಮ್ಯಾಪಿಗೆ ಬಂದಾಗ ನೋಡ್ತಾ ಹೋಗಿ, ಇಲ್ಲಿ ಬಂದಾಗ ಲೆಟ್ ಮಿ ಕ್ಲಿಯರ್ ದಿಸ್ ಒನ್. ಸೊ ಇಲ್ಲಿ ಬಂದಾಗ ನೋಡ್ತಾ ಹೋಗಿ, ಈ ದೌಳಿ ಮತ್ತು ಜೌಗಡ ಅಂತ ಹಿಂಗೆ ಹೇಳ್ತೀವಿ, ಇಲ್ಲಿದ್ದಾವೆ ಊರುಗಳು. ಓಕೆ, ಎಲ್ಲಿದೆ ಅದು? ಒರಿಸ್ಸಾದಲ್ಲಿ. ನಿಮ್ಗೆ ಗೊತ್ತಿದೆ ಕಳಿಂಗ ಯುದ್ಧ ಆಗಿತ್ತು ಅಂತೇಳಿ. ಸೊ ಕಳಿಂಗ ಯುದ್ಧದಲ್ಲಿ ಇವನು ಯಾರನ್ನು ಸೋಲಿಸಿದ? ಕಳಿಂಗದವ್ರನ್ನ ಸೋಲಿಸ್ತಾ ಹೋದ ಇನ್ ದ ಇಯರ್ 261 BC, ರೈಟ್. ಸೊ 261ರಲ್ಲಿ, ಕ್ರಿಸ್ತಪೂರ್ವ 261ರಲ್ಲಿ ಇವನು ಸೋಲಿಸ್ತಾ ಹೋಗಿದ್ದ. ಸೊ ಇಲ್ಲಿ ಕಳಿಂಗ ಯುದ್ಧದ ಬಗ್ಗೆ ಹೇಳ್ತಾ ಹೋಗುತ್ತೆ 13ನೇ ಶಾಸನ. ಏನಂತ ಹೇಳ್ತಾ ಹೋಗುತ್ತೆ? ಸುಮಾರು 1 ಲಕ್ಷ ಜನ ತೀರ್ಕೊಂಡ್ರು, 1.5 ಲಕ್ಷ ಜನ ಗಾಯಗೊಂಡ್ರು. ಐ ಡಿಫೀಟೆಡ್ ದ ಐ ಕಾಂಕರ್ಡ್ ಕಳಿಂಗ ಅಂತ ಹೇಳ್ತಾ ಹೋಗ್ತಾನೆ. ಸೊ ನೆನ್ಪಿಟ್ಕೊಳ್ಳಿ, ಇಲ್ಲಿ ಜನರಿಗೆ ಮತ್ತೆ ಹೋಗ್ಬಿಟ್ಟು ನಿಮ್ಮವ್ರು ನಾನು ಸಾಯಿಸಿದೆ ಅಥವಾ ನಿಮ್ಮವ್ರು ನಾನು ಗಾಯ ಮಾಡಿದೆ ಅಂತ ಹೇಳಲಿಕ್ಕೆ ಅವ್ನಿಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ಅವನೇನು ಮಾಡ್ತಾ ಹೋದ, ಈ ಊರುಗಳಲ್ಲಿ ಇಂಟೆನ್ಷನಲ್ಲಿ ಈ 13th ಎಡಿಕ್ಟ್ ಅಥವಾ 13ನೇ ಲೈನ್ ಅಂತ ಏನು ಕರಿತೀವಿ, 13th ಶಾಸನ, 13ನೇ ಶಾಸನ ಅಂತ ಏನು ಕರಿತೀವಿ, ಅದನ್ನಲ್ಲಿ ಏನು ಮಾಡಿಸ್ತಾ ಹೋದ? ಬರೆಸಲೇ ಇಲ್ಲ. ಇಟ್ ವಾಸ್ ನಾಟ್ ರಿಟರ್ನ್ ದೇರ್. ಸೊ ಅಲ್ಲಿ ಬರೀಲೇ ಇಲ್ಲ, ಯಾವುದೇ ಕಾರಣಕ್ಕೂ ಅದನ್ನು ಬರೀಲಿಲ್ಲ ಅವನು. ಸೊ ಬೇರೆ ಕಡೆಗೆ ಏನು ಮೇಜರ್ ರಾಕ್ ಎಡಿಕ್ಟ್ ಇದೆ, ಕಂದಹಾರ್ ಇರ್ಬೋದು, ಗಿರ್ನಾರ್ ಇರ್ಬೋದು, ಸೋಪಾರ್ ಇರ್ಬೋದು, ಸನ್ನತಿ ಇರ್ಬೋದು. ಸೊ ಇಲ್ಲೇನಿದೆ, ಸೊ ಇಲ್ಲಿ ಬಂದಾಗ ನಿಮಗೆ ಕಾಣಿಸ್ತಾ ಹೋಗುತ್ತೆ, ಅದಿಷ್ಟು ಬಗ್ಗೆ ಇನ್ ಡೀಟೇಲ್ ಆಗಿ ಬರೆಸ್ತಾ ಹೋಗಿ ನಾನು. ಸೊ ಹಾಗೆ 13ನೇದು ಎಲ್ಲಿ ಸಿಗೋದಿಲ್ಲ ಅಂದರೆ ದೌಲಿ ಮತ್ತು ಜೌಗಡದಲ್ಲಿ. ಬಿಕಾಸ್ ಅವೆರಡೂ ಬಂದ್ಬಿಟ್ಟು ಎಲ್ಲಿದ್ದಾವೆ ಅಂತ ಕೇಳಿದ್ರೆ ಒರಿಸ್ಸಾದಲ್ಲಿರುವಂಥದ್ದು. ಸೊ ಅದು ಕಳಿಂಗದಲ್ಲಿರುವಂಥದ್ದು. ಆ ಕಾರಣದಿಂದ ಅಲ್ಲಿ ಜನರಿಗೆ ಮತ್ತವನು ನೋವು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ಅವನೇನು ಮಾಡ್ತಾ ಹೋದ, ಆ ಶಾಸನದಲ್ಲಿ 13ನೇ ಸಾಲನ್ನು ತೆಗೆಸ್ತಾ ಹೋದ, ಅಥವಾ 13ನೇ ಒಂದು ಎಡಿಕ್ಟ್ನ ಏನು ಮಾಡ್ತಾ ಹೋದ? ತೆಗೆಸ್ತಾ ಹೋದ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಇವನ್ನ ಮೈನರ್ ರಾಕ್ ಎಡಿಕ್ಟ್ ಅಂತ ಹೆಂಗೆ ಕರಿತಾ ಹೋಗ್ತೀವಿ. ಸೊ ಹಾಗಾದ್ರೆ ಈ ಮೇಜರ್ ರಾಕ್ ಎಡಿಕ್ಟ್ ಅಂತ ಹೆಂಗೆ ಕರಿತೀವಿ. ಈ ಮೇಜರ್ ರಾಕ್ ಎಡಿಕ್ಟ್ ಎದ್ರ ಬಗ್ಗೆ ಹೇಳ್ತಾ ಹೋಗ್ತವೆ? ಮೇಜರ್ ರಾಕ್ ಎಡಿಕ್ಟು ಅಶೋಕನ ಧಮ್ಮದ ಬಗ್ಗೆ ಹೇಳ್ತವೆ, ಮತ್ತು ನೀತಿ ಸಂಹಿತೆಗಳು, ಕೋಡ್ ಆಫ್ ಕಂಡಕ್ಟ್ ಅಂತ ಕರಿತೀವಿ. ಯುದ್ಧಗಳ ಬಗ್ಗೆ ಹೇಳ್ತಾ ಹೋದ ಅಂದರೆ ಕಳಿಂಗ ಯುದ್ಧದ ಬಗ್ಗೆ ಹೇಳ್ತಾ ಹೋಯ್ತು. ಮತ್ತು ನೀತಿ ನಿಯಮಗಳ ಬಗ್ಗೆ, ಅಂದರೆ ತನ್ನ ಜನರು ಯಾವ ರೀತಿ ಬದುಕಬೇಕು ತನ್ನ ರಾಜ್ಯದೊಳಗೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಏನು ಕರಿತೀವಿ, ಅದ್ರ ಬಗ್ಗೆನೇ ಹೇಳ್ತಾ ಹೋಗ್ತವೆ. ಯಾವುದು? ಬೃಹತ್ ಶಿಲಾಶಾಸನ. ಅದೇ ನಿಮಗೆ ಮೈನರ್ ರಾಕ್ ಎಡಿಕ್ಟ್ ಅಂತ ಬಂದರೆ, ಗೌಣ ಶಿಲಾಶಾಸನ ಅಂತ ಬಂದರೆ ಅಶೋಕನ ಬಗ್ಗೆ ಮತ್ತು ಅಶೋಕನ ಧಾರ್ಮಿಕ ನಂಬಿಕೆಯ ಬಗ್ಗೆ ಹೇಳ್ತಾ ಹೋಗ್ತವೆ. ನೆನ್ಪಿಟ್ಕೊಳ್ಳಿ, ರಿಲಿಜಿಯಸ್ ಫೇತ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಅದಕ್ಕೆ ಉದಾಹರಣೆ ಯಾವುದು? ಮೈನರ್ ರಾಕ್ ಎಡಿಕ್ಟಲ್ಲಿ ಬಬ್ರು ಅಂತ ಏನಿದೆ ರಾಜಸ್ಥಾನದಲ್ಲಿ, ಇದು ಭೈರೂತ್ ಅಲ್ಲ, ಇದು ಬಬ್ರು, ಇದು ರಾಜಸ್ಥಾನದಲ್ಲಿ. ಸೊ ನಾವು ದಿಸ್ ಇನ್ಸ್ಕ್ರಿಪ್ಷನ್ ಅಥವಾ ದಿಸ್ ರಾಕ್ ಎಡಿಕ್ಟ್ ಅಂತ ಏನು ಕರಿತೀವಿ, ದಿಸ್ ಮೈನರ್ ರಾಕ್ ಎಡಿಕ್ಟ್, ಇಟ್ ಈಸ್ ಅಟ್ ಕಲ್ಕತ್ತಾ. ನೆನ್ಪಿಟ್ಕೊಳ್ಳಿ, ಈಗ ಅದು ಕಲ್ಕತ್ತಾದಲ್ಲಿದೆ. ಅದು ಮುಂಚೆಲಿತ್ತದು ಬಬ್ರು ಅಲ್ಲಿತ್ತು. ಸೊ ಈ ಕಲ್ಕತ್ತಾಗ ಏನಕ್ಕೆ ಬಂತು ಅಂದರೆ ಕನ್ನಿಂಗ್ಹ್ಯಾಮ್ ಅಂತ ಏನು ಕರಿತೀವಿ, ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್, ಆಗಿನ ಒಬ್ಬರು ASI ಡೈರೆಕ್ಟರ್ ಏನಾಗಿದ್ರು, ಆಕಾಶಿಕ ಸರ್ವೆ ಆಫ್ ಇಂಡಿಯಾ ಅಂತ ಏನು ಕರಿತೀವಿ, ಅಥವಾ ಭಾರತೀಯ ಪುರಾತತ್ವ ಇಲಾಖೆ ನಿರ್ದೇಶಕರಾದಂತಹ ಕನ್ನಿಂಗ್ಹ್ಯಾಮ್ ಅವರು ಇದನ್ನೆಲ್ಲಿ ಶಿಫ್ಟ್ ಮಾಡ್ತಾರೆ ಅಂದರೆ, ಸೊ ಬಬ್ರುವಿಂದ ತಗೊಂಡೋಗ್ಬಿಟ್ಟು ನಮ್ಮ ಕಲ್ಕತ್ತಾದಲ್ಲಿ ಇಡ್ತಾ ಹೋಗ್ತಾರೆ. ಓಕೆ, ಸೊ ಇದರಲ್ಲಿ ಏನಂತ ಬರೆಸ್ತಾ ಇದ್ದಾನೆ ಅಶೋಕ್ ಅಂದರೆ, ತನ್ನ ಬೌದ್ಧ ಧರ್ಮಕ್ಕೆ ತಾನು ಏನಾಗಿರುವಂಥದ್ದು, ಅನುಯಾಯಿ ಆಗಿರೋದ್ರ ಬಗ್ಗೆ. ಸೊ ಬೌದ್ಧ ಧರ್ಮದ ಅನುಯಾಯಿ ಆಗಿರೋದ್ರ ಬಗ್ಗೆ ಹೇಳ್ತಾ ಹೋಗ್ತಾನೆ. ಅಷ್ಟೇ ಅಲ್ಲದೆ ಬಿಕ್ಕು ಮತ್ತು ಬಿಕ್ಕುಣಿಯರಿಗೆ ತನ್ನ ಪ್ರವಚನ ಕೊಟ್ಟಿದ್ರ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಹೋಗುತ್ತದೆ, ಕೊಡ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ಬಂದಾಗ ಎಡಿಕ್ಟ್ಸ್ ಇನ್ ಕರ್ನಾಟಕ. ಎಡಿಕ್ಟ್ಸ್ ಇನ್ ಕರ್ನಾಟಕ ಅಂದರೆ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಎಲ್ಲೆಲ್ಲಿ ಸಿಗ್ತಾ ಹೋಗ್ತವೆ, ಇದನ್ನು ಸಹಿತ ಕೇಳೋಂಥ ಚಾನ್ಸಸ್ ಇದ್ದಾವೆ. ಸೊ ನೆನ್ಪಿಟ್ಕೊಳ್ಳಿ, ಅಶೋಕನ ಶಾಸನಗಳು ಸುಮಾರು 9 ಪ್ಲೇಸ್ಗಳಲ್ಲಿ ಸಿಗ್ತಾ ಹೋಗ್ತವೆ. ಒಂದೇ ಒಂದು ಹತ್ರ ನಮಗೆ ಮೇಜರ್ ರಾಕ್ ಎಡಿಕ್ಟ್ ಬೃಹತ್ ಶಿಲಾಶಾಸನ ಸಿಗುತ್ತೆ. ಇನ್ನುಳಿದ ಕಡೆ ನಮಗೆ ಸಿಗುವಂಥದ್ದು ಮೈನರ್ ರಾಕ್ ಎಡಿಕ್ಟ್ ಅಥವಾ ಗೌಣ ಶಿಲಾಶಾಸನಗಳು. ಸೊ ಇಲ್ಲಿ ಬಂದರೆ ನಿಮಗೆ ಮ್ಯಾಪಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ಬಂದರೆ, ಸೊ ಸಾಮಾನ್ಯವಾಗಿ ಇಲ್ಲೇ ಆ ಊರುಗಳನ್ನ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಈ ಪ್ರದೇಶ ಏನಿದೆ, ಸೊ ದಿಸ್ ಪ್ಲೇಸ್, ಈ ಪ್ರದೇಶ ಇದು ನಮ್ಮ ಕರ್ನಾಟಕದ್ದು. ಸೊ ನೆನ್ಪಿಟ್ಕೊಳ್ಳಿ, ಇಲ್ಲಿ ಬಂದಾಗ ನೋಡ್ಕೊಳ್ಳಿ, ಎಡಿಕ್ಟ್ಸ್ ಇನ್ ಕರ್ನಾಟಕ ಇಲ್ಲಿ ಬರ್ತಾ ಇದ್ದೀವಿ, ರೈಟ್. ಸೊ ಎಲ್ಲೆಲ್ಲಿ ಫಸ್ಟ್ನೇ ನೋಡ್ಕೊಳ್ಳಿ, ಮಸ್ಕಿ, ಅದೇ ನಿಮಗೆ ಗೊತ್ತಿರುವಂಥದ್ದು. ಇಲ್ಲೇ ಮೊದಲನೇ ಬಾರಿಗೆ ಅಶೋಕನ ಹೆಸರು ಬರ್ತಾ ಹೋಯಿತು. ಇದು ಯಾವ ಜಿಲ್ಲೆಯಲ್ಲಿದು? ರಾಯಚೂರು, RCR ಅಂತ ಬರೆದ್ಬಿಡೋಣ. ನೆಕ್ಸ್ಟ್ ಬರುವಂಥದ್ದು ಗವಿಮಠ, ಪಾಲ್ಕಿಗುಂಡು, ಇವೆರಡು ಬಂದ್ಬಿಟ್ಟು ಕೊಪ್ಪಳ ಡಿಸ್ಟಿಕ್, ಬ್ರಹ್ಮಗಿರಿ, ಸಿದ್ದಾಪುರ ಅಥವಾ ಅಶೋಕ ಸಿದ್ದಾಪುರ ಅಂತಲೂ ಕರಿತೀವಿ ಇದನ್ನ. ಇನ್ನೊಂದು ಜಟಿಂಗ ರಾಮೇಶ್ವರ. ಈ 3 ಊರುಗಳು ಬಂದ್ಬಿಟ್ಟು ಈಗ ಈ 3 ಬಂದ್ಬಿಟ್ಟು ಚಿತ್ರದುರ್ಗ, CDR ಅಂತ ಬರ್ಕೊಳ್ಳೋಣ. ನಿಟ್ಟೂರು, ಉದಯಗೊಳಂ, ಮತ್ತೊಂದು ಸನ್ನತಿ. ಈ ನಿಟ್ಟೂರು ಮತ್ತು ಉದಯಗೊಳಂ ಬಂದ್ಬಿಟ್ಟು ನಮಗೆ ಬಳ್ಳಾರಿ ಜಿಲ್ಲೆ, ಸನ್ನತಿ ಬಂದ್ಬಿಟ್ಟು ಗುಲ್ಬರ್ಗ ಡಿಸ್ಟಿಕ್ ಅಂತ ಬರೆಯೋಣ, ಗುಲ್ಬರ್ಗ. ಸೊ ಇಷ್ಟು ಪ್ರದೇಶಗಳಲ್ಲಿ ಅಶೋಕನ ಶಾಸನಗಳು ನೋಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಒಂದೇ ಒಂದು ಊರಲ್ಲಿ ನಮಗೆ ಮೇಜರ್ ಸಿಗೋದು ಸನ್ನತಿ ಒಳಗೆ.
ಸೊ ನೆನ್ಪಿಟ್ಕೊಳ್ಳಿ, ಸನ್ನತಿಯಲ್ಲಿ ಮಾತ್ರ ನಮಗೆ ನಮ್ಮ ಕರ್ನಾಟಕದಲ್ಲಿ ಏನು ಸಿಗ್ತಾ ಹೋಗುತ್ತಾ, ಮೇಜರ್ ರಾಕ್ ಎಡಿಕ್ಟ್ ಅಥವಾ ಬೃಹತ್ ಶಿಲಾಶಾಸನ ಅಶೋಕಂದು ಸಿಗ್ತಾ ಹೋಗುತ್ತೆ. ಒನ್ ಆಫ್ ದ ಇಂಪಾರ್ಟೆಂಟ್ ಏರಿಯಾ. ಈ ಸನ್ನತಿಯಲ್ಲಿ ಸಿಗ್ತಾ ಹೋಯ್ತಲ್ಲ, ಇದು ಯಾವ ದೇವಸ್ಥಾನದಲ್ಲಿ ಸಿಗ್ತಾ ಹೋಯಿತು? ಇಟ್ ಈಸ್ ಫೌಂಡ್ ಅಟ್ ಯಾವುದು? ಚಂದ್ರಲಾಂಬ ಟೆಂಪಲ್. ಚಂದ್ರಲಾಂಬ ಟೆಂಪಲ್. ಚಂದ್ರಲಾಂಬ ಅಂತ ಒಂದು ದೇವಸ್ಥಾನ ಇದೆ ಸನ್ನತಿ ಒಳಗೆ, ಅಲ್ಲಿ ಈ ಶಾಸನ ಸಿಗ್ತಾ ಹೋಗುತ್ತೆ. ಯಾವ ರೀತಿ ಸಿಕ್ತು ಹಾಗಾದ್ರೆ? ಚಂದ್ರಲಾಂಬ ದೇವಸ್ಥಾನ ಯಾರು ಕಟ್ಟಿದ್ದು? ಸೊ ಇಲ್ಲಿ ನೋಡ್ತಾ ಹೋಗಿ, ಈ ದೇವಸ್ಥಾನವನ್ನು ರಾಷ್ಟ್ರಕೂಟರು ಕಟ್ತಾ ಹೋಗ್ತಾರೆ. ದಟ್ ಚಂದ್ರಲಾಂಬ ಟೆಂಪಲ್ ವಾಸ್ ಬಿಲ್ಟ್ ಬೈ ರಾಷ್ಟ್ರಕೂಟಾಸ್. ಚಂದ್ರಲಾಂಬ, ಓಕೆ, ರಾಷ್ಟ್ರಕೂಟರು ಕಟ್ಟಿದ್ರು. ಇಟ್ಸ್ ಅ ಜೈನ್ ಟೆಂಪಲ್. ನೋಡ್ಕೊಳ್ಳಿ, ಚಂದ್ರಲಾಂಬ ಬಂದ್ಬಿಟ್ಟು ಜೈನರ ದೇವಸ್ಥಾನ, ಜೈನ್ ಟೆಂಪಲ್. ಬಟ್ ಅಲ್ಲಿ ಸಿಕ್ಕಿರೋ ಶಾಸನ ಅಶೋಕಂದು, ರೈಟ್? ಸೊ ರಾಷ್ಟ್ರಕೂಟರು ಕಟ್ತಾ ಹೋಗ್ತಾರೆ. ಈ ದೇವಸ್ಥಾನ ASI ಅವರು ರಿಪೇರಿ ಮಾಡಲಿಕ್ಕೆ, ದುರಸ್ತಿ ಮಾಡಲಿಕ್ಕೆ ಹೋದಾಗ ಸೊ ಈ ಶಾಸನ ನಮಗೆ ಸಿಗ್ತಾ ಹೋಗುತ್ತಾ. ಸೊ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಸೊ ಹಾಗಾದ್ರೆ ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಬಂದಾಗ ಸೊ ದಿಸ್ ಈಸ್ ದ ಸ್ಟೋರಿ ಆನ್ ಪಿಲ್ಲರ್ ಎಡಿಕ್ಟ್ಸ್ ನೋಡ್ತಾ ಹೋಗ್ತೀವಿ. ಈಗ ನಾವು ವಿ ಆರ್ ಕಮಿಂಗ್ ಟು ದ ಪಿಲ್ಲರ್ ಎಡಿಕ್ಟ್ಸ್. ಈ ಪಿಲ್ಲರ್ ಎಡಿಕ್ಟ್ಸಿಗೆ ಬಂದಾಗ ನೋಡ್ಕೊಳ್ಳಿ, ಸೊ ಇವನು ಹಲವಾರು ಊರುಗಳಲ್ಲಿ ಸ್ತಂಭ ಶಾಸನ ಹೊರಡಿಸ್ತಾ ಹೋಗಿದ್ದಾನೆ. ಸೊ ಎಲ್ಲವೂ ಇಂಪಾರ್ಟೆಂಟ್ ಅಲ್ಲ. ಸೊ ನಮಗೆ ಸಿಕ್ಕಿರೋದು ಸುಮಾರು ಒಂದು 20 ಸ್ತಂಭ ಶಾಸನಗಳು ಸಿಗ್ತಾ ಹೋಗಿದೆ ಈ ಒಳ್ಳೆ ಕಂಡೀಷನಲ್ಲಿರುವಂಥದ್ದು. ಹಾಗೆ ಎಲ್ಲ ಸ್ತಂಭಗಳ ಮೇಲೆ ಶಾಸನ ಹೊರಡಿಸ್ಯಾನ? ನೋ, ಅವನು ಯಾವುದೇ ಕಾರಣಕ್ಕೂ ಎಲ್ಲ ಸ್ತಂಭಗಳ ಮೇಲೆ ಹೊರಡಿಸಿಲ್ಲ. ಹಾಗಾದರೆ ಇವನು ತನ್ನ ಸ್ತಂಭಗಳನ್ನು ಏನಂತ ಕರೀತಾ ಹೋದ? ಹಿ ಕಾಲ್ಡ್ ದೆಮ್ ಆಸ್ ಧಮ್ಮ ಸ್ತಂಭ. ಇವುಗಳಿಗೆ ಧಮ್ಮ ಸ್ತಂಭ ಅಂತ ಕರೀತಾ ಹೋಗ್ತಾನೆ. ಸೊ ಎಲ್ಲ ಕಂಬಗಳ ಮೇಲೆ ಲಾಂಛನಗಳನ್ನು ಹೊರಡಿಸ್ತಾ ಹೋಗಿದ್ದಾನೆ. ಸೊ ದೇ ಆರ್ ಕ್ಯಾಪಿಟಲ್ಸ್. ಸೊ ಆನ್ ಈಚ್ ಆ್ಯಂಡ್ ಎವ್ರಿ ಪಿಲ್ಲರ್, ಅಶೋಕ ಪಿಲ್ಲರ್. ಬಟ್ ಕ್ಯಾಪಿಟಲ್ಸ್ ವೇರೀಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಅಂದರೆ ಈ ಒಂದು ಲಾಂಛನಗಳು ಅಂತ ಏನು ಕರಿತೀವಿ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಭಿನ್ನವಾಗಿ ಬರ್ತಾ ಹೋಗ್ತವೆ. ಅಲ್ಲಿ ನೋಡ್ತಾ ಹೋಗೋಣ. ಸೊ ಪಿಲ್ಲರ್ ಎಡಿಕ್ಟ್ಸಿಗೆ ಬಂದಾಗ ಇವೊಂದು ಸೊ ಯಾವ್ಯಾವ ಪಿಲ್ಲರ್ ಎಡಿಕ್ಟ್ಸ್ ಇಲ್ಲಿ ಇದ್ದಾವೆ ಅಂತೇಳಿ ಸೊ ಇಂಪಾರ್ಟೆಂಟ್ ಬರುವಂಥದ್ದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಹೋಗೋಣ. ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಥವಾ ಪ್ರಯಾಗ್ರಾಜ್ ಅಂತ ಕರಿತಾ ಇದ್ದೀವಿ ಇದನ್ನ. ಬಿಕಾಸ್ ರೀಸೆಂಟಾಗಿ ಗೌರ್ಮೆಂಟ್ ಆಫ್ UP ಏನು ಮಾಡ್ತಾ ಹೋಯಿತು, ಅದನ್ನ ಪ್ರಯಾಗ್ರಾಜ್ ಅಂತ ಹೆಸರು ಚೇಂಜ್ ಮಾಡಿದೆ. ಹಾಗಾಗಿ ಇದನ್ನ ಅಲಹಾಬಾದ್ ಅಥವಾ ಪ್ರಯಾಗ್ರಾಜ್ ಸ್ತಂಭ ಶಾಸನ ಅಂತ. ಬಟ್ ಈ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಬಂದರೆ ಜಾಸ್ತಿ ಮೋಸ್ಟ್ ಆಫ್ ಟೈಮ್ ದೇ ವಿಲ್ ಆಸ್ಕ್ ಫಾರ್ ಸಮುದ್ರಗುಪ್ತನಿಗೆ ಕೇಳ್ತಾರೆ ಇದನ್ನ. ಯಾಕೆ ಸಮುದ್ರಗುಪ್ತನ ಶಾಸನ ಅಂತ ಏನು ಕರಿತೀವಿ, ಸ್ತಂಭ ಶಾಸನ, ಈ ಕಂಬದ ಮೇಲೆ ಅವನು ಹೊರಡಿಸಿರುವಂಥದ್ದು. ಹಾಗಾಗಿ ಸಮುದ್ರಗುಪ್ತನಿಗೆ ತುಂಬ ಇಂಪಾರ್ಟೆಂಟು. ಬಟ್ ಆದರೂ ಸಹಿತ ಇಲ್ಲಿ ಚಾನ್ಸ್ ತೊಗೊಳೋದು ಬೇಡ ಅಂದ್ಬಿಟ್ಟು ಇಲ್ಲಿಗೆ ನಾನು ತೊಗೊಂಬರ್ತಾ ಇದ್ದೀನಿ. ಸೊ ಇದನ್ನ ಜಹಾಂಗೀರ್ ಕಾಲದಲ್ಲಿ ಏನು ಮಾಡ್ತಾ ಹೋದ್ರು, ಕೌಶಂಬಿಯಿಂದ ಅಲಹಾಬಾದಿಗೆ ಶಿಫ್ಟ್ ಮಾಡ್ತಾ ಹೋದ್ರು. ಇಟ್ ವಾಸ್ ಶಿಫ್ಟೆಡ್ ಫ್ರಮ್ ಕೌಶಂಬಿ ಟು ಅಲಹಾಬಾದ್. ಸೊ ಇದರಲ್ಲಿ ಏನು ಎದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗುತ್ತೆ ಅಲಹಾಬಾದ್ ಸ್ತಂಭ ಶಾಸನ? ಇದರಲ್ಲಿ 3 ಜನ ರಾಜರ ಹೆಸರಿದೆ. ಸಾರಿ 3 ಜನ ರಾಜರ ಶಾಸನಗಳು ಕಾಣ್ತಾ ಹೋಗ್ತೀವಿ. ಇಟ್ ಕಂಟೈನ್ಸ್ ದ ಇನ್ಸ್ಕ್ರಿಪ್ಷನ್ ಆಫ್ ಅಶೋಕ, ಸಮುದ್ರಗುಪ್ತ ಆ್ಯಂಡ್ ಜಹಾಂಗೀರ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇದು ಅಶೋಕನ ಶಾಸನದಲ್ಲಿ ಏನೇನು ಮಾಹಿತಿ ಇದೆ? ಇದರಲ್ಲಿ ಇವನು ತನ್ನ ಹೆಂಡತಿ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾನೆ. ಕ್ವೈಟ್ ಇಂಟ್ರೆಸ್ಟಿಂಗ್ ಇದು. ಸೊ ಇಲ್ಲಿ ಅವನ ಮಡದಿ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾನೆ, ಹಾಗೂ ತನ್ನ ಮಗನ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾನೆ. ಯಾರು ಇದು ಇವನ ಮಡದಿ? ಸೊ ಹಿಸ್ ವೈಫ್ ನೇಮ್ ವಾಸ್ ಕರುವಾಕಿ. ಸೊ ಎಲ್ಲಿ ಅವಳು? ಶಿ ವಾಸ್ ಎ ಪ್ರಿನ್ಸಸ್ ಆಫ್ ಕಳಿಂಗ ರಾಜ್ಯದ ರಾಜಕುಮಾರಿ. ಇವಳನ್ನ ಮದುವೆ ಆಗಿದ್ದ ಇವನು ಕರುವಾಕಿನ. ಸೊ ಇಲ್ಲೇನು ಹೇಳ್ತಾನೆ ಅಂದರೆ, ಕರುವಾಕಿ ಮತ್ತು ಅಶೋಕ ಇವರಿಗೆ ಒಬ್ಬ ಮಗ ಹುಡ್ತಾ ಹೋಗ್ತಾನೆ. ಅವನ ಹೆಸರು ತಿವಾಲ ಅಥವಾ ತಿವಾರ. ಅದನ್ನು ಬರೆಸ್ತಾ ಹೋಗ್ತಾನೆ. ತಿವಾಲ ಅಥವಾ ತಿವಾರ ಅಂತೇಳಿ ಇವನ ಮಗನ ಹೆಸರು. ಸೊ ಇದನ್ನಲ್ಲಿ ಬರೆಸ್ತಾ ಹೋಗ್ತಾನೆ. ನಾವೇನು ಮಾಡ್ತೀವಿ, ಮಗನ ಹೆಸರು ಅಲಹಾಬಾದ್ ಶಾಸನದಲ್ಲಿರುವಂಥ ಒಂದು ಮಗನ ಹೆಸರು ಅಂತ ಕೇಳಿದಾಗ ಆಬ್ವಿಯಸ್ಲಿ ಅವರೇನು ಮಾಡ್ತಾರೆ, ಮಹೇಂದ್ರ, ಸಂಘಮಿತ್ರ ಇವನ್ನೆಲ್ಲ ಕೊಡ್ತಾ ಹೋಗಿ, ಜೊತೆಗೆ ತಿವಾರ ಕೊಡ್ತಾರೆ, ಮತ್ತು ದಶರಥ ಈ ರೀತಿ ಕೊಡ್ತಾ ಹೋಗ್ತಾರೆ. ನಾವೇನು ಮಾಡ್ತೀವಿ, ನಮಗೆ ಗೊತ್ತಿರೋದು ಮಹೇಂದ್ರ ಮಾತ್ರ ಚಿಕ್ಕವರಿದ್ದಾಗಿಂದ ಅವ್ನು ಮಾರ್ಕ್ ಮಾಡಿಬಿಡ್ತೀವಿ. ತಿವಾಲ ಅಥವಾ ತಿವಾರನ ಹೆಸರು ಕೇಳಿರೋದಿಲ್ಲ. ಸೊ ನೆನ್ಪಿಟ್ಕೊಳ್ಳಿ, ತಿವಾಲ ಅಥವಾ ತಿವಾರ ಅನ್ನೋದು ಏನು ಕರಿತೀವಿ, ವಾಸ್ ಎ ಸನ್ ಆಫ್ ಅಶೋಕ್ ಆ್ಯಂಡ್ ಕರುವಾಕಿ. ಈ ತಿವಾಲ ಮತ್ತು ತಿವಾರನಿಗೆ ಒಬ್ಬ ಮಗ ಬರ್ತಾ ಹೋಗ್ತಾನೆ. ಅಂದರೆ ಅಶೋಕನ ಮಗ ದಶರಥ ಅಂತ ಬರ್ತಾ ಹೋಗ್ತಾನೆ. ದಶರಥ. ಈ ದಶರಥ ಸಹಿತ ಶಾಸನಗಳು ಮಾಡಿಸ್ತಾ ಹೋಗ್ತಾನೆ. ಇದು ಸಹಿತ ಎಕ್ಸಾಮಲ್ಲಿ ಟಾರ್ಗೆಟ್ ಮಾಡ್ಬೋದು. ಯಾವ ರೀತಿ ಅಂತಂದರೆ, ಮೌರ್ಯರ ವಂಶದಲ್ಲಿ ಕೇವಲ ಒಬ್ಬ ರಾಜ ಶಾಸನ ಹೊರಡಿಸಿದ್ದಾನೆ. ಅಶೋಕನ ಬಿಟ್ಟರೆ ಇನ್ಯಾರೂ ಹೊರಡಿಸಿಲ್ಲ. ನೋ, ದೇ ಆರ್ 2 ಪೀಪಲ್. ಸೊ ಇಬ್ಬರು ಇಲ್ಲಿ ಶಾಸನಗಳು ಹೊರಡಿಸ್ತಾ ಹೋಗಿದ್ದಾರೆ. ಒಂದ್ಯಾರು ಅಶೋಕ ಆ್ಯಂಡ್ ಹಿಸ್ ಗ್ರ್ಯಾಂಡ್ ಸನ್ ದಶರಥ. ಸೊ ಇವನು 3 ಗುಹೆಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾನೆ ನಾಗಾರ್ಜುನ ಬೆಟ್ಟದಲ್ಲಿ. ಅಲ್ಲಿ ತನ್ನ ಶಾಸನವನ್ನು ಹೊರಡಿಸ್ತಾ ಹೋಗ್ತಾನೆ. ಯಾರು? ನಮ್ಮ ದಶರಥ. ಸೊ ಅವ್ರು ಇಲ್ಲಿ ನೋಡ್ತಾ ಹೋಗಿ, ಆಫ್ಟರ್ ದಿಸ್ ವಿ ಆರ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್ ಈಸ್ 2ನೇ ಸ್ತಂಭ ಶಾಸನ. ಮತ್ತು 2 ಮತ್ತು 3ನೇದು ಡೆಲ್ಲಿ ಮೀರತ್, ಇನ್ನೊಂದು ಡೆಲ್ಲಿ ತೋಪ್ರಾ. ಸೊ ಅಂದರೆ ಅರ್ಲಿಯರ್ ಇಟ್ ವಾಸ್ ಎಟ್ ಮೀರತ್. ಒರಿಜಿನಲ್ ಪ್ಲೇಸ್ ಬಂದ್ಬಿಟ್ಟು ಮೀರತ್, ಇದ್ರದ್ದು ಬಂದ್ಬಿಟ್ಟು ತೋಪ್ರಾ, ಹರಿಯಾಣ, ಇದು UP. ಇವನ್ನ ಎಲ್ಲಿ ಶಿಫ್ಟ್ ಮಾಡ್ತಾರೆ? ಡೆಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಯಾರ ಕಾಲದಲ್ಲಿ ಅಂತ ಕೇಳಿದ್ರೆ, ಫಿರೋಜ್ ಶಾ ತುಘಲಕ್ ಕಾಲದಲ್ಲಿ. ನೆಕ್ಸ್ಟ್ ಬರುವಂಥ ರುಮಿಂಡಾಯ್ ಸ್ತಂಭ ಶಾಸನ, ಒನ್ ಆಫ್ ದ ಇಂಪಾರ್ಟೆಂಟ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್.
ನಿಮ್ಗೆ ಗೊತ್ತಿರುವಂಥದ್ದು ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟ್ ಇದು. ಏನಕ್ಕಂದರೆ ಅವರ ಆರ್ಥಿಕ ಪರಿಸ್ಥಿತಿ ಅಥವಾ ಎಕಾನಮಿ ಬಗ್ಗೆ ಹೇಳ್ತಾ ಹೋಗುತ್ತೆ, ಅಥವಾ ರೆವೆನ್ಯೂ ಕಂದಾಯ ವ್ಯವಸ್ಥೆ ಬಗ್ಗೆ ಮಾಹಿತಿ ಕೊಡ್ತಾ ಹೋಗುತ್ತೆ. ರೆವೆನ್ಯೂ ಅಂತ ಕರೆಯೋದನ್ನ ರೆವೆನ್ಯೂ ಬಗ್ಗೆ ಕೊಡುವಂಥ ಮಾಹಿತಿ ಯಾವುದೇ ಈ ಶಾಸನ ಹೇಳ್ತಾ ಹೋಗುತ್ತೆ. ಸೊ ರುಮಿಂಡಾಯ್ ಇನ್ಸ್ಕ್ರಿಪ್ಷನ್, ಅಕಾರ್ಡಿಂಗ್ ಟು ರುಮಿಂಡಾಯ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಏನು ಹೇಳ್ತಾನೆ ಅಂದರೆ, ಸೊ ಇದು ಈ ಸ್ತಂಭ ಶಾಸನದಲ್ಲಿ ಅವನು ಹೇಳ್ತಾ ಹೋಗ್ತಾನೆ, ಐ ಹ್ಯಾವ್ ವಿಸಿಟೆಡ್ ದಿಸ್ ಪ್ಲೇಸ್, ನಾನು ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀನಿ, ಆ್ಯಂಡ್ ಇಟ್ಸ್ ದ ಬರ್ತ್ ಪ್ಲೇಸ್ ಆಫ್ ಬುದ್ಧ ಹುಟ್ಟಿದ ಜನ್ಮಸ್ಥಳ, ಈ ಪವಿತ್ರ ಭೂಮಿ ನಾನು ಭೇಟಿ ಕೊಟ್ಟಿದ್ದೆ ಅಂತ ಹೇಳ್ತಾ ಹೋಗ್ತಾನೆ. ಆ್ಯಂಡ್ ಅಷ್ಟೇ ಹೇಳ್ತಾ ಹೋಗ್ತಾನೆ, ಸಾಧ್ಯನೇ ಇಲ್ಲ, ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಹೇಳ್ತಾ ಹೋಗ್ತಾನೆ. ಏನಂದರೆ ಹಿ ಸೇಸ್ ದಟ್ ಹಿ ಅಬಾಲಿಸ್ಡ್ ಎ ಬಲಿ ಟ್ಯಾಕ್ಸ್, ಅಂದರೆ ಬಲಿ ಎಂಬ ತೆರಿಗೆಯನ್ನು ನಿಷೇಧ ಮಾಡಿದ್ದೀನಿ, ರದ್ದು ಮಾಡಿದ್ದೀನಿ. ಯಾರಿಗೆ? ರುಮಿಂಡಾಯ್ ಅಥವಾ ಲುಂಬಿನಿ ಜನರಿಗೆ. ದ ಪೀಪಲ್ ಆಫ್ ಲುಂಬಿನಿ ಆರ್ ರುಮಿಂಡಾಯ್ ನೋ ನೀಡ್ ಟು ಪೇ ಬಲಿ ಟ್ಯಾಕ್ಸ್. ಬಲಿ ಎಂಬ ತೆರಿಗೆಯನ್ನು ಕಟ್ಟಾಗಿಲ್ಲ. ಆದರೆ ಭಾಗ ಅನ್ನೋ ತೆರಿಗೆ ಏನಿದೆ, ದೇಸ್ ಅನದರ್ ಕೈಂಡ್ ಆಫ್ ಟ್ಯಾಕ್ಸ್ ಕಾಲ್ಡ್ ಭಾಗ. ಈ ತೆರಿಗೆಯನ್ನು ಅವರು ಜನಸಾಮಾನ್ಯರು ಏನು ಕಟ್ತಾ ಹೋಗ್ತಾರೆ, ಬೇರೆ ಊರುಗಳು ಕಟ್ತಾ ಹೋಗ್ತಾರಲ್ಲ, ಅಷ್ಟು ಕಟ್ಟಬೇಡಿ, ಅದ್ರ ಬದಲು ಸ್ವಲ್ಪ ಕಡಿಮೆ ಕಟ್ಟಿ. ದಟ್ ಈಸ್ 1/8 ಕಟ್ಟಿ, 1/8 ಆಫ್ ದ ಪ್ರೊಡ್ಯೂಸ್. ಅಂದರೆ 8 ಚೀಲ ನೀವು ರಾಗಿಯನ್ನು ಬೆಳೀತಾ ಹೋದರೆ, 8 ಚೀಲ ರಾಗಿನ ಬೆಳೀತಾ ಹೋದರೆ ಅದರಲ್ಲಿ 1 ಚೀಲ ಏನು ಮಾಡ್ತಾ ಹೋಗಿ ತೆರಿಗೆ ರೂಪದಲ್ಲಿ ಕೊಡ್ತಾ ಹೋಗಿ ಅಂತ ಹೇಳ್ತಾ ಹೋಗ್ತಾನೆ. ಸಾಮಾನ್ಯವಾಗಿ ಎಷ್ಟು ಕಲೆಕ್ಟ್ ಮಾಡ್ತಾಯಿದ್ರು ಅಂದರೆ, ಸೊ 1/4 to 1/6, ಅಂದರೆ 4 ಚೀಲ ರಾಗಿ ಬೆಳೆದ್ರೆ 1 ಚೀಲ ಕಟ್ಟಬೇಕಾಗಿತ್ತು, ಅಥವಾ 6 ಚೀಲಕ್ಕೆ 1 ಚೀಲ ರಾಗಿಯನ್ನು ತೆರಿಗೆ ಕಟ್ಟಬೇಕಾಗಿತ್ತು. ಬಟ್ ರುಮಿಂಡಾಯ್ ಪೀಪಲ್ಗೆ ಏನು ಹೇಳ್ತಾನೆ, ಅಥವಾ ಲುಂಬಿನಿ ಜನರಿಗೆ ಏನು ಹೇಳ್ತಾನೆ, ಅಷ್ಟು ಬೇಡ, 8 ಚೀಲಕ್ಕೆ 1 ಚೀಲ ಕೊಡಿ. ಅಂದರೆ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದೆ, ರೈಟ್? ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ ಹೇಳುವಂಥದ್ದು ಇದೊಂದು ಯಾವುದದು ನಮ್ಮ ಲುಂಬಿನಿ ಶಾಸನ ಅಂತ ಕರಿತಾ ಹೋಗ್ತೀವಿ ಇದು. ಹಾಗಾದರೆ ಬಲಿ ಅಂದರೆ ಏನು, ಭಾಗ ಅಂದರೆ ಏನು? ಬಲಿ ಅಂತಂದರೆ ಇಟ್ ಈಸ್ ಎ ರಿಲಿಜಿಯಸ್ ಟ್ಯಾಕ್ಸ್, ಧಾರ್ಮಿಕ ತೆರಿಗೆ, ರಿಲಿಜಿಯಸ್ ಟ್ಯಾಕ್ಸ್. ಭಾಗ ಇಸ್ ಎ ಕಾಮನ್ ಟ್ಯಾಕ್ಸ್. ಓಕೆ, ಬಲಿ ಅಂದರೆ ಧಾರ್ಮಿಕ ತೆರಿಗೆ ಅಂತ ಕರಿತಾ ಹೋಗ್ತೀವಿ. ಈ ಧಾರ್ಮಿಕ ತೆರಿಗೆಯನ್ನು ನಿಷೇಧ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ನೆಕ್ಸ್ಟ್ ಬರುವಂಥದ್ದು ಕೇವ್ ಇನ್ಸ್ಕ್ರಿಪ್ಷನ್ಗೆ ಬರ್ತಾ ಇದ್ದೀವಿ, ದಟ್ ಈಸ್ ಗುಹಾ ಶಾಸನಗಳು. ಸೊ ಇವನೇನು ಮಾಡ್ತಾ ಹೋದ, ಬರ ಅಂತ ಒಂದು ಬೆಟ್ಟ ಪ್ರದೇಶ ಇದೆ ಇಲ್ಲಿ ನಮ್ಮ ಬಿಹಾರದಲ್ಲಿ, ಅಲ್ಲಿ ಶಾಸನ ನಡೆಸ್ತಾ ಹೋಗ್ತಾನೆ. ಸೊ ಬರ ಕೇವ್ ಇನ್ಸ್ಕ್ರಿಪ್ಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಶಾಸನಗಳ ಪ್ರಕಾರ ಅಶೋಕ ಏನು ಮಾಡ್ತಾ ಹೋದ, 4 ಗುಹೆಗಳನ್ನು ಬರ ಬೆಟ್ಟದಲ್ಲಿ ಕಟ್ತಾ ಹೋದ, ಹಾಗೂ ಇಲ್ಲಿ ಅಜೀವಿಕ ಧರ್ಮಕ್ಕೆ ಇದನ್ನ ದಾನ ಮಾಡ್ತಾ ಹೋದ. ಅಂದರೆ ಇವನು ತಂದೆ ಏನು ಫಾಲೋ ಮಾಡ್ತಾಯಿದ್ರು, ಬಿಂದುಸಾರ ಫಾಲೋ ಮಾಡ್ತಾ ಇದ್ದ ಅಜೀವಿಕ, ಆ ಧರ್ಮಕ್ಕೆ ಇವನು ಇದನ್ನ ದಾನ ಮಾಡ್ತಾ ಹೋದ. ಹಾಗೆ 4 ಗುಹೆಗಳು ಯಾವುದಂದರೆ ಲೋಮಸ ಋಷಿ, ಸುಧಾಮ, ವಿಶ್ವಜೋಪ್ರಿ, ಕರಣ್ ಚೋಪ್ರಾ ಅಂತ. ಇವುಗಳ ಮೊದಲ 2 ಗುಹೆಗಳು ಬಂದ್ಬಿಟ್ಟು ಅತ್ಯಂತ ಹಳೆಯ ಗುಹೆಗಳು. ಹಾಗಾದರೆ ಕ್ವಶನ್ ಯಾವ ರೀತಿ ಬರುತ್ತೆ ಅಂದರೆ, ಮನುಷ್ಯ ನಿರ್ಮಿತ ಗುಹೆಗಳು ಭಾರತದಲ್ಲಿ ಏನು ಕಾಣಿಸ್ತವೆ, ಅದು ಯಾವ ಧರ್ಮಕ್ಕೆ ಸೇರಿದವೆ ಅಂತ ಕೇಳಿದ್ರೆ, ದಟ್ ಈಸ್ ಅಜೀವಿಕ ರಿಲಿಜಿಯನ್ ಅಂತ ಕರಿತಾ ಹೋಗ್ತೀವಿ. ಹಿ ಡೊನೇಟೆಡ್ ದೆಮ್ ಟು ಅಜೀವಿಕ. ಸೊ ಅದೇ ರೀತಿ ನಿಮಗೆ ಆವಾಗಲೇ ಹೇಳಿದೆ, ಇವನು ಒಬ್ಬ ಮೊಮ್ಮಗ ಇದ್ದ, ಅವನ ಹೆಸರೇ ಅಂತ ಕರಿತಾ ಹೋಗ್ತೀವಿ, ನಮ್ಮ ದಶರಥ. ಅವನು ಸಹಿತ 3 ಗುಹೆಗಳನ್ನು ಕಟ್ಟಿದ ಅಂತೇಳಿ, ಅವು ಸಹಿತ ಯಾವ ಧರ್ಮಕ್ಕೆ ಸೇರಿದವೆ ಅಂತ ಕೇಳಿದ್ರೆ ಒನ್ಸ್ ಅಗೇನ್ ಅಜೀವಿಕ ಧರ್ಮಕ್ಕೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದಾದಮೇಲೆ 14 ಶಾಸನಗಳ ಬಗ್ಗೆ ಮಾತಾಡ್ತಿದ್ವಿ. 14 ಮೇಜರ್ ರಾಕ್ ಎಡಿಕ್ಟ್ಸ್ ಆಫ್ ಅಶೋಕನ 14 ಬೃಹತ್ ಶಿಲಾ ಶಾಸನಗಳು ಅಂತ ಏನು ಕರಿತೀವಿ. ಇದನ್ನು ಸಹಿತ ಇನ್ ಡೀಟೇಲಾಗಿ ಕೇಳ್ತೀಯಾರ. ಆ ಕಾರಣಕ್ಕೋಸ್ಕರ ಇದನ್ನ ಬೃಹತ್ ಶಿಲಾ ಶಾಸನಗಳನ್ನು ಮತ್ತೆ ಒಂದೊಂದೇ ನೋಡ್ತಾ ಹೋಗೋಣ. ಏನು ಹೇಳ್ತಾ ಹೋಗ್ತಾವೆ, 1ನೇ ಲೈನ್ ಏನಿರುತ್ತೋ 1ನೇ ಶಾಸನ ಏನು ಹೇಳ್ತಾ ಹೋಗುತ್ತೆ ಅಂದರೆ, ಪೀಪಲ್ ಶುಡ್ ನಾಟ್ ಕಿಲ್ ಎನಿಮಲ್ಸ್, ಅಂದರೆ ಪ್ರಾಣಿಗಳನ್ನು ಸಾಯಿಸಬಾರದು. ನೆಕ್ಸ್ಟು 2ನೇ ಶಾಸನ, ಸೆಕೆಂಡ್ ಎಡಿಕ್ಟ್ ಏನು ಹೇಳ್ತಾ ಹೋಗುತ್ತೆ, ಅಬೌಟ್ ವೆಲ್ಫೇರ್ ಆ್ಯಕ್ಟಿವಿಟೀಸ್ ಅಂತಂದರೆ ಜನರ ಕಲ್ಯಾಣ ಕಾರ್ಯಕ್ರಮಗಳು ಯಾವ ರೀತಿ, ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್, ಟ್ಯಾಂಕ್ಸ್ ಅಂದರೆ ಕೆರೆ ಕಟ್ಟೆಗಳನ್ನು ಕಟ್ಟುವಂಥದ್ದು, ಪ್ಲ್ಯಾಂಟಿಂಗ್ ಆಫ್ ಸ್ಯಾಪ್ಲಿಂಗ್ಸ್ ಅಂತಂದ್ರೇನು, ಇಲ್ಲಿ ಮರಗಳನ್ನು ನೆಡುವಂಥದ್ದು. ಅದೇ ರೀತಿ ತನ್ನ ಗಡಿ ರಾಜ್ಯಗಳು, ದಕ್ಷಿಣದಲ್ಲಿರುವಂಥ ಗಡಿ ರಾಜ್ಯಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ. ಯಾವ್ಯಾವುದು, ಚೋಳ, ಚೇರ, ಕೇರಳ ಪುತ್ರ, ತಾಮ್ರಪರ್ಣಿ. ಅಂದರೆ ಏನು ಹೇಳ್ತಾ ಹೋಗ್ತಾನೆ ಅಂದರೆ, ತನ್ನ ರಾಜ್ಯದ ದಕ್ಷಿಣ ಭಾಗದಲ್ಲಿ ಯಾರಿದ್ದಾರೆ, ಚೋಳರು, ಚೇರರು, ಕೇರಳ ಪುತ್ರರು ಇದ್ದಾರೆ. ಇದನ್ನು ಕೇಳಿದಾರೆ ಕೂಡ. ಎಷ್ಟನೇ ಶಾಸನದಲ್ಲಿ ಹೇಳ್ತಾ ಹೋಗಿದ್ದಾನೆ ಅಂತೇಳಿ, ದಟ್ ಈಸ್ ಸೆಕೆಂಡ್ ಎಡಿಕ್ಟ್. ಮತ್ತೇನು ಹೇಳ್ತಾ ಹೋಗ್ತಾನೆ ಅಂದರೆ, ಇಲ್ಲಿ ಒಂದು ಶಬ್ದ ಇದೆ ತಾಮ್ರಪರ್ಣಿ ಅಂತ. ಸೊ ಇದು ನೋಡ್ತಾ ಹೋಗೋಣ. ಮತ್ತೊಂದೇನು ಹೇಳ್ತಾನೆ ಅಂದರೆ, ಈ ದಕ್ಷಿಣ ಭಾರತ ಚೋಳ, ಚೇರ, ಪಾಂಡ್ಯರು ಏನಿದ್ದಾರೆ, ಕೇರಳ ಪುತ್ರ ಏನಿದ್ದಾರೆ, ಇವ್ರ ಜೊತೆಗೆ ಒಳ್ಳೆಯ ಸಂಬಂಧ ಹೊಂದಿದ್ದೆ. ಐ ಹ್ಯಾಡ್ ಎ ಕಾರ್ಡಿಯಲ್ ರಿಲೇಷನ್ ವಿತ್ ದೆಮ್. ಇಲ್ಲಿ ತಾಮ್ರಪರ್ಣಿ ಅಂತ ಒಂದು ಶಬ್ದ ಇದೆ. ತಾಮ್ರಪರ್ಣಿ ಅಂದರೆ ಯಾರು, ದ ಪೀಪಲ್ ಆಫ್ ಶ್ರೀಲಂಕಾದವ್ರಿಗೆ ಅಂತ ಕರಿತಾ ಹೋಗಿದ್ದಾನೆ ಅಂತ ಕೇಳಿದ್ರೆ ತಾಮ್ರಪರ್ಣಿ. ನೆಕ್ಸ್ಟ್ ಏನು ಹೇಳ್ತಾ ಹೋಗ್ತಾನೆ ಅಂದರೆ, ಸೊ ದ ಥರ್ಡ್ ಇನ್ಸ್ಕ್ರಿಪ್ಷನ್ ಅಂತ, ಥರ್ಡ್ ಎಡಿಕ್ಟ್ ಅಂತ ಏನು ಕರಿತಾ ಹೋಗ್ತೀವಿ. ಇದರಲ್ಲಿ ಏನು ಹೇಳ್ತಾ ಹೋಗ್ತಾನೆ ಅಂದರೆ, ಬ್ರಾಹ್ಮಣರನ್ನು ಮತ್ತು ಶ್ರಮಣರನ್ನು ರೆಸ್ಪೆಕ್ಟ್ ಮಾಡ್ತಾ ಹೋಗಿ, ಗೌರವ ಕೊಡ್ತಾ ಹೋಗಿ. ಬ್ರಾಹ್ಮಣರು ಅಂದರೆ ಪುರೋಹಿತ ವರ್ಗ, ಶ್ರಮಣರು ಅಂದರೆ ಯಾರು, ಶ್ರಮಣರು ಅಂದರೆ ಬೌದ್ಧ ಧರ್ಮ, ಜೈನ ಧರ್ಮ, ಅಜೀವಿಕ, ಚಾರ್ವಾಕ, ಈ ಥರ ಧರ್ಮಗಳೇನಿದ್ದಾವೆ, ಈ ಧರ್ಮಗಳ ಗುರುಗಳು ಅಥವಾ ಸನ್ಯಾಸಿಗಳೇನಿದ್ದಾರೆ ಅವ್ರಿಗೂ ಸಹಿತ ಗೌರವ ಕೊಡಿ. ಅಂದರೆ ಏನು, ಇಲ್ಲಿ ಏನು ಮಾಡ್ತೀನಿ ಅಂತಂದರೆ, ಸೊ ಇಲ್ಲಿ ಏನು ಹೇಳ್ತೇನೆ, ಸಮಾಜದಲ್ಲಿ ಎಲ್ಲರೂ ಸಮಾನವಾಗಿ ಕಾಣಿ ಅಂತ ನೋಡ್ತಾ ಹೋಗಿ ಅಂತ ಹೇಳ್ತಾನೆ.
ನೆಕ್ಸ್ಟ್ ನಾಲ್ಕನೇದು ಬಂದ್ಬಿಟ್ಟು ಪ್ರೀಚಸ್ ನಾನ್ ವೈಲೆನ್ಸ್ ಅಂದರೆ ಏನು ಹೇಳ್ತಾ ಹೋಗ್ತಾನೆ ಅಂದರೆ ಇಲ್ಲಿ ಅಹಿಂಸೆ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಹೋಗ್ತಾನೆ. ಇಲ್ಲಿ ಇವನೇ ಬರ್ಕೊಳ್ತಾ ಹೋಗ್ತಾನೆ. ಏನಂತ ಬರ್ಸಿ ಅಂದರೆ ನೋ ಮೋರ್ ಹಿ ಅಬಾಂಡನ್ ಬೇರಿ ಘೋಷ ಆ್ಯಂಡ್ ಅಡಾಪ್ಟೆಡ್ ಧಮ್ಮ ಘೋಷ. ನಾನು ಬೇರಿ ಘೋಷದ ಬದಲಾಗಿ ಧಮ್ಮ ಘೋಷನ ಒಪ್ಕೊಂಡೆ ಅಂತ ಹೇಳ್ತಾ ಹೋಗ್ತಾನೆ. ಸೊ ಅಂದರೆ ನಾನು ಇನ್ಮೇಲೆ ಯುದ್ಧ ಮಾಡೋದಿಲ್ಲ, ಅದ್ರ ಬದಲಾಗಿ ಧಮ್ಮವನ್ನು ಪ್ರಚಾರ ಮಾಡ್ತಾ ಹೋಗ್ತೀನಿ. ನನ್ನ ರಾಜ್ಯದಲ್ಲಿ ಕೇವಲ ಧಮ್ಮ ಕಾಣಿಸ್ತಾ ಹೋಗುತ್ತಾ. ನೆಕ್ಸ್ಟ್ ನೋಡ್ತಾ ಹೋಗಿ ಐದನೇದು ಆರ್ಡರ್ಸ್ ಈ ಸಿಟಿಸನ್ಸ್ ಟು ಶೋ ಹ್ಯುಮ್ಯಾನಿಟಿ ಆ್ಯಂಡ್ ಕೈಂಡ್ನೆಸ್ ಟುವರ್ಡ್ಸ್ ಸ್ಲೇವ್ಸ್. ಈಗಷ್ಟೇ ಮಾತಾಡ್ಕೊಬಂದ್ವಿ. ಎಲ್ಲಿ ಮಾತಾಡ್ಕೊಬಂದ್ವಿ ಅಂದರೆ ಇಂಡಿಕಾ ಮೆಗಸ್ತನಿಸ್ನ ಇಂಡಿಕಾದಲ್ಲಿ ಇದನ್ನ ಹೇಳ್ಕೊಬಂದಿದೆ ನಿಮಗೆ. ಅಲ್ಲಿ ಅವನು ಏನಂತ ಹೇಳಿದ್ದ, ಸೊ ಗುಲಾಮ ಪದ್ಧತಿ ಇರಲಿಲ್ಲ ಅಂತ ಹೇಳಿದ್ದ. ಬಟ್ ನಿಮಗೆ ಹೇಳಿದ್ದೆ ಅಶೋಕನ ಶಾಸನ ಹೇಳ್ತಾ ಹೋಗುತ್ತೆ ಅಂತೇಳಿ. ಯಾವುದದು? 5ನೇ ಶಾಸನ. ಸೊ ಗುಲಾಮರಿಗೆ ಏನು ಮಾಡ್ತಾ ಹೋಗಿ ಮನುಷ್ಯತ್ವದಿಂದ ನೋಡ್ತಾ ಹೋಗಿ ಅಂತ ಹೇಳ್ತಾ ಹೋಗ್ತಾನೆ. ಮತ್ತೇನು ಹೇಳ್ತಾ ಹೋಗ್ತಾನೆ ಅಂದರೆ, ಸೊ ತಾನು ಅಧಿಕಾರಕ್ಕೆ ಬಂದ ವಾರ್ಷಿಕ ಉತ್ಸವದ ಸಂದರ್ಭದಲ್ಲಿ, ಸೊ ಆ್ಯನಿವರ್ಸರಿ ಆಫ್ ಹಿಸ್ ಕೊರೋನೇಷನ್ ಸೆಲೆಬ್ರೇಷನ್ ಅಂತ ಏನು ಕರಿತೀವಿ, ಈ ಸಂದರ್ಭದಲ್ಲಿ ಈ ಯಾರ್ಯಾರು ಸೆರೆಮನೆಯಲ್ಲಿದ್ದರು, ಸೆರೆಮನೆಯಲ್ಲಿ ಯಾರ್ಯಾರಿದ್ರು ಈ ಜೈಲೊಳಗಿರುವಂಥ ಪ್ರಿಸ್ನರ್ಸ್ ಅಂತ ಏನು ಕರಿತೀವಿ, ಸೊ ಇವ್ರನ್ನ ಸನ್ನಡತೆ ಆಧಾರದ ಮೇಲೆ ರಿಲೀಸ್ ಮಾಡ್ತಾ ಇದ್ದ ಅಂತ ಹೇಳ್ತಾ ಹೋಗ್ತಾನೆ. ಅಷ್ಟೇ ಅಲ್ಲದೆ ಈ ಧಮ್ಮವನ್ನು ಪ್ರಚಾರ ಮಾಡಲಿಕ್ಕೆ ಧಮ್ಮ ಮಹಾಮಾತ್ರನ ಸಹಿತ ನಾನು ನೇಮಕ ಮಾಡಿದೆ ಅಂತ ಹೇಳ್ತಾ ಹೋಗ್ತಾನೆ. ಎಷ್ಟನೇ ಶಾಸನ ಅದು? ದ 5th ಎಡಿಕ್ಟ್ ಅಂತ ಕರಿತೀವಿ. ದ 6th ಒನ್, ಸೊ ಇದು ಎದ್ರ ಬಗ್ಗೆ ಹೇಳ್ತಾ ಹೋಗುತ್ತಂದ್ರೆ, ಸೊ ಇವನೇನು ಹೇಳ್ತಾನೆ 6th ಎಡಿಕ್ಟಲ್ಲಿ ಅಂದರೆ ತನ್ನ ಪ್ರಜೆಗಳೆಲ್ಲ ತನ್ನ ಮಕ್ಕಳಂತೆ, ಅಂದರೆ ನಾನು ನನ್ನ ಮಕ್ಕಳ ಥರ ನೋಡ್ಕೊಳ್ತೀನಿ ಅವ್ರನ್ನ ಅಂತ ಹೇಳ್ತಾ ಹೋಗ್ತಾನೆ. ಅಷ್ಟೇ ಅಲ್ಲದೆ ಇವರ ಒಂದು ಉದ್ಧಾರವೇ, ಇವರ ಕಲ್ಯಾಣವೇ ನನ್ನ ಪ್ರಮುಖ ಕರ್ತವ್ಯ ಅಥವಾ ಆದ್ಯ ಕರ್ತವ್ಯ ಅಂತ ಯಾರು ಹೇಳ್ತಾ ಹೋಗ್ತಾರೆ ಅಂದರೆ ನಮ್ಮ ಅಶೋಕ ಹೇಳ್ತಾನೆ. 7ನೇದೇನು ಹೇಳ್ತಾ ಹೋಗ್ತಾನೆ ಅಂದರೆ ತನ್ನ ಪ್ರಜೆಗಳಿಗೆ ಇನ್ನೊಂದು ಮಾತನ್ನು ಹೇಳ್ತಾ ಸೂಚನೆ ಕೊಡ್ತಾ ಹೋಗ್ತಾನೆ. ಮತ್ತೊಂದು ತನ್ನ ಅನ್ಯ ಧರ್ಮದವರಿಗೆ ಏನು ಮಾಡ್ತಾ ಹೋಗಿ ಗೌರವವನ್ನು ಕೊಡಿ, ಅದೇ ರೀತಿ ಧರ್ಮ ಸಹಿಷ್ಣುಗಳಾಗಿ, ಅಂದರೆ ಇನ್ನೊಂದು ಧರ್ಮದವರು ಸಹಿತ ನಿಮ್ಮಂತೆಯೇ ಕಾಣ್ತಾ ಹೋಗಿ ಅಥವಾ ನೋಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಹೋಗ್ತಾನೆ. ಅಂದರೆ ರಿಲಿಜಿಯಸ್ ಟಾಲರೆಂಟ್, ಧರ್ಮ ಸಹಿಷ್ಣುತೆ ಬಗ್ಗೆ ಹೇಳ್ತಾ ಹೋಗ್ತಾನೆ. 8ನೇದು ಬಂದ್ಬಿಟ್ಟು ಏನು ಹೇಳ್ತಾ ಹೋಗ್ತಾನೆ ಅಂದರೆ, ಸೊ ಇನ್ಮೇಲಿಂದ ನಾನು ಯಾವುದೇ ಕಾರಣಕ್ಕೂ ವಿಹಾರ ಯಾತ್ರೆ ಮಾಡ್ತಾ ಇಲ್ಲ, ಧಮ್ಮ ಯಾತ್ರೆ ಮಾಡ್ತಾ ಇದ್ದೀನಿ ಅಂತ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಬಂದಾಗ ಏನಂತ ಹೇಳಿದವನು 4ನೇದರಲ್ಲಿ ಬೇರಿ ಘೋಷ ತೆಗೆದ್ಬಿಟ್ಟು ಧಮ್ಮ ಘೋಷ ಬಂದ. ಇಲ್ಲಿ ಬಂದಾಗ 8ನೇದು ಬಂದಾಗ ಎಕ್ಸಾಕ್ಟ್ಲಿ 4 ಬಂದಾಗ ಏನು ಹೇಳ್ತೀನಿ, ನೀನು ಧಮ್ಮ ಯಾತ್ರೆಗಳ ಬದಲಾಗಿ ವಿಹಾರ ಯಾತ್ರೆಗಳ ಬದಲಾಗಿ ಧಮ್ಮ ಯಾತ್ರೆ ಮಾಡ್ತೀನಿ ಅಂತ. ಹಾಗಾಗಿ ವಿಹಾರ ಯಾತ್ರೆ ಅಂದ್ರೇನು? ಪ್ರಾಣಿಗಳನ್ನು ಬೇಟೆ ಆಡೋದಕ್ಕೆ ವಿಹಾರ ಯಾತ್ರೆ ಅಂತ ಕರೀತಾ ಹೋಗ್ತಾರೆ. ಓಕೆ, ಸೊ ಇನ್ನೇ ಹೇಳ್ತಾ ಹೋಗಿ ನೋ ಮೋರ್ ಹಂಟಿಂಗ್, ಪ್ರಾಣಿಗಳನ್ನು ಬೇಟೆ ಆಡೋದಿಲ್ಲ, ಅದ್ರ ಬದಲಾಗಿ ಧರ್ಮ ಪ್ರಚಾರಕ್ಕೆ ಯಾತ್ರೆಗಳನ್ನು ಮಾಡ್ತಾ ಹೋಗ್ತೀನಿ ಅಂತ. 9 ನೋಡ್ಕೊಳ್ಳಿ. ಸೊ ಹಿ ಅಪೀಲ್ ದ ಪೀಪಲ್, ಅಂದರೆ ತನ್ನ ಪ್ರಜೆಗಳಿಗೆ ಹೇಳ್ತಾ ಹೋಗ್ತಾನೆ, ಯಜ್ಞ ಯಾಗಾದಿಗಳನ್ನು ಮಾಡೋಕ್ಕೋಗ್ಬೇಡಿ, ಆದಷ್ಟು ಬಿಟ್ಟಾಕಿ ಧಮ್ಮವನ್ನು ಅನುಸರಿಸಿ. ಯಾರ ಧಮ್ಮ? ಅಶೋಕನ ಧಮ್ಮವನ್ನು ಅನುಸರಿಸಿ ಅಂತ ಹೇಳ್ತಾನೆ. 10ನೇದೇನು? ಸೊ ಇಟ್ಸ್ ಒನ್ ಆಫ್ ದಿ ಇಂಪಾರ್ಟೆಂಟ್. ಹಾಗಾದ್ರೆ ಅಶೋಕನ ಪ್ರಕಾರ ಧಮ್ಮ ಅಂದರೆ ಏನು, ಅದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ. ಅಶೋಕನ ಧಮ್ಮ ಅಥವಾ ಅಶೋಕನ ಪ್ರಕಾರ ಧಮ್ಮ ಅಂದರೆ ಕೆಟ್ಟದರಿಂದ ಸ್ವಾತಂತ್ರ್ಯ ಅಂತ ಕರಿತಾ ಹೋಗ್ತೀವಿ. ದುಷ್ಟಶಕ್ತಿಯಿಂದ ಸ್ವಾತಂತ್ರ್ಯ, ದಟ್ ಈಸ್ ಫ್ರೀಡಮ್ ಫ್ರಮ್ ದ ಎವಿಲ್. ಸೊ ಇವನ ಪ್ರಕಾರ ಧಮ್ಮ ಅಂತಂದರೆ, ಸೊ ಧಮ್ಮ ಅಂದರೆ ಕೆಟ್ಟದು ಅಥವಾ ದುಷ್ಟತನದಿಂದ ಒಂದು ಮುಕ್ತಿ ಅಥವಾ ಸ್ವಾತಂತ್ರ್ಯ ಅಂತ ಹೇಳ್ತಾ ಹೋಗ್ತಾನೆ. ನೆಕ್ಸ್ಟ್ ಬಂದರೆ 11ನೇದು ಬಂದ್ಬಿಟ್ಟು ಧಮ್ಮ ಅಂದರೆ ಏನು ಅಂತೇಳಿ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ 11ನೇ ಶಾಸನ. 12ರಲ್ಲಿ ಏನು ಹೇಳ್ತಾ ಹೋಗ್ತಾನೆ ಅಂದರೆ ತನ್ನ ಪ್ರಜೆಗಳು ಸೊ ಏನಾಗಿರಬೇಕು, ಶಾಂತಿಯುತಿಯಿಂದ ಬಾಳಬೇಕು, ಒಬ್ರಿಗೊಬ್ಬರು ಯಾವುದೇ ರೀತಿ ಗಲಾಟೆಗಳನ್ನು ಮಾಡಿಕೊಳ್ಳದೆ, ಸೊ ಅಂತ ಹೇಳ್ತಾ ಹೋಗ್ತಾನೆ. 13ನೇದು ಎಲ್ಲರಿಗೂ ಗೊತ್ತಿರುವಂಥದ್ದೇ, ದೌಲಿ ಮತ್ತು ಜೌಗಡದಲ್ಲಿ ಸಿಗೋದಿಲ್ಲ ಅಂತೇಳಿ ನಿಮಗೆ. ದೌಲಿ ಆ್ಯಂಡ್ ಜೌಗಡದಲ್ಲಿ ಇದು ಕಾಣಿಸೋದಿಲ್ಲ. ಸೊ ಇದು ಕಳಿಂಗ ಯುದ್ಧದ ಬಗ್ಗೆ ಹೇಳ್ತಾ ಹೋಗುತ್ತೆ. ಅತ್ಯಂತ ದೀರ್ಘವಾಗಿ ಅತ್ಯಂತ ವಿಸ್ತಾರವಾಗಿ ಬರೆದಿರುವಂತಹ ಇನ್ಸ್ಕ್ರಿಪ್ಷನ್ ಅಥವಾ ಎಡಿಕ್ಟ್ ಅಂತ ಕರಿತೀವಿ, ಲೆಂತಿಯೆಸ್ಟ್ ಎಡಿಕ್ಟ್. ಇದು ಎದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ? ಕಳಿಂಗ ಯುದ್ಧದ ಬಗ್ಗೆ ಹೇಳ್ತಾ ಹೋಗುತ್ತೆ, ಎಲ್ಲರಿಗೂ ಗೊತ್ತಿರುವಂಥದ್ದು. ಅಷ್ಟೇ ಅಲ್ಲದೆ ತನ್ನ ಬಾರ್ಡರ್ ಸ್ಟೇಟ್ಗಳು, ದಕ್ಷಿಣದಲ್ಲಿರುವಂತಹ ಬಾರ್ಡರ್ ಸ್ಟೇಟ್ ಬಗ್ಗೆ ಹೇಳ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ 5 ಗ್ರೀಕ್ ಸಾಮ್ರಾಜ್ಯಗಳ ಬಗ್ಗೆ ಹೇಳ್ತಾ ಹೋಗುತ್ತೆ, ಮತ್ತು ಅವ್ರ ಜೊತೆಗೆ ಒಳ್ಳೆಯ ಸಂಬಂಧ ಹೊಂದಿದೆ ಅಂತ ಮಾಹಿತಿ ಹೇಳ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಯಾವುದು? ಸಿರಿಯಾ, ನೆಕ್ಸ್ಟ್ ಬರುವಂಥದ್ದು ಈಜಿಪ್ಟ್, ನೆಕ್ಸ್ಟ್ ಬರುವಂಥದ್ದು ಗ್ರೀಸ್, ಮೆಸಿಡೋನಿಯಾ, ನೆಕ್ಸ್ಟ್ ಬರುವಂಥದ್ದು ಲಿಬಿಯಾ ಅಂತ ಕರಿತಾ ಹೋಗ್ತೀವಿ. ಸೊ ಈ ರಾಜ್ಯಗಳೊಂದಿಗೆ ಒಳ್ಳೆಯ ಸಂಬಂಧವನ್ನು ಹೊಂದಿದ್ದೆ ಅಂತ ಹೇಳ್ತಾ ಹೋಗ್ತಾನೆ. 14ನೇದು ಏನು ಹೇಳುತ್ತೆ ಅಂದರೆ ಅಶೋಕ ತನ್ನ ಎಲ್ಲ ಆಜ್ಞೆಗಳನ್ನು ನಾನೇ ಬರೆಸಿರುವಂಥ ಶಾಸನಗಳನ್ನು ಇದನ್ನು ಎಲ್ಲ ಕಲ್ಲುಗಳು ಅಥವಾ ಎಲ್ಲ ಶಾಸನಗಳೇ ಬರೆಯತಕ್ಕದ್ದು ಅಂತೇಳಿ ಹೇಳ್ತಾ ಹೋಗ್ತಾನೆ. ದಿಸ್ ಇಸ್ ವಾಟ್ ದ ಮೌರ್ಯನ್ ಎಂಪೈರ್. ಸೊ ಇದಿಷ್ಟು ನಿಮಗೆ ಬರುವಂಥದ್ದು. ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಪೊಲಿಟಿಕಲ್ ಹಿಸ್ಟ್ರಿ ಇಂಟೆನ್ಷನ್ಲಿ ಮಾಡ್ತಾ ಇಲ್ಲ. ಸೊ ಈ ಪಾರ್ಟ್ಗಳ ಮೇಲೆ ಜಾಸ್ತಿ ಟಾರ್ಗೆಟ್ ಮಾಡ್ತಾ ಇರೋದ್ರಿಂದ ಇನ್ ಡೀಟೇಲ್ ಆಗಿ ಈ ಪಾರ್ಟ್ಗಳನ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ದಿಸ್ ಇಸ್ ವಾಟ್ ದ ಮೌರ್ಯನ್ ಎಂಪೈರ್. ಸೊ ಇಲ್ಲಿವರೆಗೆ ನಾವೇನೇನು ನೋಡ್ತಾ ಹೋದ್ವಿ ಹಾಗಾದರೆ, ಸೊ ಇಲ್ಲಿವರೆಗೆ ನೋಡಿರುವಂಥದ್ದು ಏನು ಅಂತಂದರೆ ಮೌರ್ಯನ್ ಎಂಪೈರಲ್ಲಿ ನಾನು ಹೇಳಿದೆ ನಿಮಗೆ ಸ್ಟಾರ್ಟಿಂಗಲ್ಲೇ ಇವರ ಆಧಾರಗಳು, ಅಂದರೆ ಇವ್ರ ಬಗ್ಗೆ ತಿಳ್ಕೊಳ್ಲಿಕ್ಕೆ ಇರುವಂಥ ಆಧಾರಗಳು.
ಸೊ ಫಸ್ಟ್ 2 ಬುಕ್ಸ್ ಮಾಡ್ತಾ ಹೋಗಿದೆ. ಒಂದು ಯಾವುದು ಇಂಡಿಕಾ ಆಫ್ ಮೆಗಸ್ತನಿಸ್ನ ಇಂಡಿಕಾ ಬುಕ್ಕು, ಅದು ಇದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ. ಅದರಲ್ಲಿ ಯಾವ್ದು ನಂಬಲಿಕ್ಕೆ ಸಾಧ್ಯವಿಲ್ಲ. ಫಾರ್ ಎಕ್ಸಾಂಪಲ್ ಸ್ಲೇವರಿ ಇರಲಿಲ್ಲ ಅಂತ ಹೇಳುವಂಥದ್ದು, ಉಜೂರಿ ಅನ್ನೋದು ಇರಲಿಲ್ಲ ಅಂತ ಹೇಳ್ತಿರುವಂಥದ್ದು, ಅದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೇಳ್ತಾ ಹೋದ್ವಿ. ಅರ್ಥಶಾಸ್ತ್ರ ಮತ್ತು ಹೇಳ್ತಾ ಇಷ್ಟೊಂದು ಡಿಸ್ಕಸ್ ಮಾಡ್ತಾ ಹೋದ್ವಿ. ಅರ್ಥಶಾಸ್ತ್ರ ಇದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ. 3 ಪಾರ್ಟ್ಸ್ ಇದ್ದಾವೆ, 15 ಅಧಿಕರಣಗಳಿದ್ದಾವೆ. ಈ ಬುಕ್ಕಲ್ಲಿ ಸಪ್ತಾಂಗ ಸಿದ್ಧಾಂತ ಇದೆ. ಸೊ ಅಷ್ಟೇ ಅಲ್ಲದೆ ಇದು ಗ್ರಂಥ ಲಿಪಿಯಲ್ಲಿರೋದ್ರಿಂದ, ಬಟ್ ಇದು ಮೌರ್ಯ ಕಾಲದಲ್ಲಿ ಬರೆದಿರುವಂಥದ್ದು, ಬಟ್ ಎಲ್ಲೂ ಸಹಿತ ಮೌರ್ಯನ ಶಬ್ದ ಇಲ್ಲ ಅಥವಾ ಚಂದ್ರಗುಪ್ತ ಮೌರ್ಯನ ಶಬ್ದ ಸಹಿತ ಇಲ್ಲ ಅಂತ ಹೇಳ್ತಾ ಹೋಗ್ತೀವಿ. ರೈಟ್. ಸೊ ಇದು ಈ ಬುಕ್ ಬಗ್ಗೆ ಇನ್ ಡೀಟೇಲ್ ನೋಡ್ಕೊಬಂದ್ವಿ. ಇದಾದ್ಮೇಲೆ ನಾವು ಅಶೋಕನ ಈ ಶಾಸನಗಳ ಬಗ್ಗೆ ನೋಡ್ಕೊಬಂದ್ವಿ. ಅಶೋಕನ ಶಾಸನಗಳು ಎಷ್ಟಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಮೇಜರ್ ಆಗಿ ರಾಕ್ ಎಡಿಕ್ಟ್ಸ್, ಪಿಲ್ಲರ್ ಎಡಿಕ್ಟ್ಸ್ ಆ್ಯಂಡ್ ಕೇವ್ ಎಡಿಕ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದಿಷ್ಟು ನಾವು ಡಿವೈಡ್ ಮಾಡ್ಕೊಬಂದ್ವಿ. ಸೊ ಇದಾದ್ಮೇಲೆ ಬರುವಂಥದ್ದು ಆಫ್ಟರ್ ದಿಸ್ ಮೇಜರ್ ರಾಕ್ ಎಡಿಕ್ಟ್, ಮೈನರ್ ರಾಕ್ ಎಡಿಕ್ಟ್ ಅಂತ ಮತ್ತೆ ಡಿವೈಡ್ ಮಾಡ್ಕೊಂಡ್ವಿ. ಸೊ ಅದು ಏನೇನು ಹೇಳ್ತಾ ಹೋಗ್ತವೆ. ಇಲ್ಲಿ ಪಿಲ್ಲರ್ ಎಡಿಕ್ಟ್ಸ್ ಎಲ್ಲೆಲ್ಲಿ ಸಿಗ್ತಾ ಹೋಗಿದ್ದಾವೆ. ನೆಕ್ಸ್ಟ್ ಮೇಜರ್ ಎಡಿಕ್ಟ್ಸ್ ಏನೇನು ಇನ್ ಡೀಟೇಲ್ ನೋಡ್ಕೊಬಂದ್ವಿ. 4ನೇದು ಏನು ಹೇಳ್ತಾ ಹೋಗುತ್ತೆ, 2ನೇದು ಏನು ಹೇಳುತ್ತೆ, 13ನೇದು ಏನು ಹೇಳುತ್ತೆ, 8ನೇದು ಏನು ಹೇಳ್ತಾ ಹೋಗುತ್ತೆ. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ದಿಸ್ ಏರಿಯಾ ಅಂದರೆ ವಿ ಹ್ಯಾವ್ ಕವರ್ಡ್ ದಿಸ್ ಏರಿಯಾ. ಸೊ ನೆಕ್ಸ್ಟ್ ವಿಲ್ ಕಮ್ ಟು ದ ನೆಕ್ಸ್ಟ್ ಚಾಪ್ಟರ್. ಇದಾದಮೇಲೆ ಸಂಗಮ್ ಎರಾ ಅಂತ ಕರಿತೀವಿ, ಸಂಗಮ್ ಏಜ್ ಅಂತ ಕರಿತೀವಿ, ಸಂಗಮ ಯುಗಕ್ಕೆ ಬರ್ತಾವಣ. ಸೊ ಥ್ಯಾಂಕ್ ಯು ವೆರಿ ಮಚ್. So we'll continue in the next class.